ತೀರ್ಥ ಶ್ರೀಪಾದಂಗಳವರು ತಮ್ಮ ಜೀವನದಲ್ಲಿ ಸುಧಾಮಂಗಳ ಆದ ದಿವಸದಿಂದ ಕೊನೆ 89ನೇ ವರ್ಷದವರೆಗೂ ಕೂಡ ನಿರಂತರವಾಗಿ ನ್ಯಾಯಸುಧಾ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಈ ಗ್ರಂಥಗಳ ಅಧ್ಯಾಪನದಲ್ಲೇ ತಮ್ಮನ್ನ ತೊಡಗಿಸಿಕೊಂಡಿದ್ದವರು. ಜ್ಞಾನಕ್ಕೆ ಬಹಳಷ್ಟು ಮಹತ್ವವನ್ನ ಅವರು ನೀಡಿದ್ರು. ಅದಕ್ಕನುಗುಣವಾಗಿ ಜ್ಞಾನಸೂತ್ರವನ್ನ ಇವತ್ತು ಪೇಜಾವರ ಮಠ ಹಾಗೂ ಈ ಆರಾಧನಾ ಮಹೋತ್ಸವ ಸಮಿತಿ, ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ ಈ ಸಂಸ್ಥೆಗಳು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಪರಮ ಪೂಜ್ಯ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರ ಪರಿಚಯವನ್ನ ನಾನು ಮಾಡಿಕೊಡೋ ಅಗತ್ಯ ಇಲ್ಲ. ಅವರು ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳಾಗಿ, ಇಲ್ಲೇ ಪ್ರಾಧ್ಯಾಪಕರಾಗಿ, ಅನೇಕ ವರ್ಷಗಳ ಕಾಲ ಈ ಸಂಸ್ಥೆ ಕಾರ್ಯದರ್ಶಿಗಳಾಗಿ ಅವರು ಸಂಸ್ಥೆಗೆ ಬಹಳಷ್ಟು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು. ಪೂರ್ಣಪ್ರಜ್ಞ ವಿದ್ಯಾಪೀಠ ಇವತ್ತು ಅಂತಾರಾಷ್ಟ್ರೀಯವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಸಂಸ್ಥೆ ಆಗಿದೆ. ಅದಕ್ಕೆ ಕಾರಣ ಪರಮ ಪೂಜ್ಯ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರು ಎಂಬುದಾಗಿ ನಾವು ಘಂಟಾಘೋಷವಾಗಿ ಹೇಳಬಹುದು. ಇಂತಹ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರು ಅವರು ಈ ನಾಡಿನಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಷ್ಟೆಷ್ಟು ವಿಶ್ವವಿದ್ಯಾನಿಲಯಗಳಿದೆ, ರಾಷ್ಟ್ರ ಮಟ್ಟದ ಸಂಘ ಸಂಸ್ಥೆಗಳಿದೆ, ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿ, ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಭಾಗವಹಿಸಿ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಒಂದು ದೊಡ್ಡ ಕೀರ್ತಿಯನ್ನೇ ಅವರು ತಂದುಕೊಟ್ಟಿದ್ದಾರೆ. ಅದನ್ನ ನಾವು ಯಾವತ್ತೂ ಕೂಡ ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ನ್ಯಾಯಶಾಸ್ತ್ರದ ಯಾವುದೇ ಉದ್ಗ್ರಂಥಗಳೇ ಆಗಲಿ, ವೇದಾಂತ ಶಾಸ್ತ್ರದ ಉದ್ಗ್ರಂಥಗಳೇ ಆಗಲಿ, ಅದನ್ನ ತುಂಬಾ ಚೆನ್ನಾಗಿ ಪಾಂಡಿತ್ಯಪೂರ್ಣವಾಗಿ ಅದನ್ನ ಅನುವಾದ ಮಾಡತಕ್ಕಂತಹ ಹೇಳ್ತಕ್ಕಂತಹ ಶಕ್ತಿ ಅವರಿಗೆ ಗುರುಗಳ ಅನುಗ್ರಹದಿಂದ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರಿಗೆ ಪ್ರಾಪ್ತವಾಗಿದೆ. ಅಂತಹ ಶ್ರೀಪಾದಂಗಳವರಲ್ಲಿ ನಾವು ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ವಿ, ನೀವು ಅಧ್ಯಕ್ಷರಾಗಬೇಕು ಈ ಗೋಷ್ಠಿಗೆ ಎಂಬುದಾಗಿ. ಅವರು ತುಂಬಾ ಸಂತೋಷದಿಂದ ಇದಕ್ಕೆ ಸಮ್ಮತಿನ ನೀಡಿದರು. ಇದು ನನಗೆ ಪಾಠವನ್ನು ಮಾಡಿರ್ತಕ್ಕಂತಹ ಗುರುಗಳ ಕಾರ್ಯಕ್ರಮ, ಇದು ನಾನು ಬರ್ಬೇಕಾಗಿರ್ತಕ್ಕಂತಹದ್ದು ಕರ್ತವ್ಯ ಎಂಬುದಾಗಿ ಆ ಉದ್ದೇಶದಿಂದ ಪೂಜ್ಯ ಶ್ರೀಪಾದಂಗಳವರು ಇವತ್ತು ನಮ್ಮೊಂದಿಗೆ ಉಪಸ್ಥಿತರಾಗಿದ್ದಾರೆ. ಅವರಿಗೆ ನಾನು ಈ ಪೇಜಾವರ ಮಠ ಹಾಗೂ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ, ಆರಾಧನಾ ಮಹೋತ್ಸವ ಸಮಿತಿ ಇದೆಲ್ಲದರ ಪರವಾಗಿ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನ ನಾನು ಹೇಳ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಸ್ವಾಗತ, ಸುಸ್ವಾಗತ. ಹಾಗೆ ನಿರ್ವಾಹಕ ಅಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಆಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ವಿದ್ವಾಂಸರು. ಮೈಸೂರಿನಲ್ಲೇ ಇದ್ದುಕೊಂಡು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಆದ್ರೆ ಬಿಡುವಿನ ವೇಳೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ಅನೇಕ ಜಿಜ್ಞಾಸುಗಳಿಗೆ, ವಿದ್ಯಾರ್ಥಿಗಳಿಗೆ ಶಾಸ್ತ್ರ ಪಾಠವನ್ನು ಮಾಡ್ತಾ ಸದಾಚಾರ ಸಂಪನ್ನರಾಗಿ ಒಳ್ಳೆ ಸಾರ್ಥಕವಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಈ ಮಾಧ್ವ ಸಿದ್ಧಾಂತದ ಪ್ರಧಾನ ಪ್ರಮೇಯ ವಿಶೇಷ ಅದರ ಬಗ್ಗೆ ಆಂಗ್ಲ ಭಾಷೆಯಲ್ಲಿ ಪ್ರಬಂಧವನ್ನ ಬರೆದು ಡಾಕ್ಟರೇಟ್ ಪ್ರಶಸ್ತಿಗೂ ಕೂಡ ಭಾಜನರಾಗಿರ್ತಕ್ಕಂಥವರು ಶ್ರೀನಿವಾಸ ಮೂರ್ತಿ ಆಚಾರ್ಯರು. ಅವರಿವತ್ತು ನಿರ್ವಾಹಕ ಅಧ್ಯಕ್ಷರಾಗಿ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಹಾಗೆ ಪ್ರಬಂಧ ಮಂಡನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂತಹ ಇಬ್ಬರು ವಿದ್ವಾಂಸರು, ಪ್ರೊಫೆಸರ್ ಶ್ರೀನಿವಾಸ ವರ್ಖೇಡಿ ಆಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ವಿದ್ವಾಂಸರು. ಅವರು ನಾಡಿನಾದ್ಯಂತ ಸಂಚಾರವನ್ನು ಮಾಡಿ ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ನಡೆಯತಕ್ಕಂತಹ ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಭಾಗವಹಿಸಿ ನಮ್ಮ ಸಂಸ್ಥೆಗೆ ಅವರು ಒಂದು ಕೀರ್ತಿಯನ್ನ ವರ್ಖೇಡಿ ಆಚಾರ್ಯರು ತಂದುಕೊಟ್ಟಿದ್ದಾರೆ. ಅವರಿವತ್ತು ನಾಗಪುರದ ಕಾಳಿದಾಸ ವಿಶ್ವವಿದ್ಯಾನಿಲಯ, ಅದು ಒಂದೇ ವಿಶ್ವವಿದ್ಯಾನಿಲಯ ಅಲ್ಲ, ಅವರಿಗೆ ದಕ್ಷತೆ, ಸಾಮರ್ಥ್ಯ, ವಿದ್ವತ್ತು ಎಷ್ಟಿದೆ ಅಂತ ಹೇಳಿದ್ರೆ ಅವರು 2 ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಅವರ ಮಹತ್ವವನ್ನ ಇದು ತಿಳಿಸಿಕೊಡತ್ತೆ. ವರ್ಖೇಡಿ ಆಚಾರ್ಯರು ವಿದ್ವತ್ ಸಮಾಜಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಅನೇಕ ಕೃತಿಗಳನ್ನು ಕೂಡ ಅವರು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಪೇಜಾವರ ಮಠ, ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ ಹಾಗೂ ಆರಾಧನಾ ಮಹೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಹೇಳ್ತಾ ಇದ್ದೇನೆ. ಹಾಗೆ ನಾರಾಯಣ ಆಚಾರ್ಯರು
ಅವರು ಕೂಡ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ ಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿದವರು. ಉಜಿರೆಯ ಕಾಲೇಜಿನಲ್ಲಿ ಹಲವಾರು ವರ್ಷಗಳ ಕಾಲ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಇವಾಗ ತಿರುಪತಿಯ ವಿಶ್ವವಿದ್ಯಾನಿಲಯದಲ್ಲಿ ವೇದಾಂತ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಮಾಜಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಅನೇಕ ಕೃತಿಗಳನ್ನ ಅವರು ನೀಡಿದ್ದಾರೆ. ನಿರಂತರವಾಗಿ ಶಾಸ್ತ್ರ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂತಹ ಒಳ್ಳೆಯ ವಿದ್ವಾಂಸರು. ನಾಡಿನ ಅನೇಕ ವಿದ್ವಾಂಸರ ಮಂಡಳಿಗಳಲ್ಲಿ ಪ್ರಬಂಧಗಳನ್ನ ಮಂಡನೆ ಮಾಡಿ ಎಲ್ಲ ವಿದ್ವಾಂಸರಿಂದಲೂ ಕೂಡ ಮಾನ್ಯರಾಗಿರ್ತಕ್ಕಂಥವರು ನಾರಾಯಣಾಚಾರ್ಯರು. ಅವರಿಗೂ ಕೂಡ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಸ್ವಾಗತ ಸುಸ್ವಾಗತ. ಪ್ರಾರಂಭದಲ್ಲಿ ನಾರಾಯಣಾಚಾರ್ಯರು ನ್ಯಾಯಶಾಸ್ತ್ರದ ರೀತಿಯಲ್ಲಿ ತಮಸ್ಸಿಗೆ ದ್ರವ್ಯತ್ವ, ತಮಸ್ಸು ಅತಿರಿಕ್ತವಾದ ಪದಾರ್ಥನೋ ಅಥವಾ 9 ಪದಾರ್ಥಗಳಲ್ಲಿ ಏನೇ ಅದು ಅಂತರ್ಗತವಾಗುತ್ತೋ ಏನು ಎಂಬುದನ್ನ ಅವರು ಪ್ರಾರಂಭದಲ್ಲಿ ಮಂಡನೆ ಮಾಡಬೇಕು ಎಂಬುದಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾರಾಯಣ ಸರ್ ಆರಂಭ ಮಾಡ್ರಿ. ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮಲ್ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇನಖಃ ಸ್ವಭಕ್ತಾಭೀಷ್ಟದಾನಾಯ ಸಮುಪಾತ್ತದತೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿಂ. ಪರಮಪೂಜ್ಯ ಪೇಜಾವರ ಮಠಾಧೀಶರಿಗೂ ಮತ್ತು ಈ ಸಭೆಯ ಅಧ್ಯಕ್ಷರಾದಂತಹ ಪರಮಪೂಜ್ಯ ಬಸರಾಜ ಮಠಾಧೀಶರಿಗೂ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಆಗ್ಬೇಕಲ್ಲ. ಭಕ್ತಿಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಸತ್ರಾಧ್ಯಕ್ಷರಾದಂತಹ ಕೇಳ್ತಾ ಇದೆಯಾ? ಸತ್ರಾಧ್ಯಕ್ಷರಾದಂತಹ ಮಾನ್ಯ ಶ್ರೀನಿವಾಸ ಮೂರ್ತಿ ಆಚಾರ್ಯರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಲ್ಲಿ ನೆರೆದಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ನನ್ನ ವಂದನೆಗಳನ್ನು ಅರ್ಪಿಸ್ತಾ, ವೈಶೇಷಿಕ ಸಿದ್ಧಾಂತದ ಪ್ರಕಾರ ಈ ತಮಸ್ಸಿನ ಬಗ್ಗೆ ಅವರು ಏನು ಕಲ್ಪನೆ ಇಟ್ಕೊಂಡಿದ್ದಾರೆ, ಅವರು ಅನೇಕ ದಾರ್ಶನಿಕರು ಬೇರೆ ಬೇರೆ ಪ್ರಮಾಣ ಮತ್ತು ಪ್ರಮೇಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಅದರಲ್ಲಿ ಈ ತಮಸ್ಸಿನ ವಿಷಯದಲ್ಲಿ ವಿಶೇಷಕರು ಯಾವ ರೀತಿಯಾದಂತಹ ಚಿಂತನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನಾನು ಸ್ವಲ್ಪ ಹೊತ್ತಿನಲ್ಲಿ ಅದನ್ನು ಅಲ್ಪವಾಗಿ ನಾನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ತಮಸ್ಸು ಅಂತಂದ್ರೆ ಅಂಧಕಾರ, ಅಂಧಕಾರ, ಕತ್ತಲು ಅಂತ ಎಲ್ಲರೂ ಕೂಡ ವ್ಯವಹಾರ ಮಾಡ್ತೇವೆ. ಈ ತಮಸ್ಸು ಅನ್ನುವಂಥದ್ದು ಒಂದು ದ್ರವ್ಯನೋ ಅಂತ ಹೇಳಿ ಅದರ ಬಗ್ಗೆ ಚರ್ಚೆ. ವೈಶೇಷಿಕ ಸಿದ್ಧಾಂತದಲ್ಲಿ 9 ದ್ರವ್ಯಗಳನ್ನ ಹೇಳಿದ್ದಾರೆ. ಪೃಥಿವಿ, ಅಪು, ತೇಜಸ್ಸು, ವಾಯು, ಆಕಾಶ, ಕಾಲ, ದಿಕ್, ಆತ್ಮ ಮತ್ತು ಮನಸ್ಸು ಅಂತ ಹೇಳಿ. ಇದಕ್ಕಿಂತ ಅತಿರಿಕ್ತವಾದಂತಹ ಯಾವುದೇ ದ್ರವ್ಯ ಇಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಉಳಿದವರೆಲ್ಲರೂ ಕೂಡ ಮ್ಯೂಟ್ ಮಾಡಿದ್ರೆ ನನ್ನ ಧ್ವನಿ ಕೇಳಿಸತ್ತೆ. ಉಳಿದವರೆಲ್ಲರೂ ಮಾಡ್ಕೊಳ್ಬೇಕು. ತಮಸ್ಸು ಅನ್ನುವಂಥದ್ದು ಅತಿರಿಕ್ತ ದ್ರವ್ಯ ಹೌದೋ ಅಲ್ಲೋ ಅನ್ನೋದರ ಬಗ್ಗೆ ಅದರ ಕುರಿತು ಕೂಡ ಚರ್ಚೆಯನ್ನ ಅವರು ಮಾಡಿದ್ದಾರೆ. ದ್ರವ್ಯ ಅಂತ ಆಗಬೇಕು ಅಂತಾಗಿದ್ರೆ ಅದರಲ್ಲಿ ಗುಣ, ಕರ್ಮ,
ಇವುಗಳು ಇದ್ರೆ ಮಾತ್ರ ಅದು ಗುಣಗಳು ಇದ್ರೆ ಅದರಲ್ಲಿ ದ್ರವ್ಯ ಅಂತ ಅದು ಕರೆಸಿಕೊಳ್ತದೆ. ಗುಣ ಮತ್ತು ಕರ್ಮಗಳು ಇದ್ರೆ ಅದು ದ್ರವ್ಯ ಅಂತ ಕರೆಸಿಕೊಳ್ತದೆ. ಆದ್ದರಿಂದಾಗಿ ತಮಸ್ಸು ದ್ರವ್ಯ ಆಗಬೇಕು ಅಂತಾಗಿದ್ರೆ ಅದರಲ್ಲೂ ಒಂದು ಗುಣ, ಅದರಲ್ಲೂ ಒಂದು ಕ್ರಿಯೆ ಇರಬೇಕು. ಅದು ಇದೆಯೋ ಅನ್ನೋದರ ಬಗ್ಗೆ ಒಂದು ಚರ್ಚೆ ಇದೆ. ಎಲ್ಲರ ಅನುಭವವೂ ಕೂಡ ಏನು ಅಂತಿದೆ, ನೀಲಂ ತಮಃ ಚಲತಿ, ನೀಲವಾದಂತಹ ಕಡುಕಪ್ಪಾದಂತಹ ತಮಸ್ಸು ಚಲತಿ, ತಮಸ್ಸು ಆಯಿತು, ಕತ್ತಲೆ ಬಂತು, ಕತ್ತಲೆ ಹೋಯಿತು ಅನ್ನುವ ವ್ಯವಹಾರವನ್ನ ಒಬ್ಬರು ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ತಮಸ್ಸಿನಲ್ಲಿ ನೀಲ ಎನ್ನುವಂತಹ ಕಪ್ಪು ಎನ್ನುವಂತ ರೂಪ ಇದೆ ಮತ್ತು ಅದರಲ್ಲಿ ಬಂತು ಹೋಯಿತು ಅನ್ನುವ ವ್ಯವಹಾರ ಮಾಡೋದರಿಂದಾಗಿ ಅದರಲ್ಲಿ ಚಲನೆ ಇದೆ, ಕ್ರಿಯೆ ಇದೆ. ಹಾಗೇನೆ ತಮಸ್ಸು ತುಂಬಾ ಗಾಢವಾಗಿದೆ, ತಮಸ್ಸು ವಿರಳವಾಗಿದೆ, ಅಂಧಕಾರ ಬಹಳ ವಿರಳವಾಗಿದೆ, ಅಂಧಕಾರ ಗಾಢವಾಗಿದೆ ಅನ್ನುವಂತಹ ವ್ಯವಹಾರವೂ ಕೂಡ ಆಗಿ ಆ ತಮಸ್ಸಿನಲ್ಲಿ ಪರಿಮಾಣವೂ ಕೂಡ ಬಂತು. ಅಂದ್ರೆ ಒಂದು ಗಾತ್ರ ಅದರದ್ದು ಪರಿಮಾಣ ಅಂತ ಹೇಳಿ. ಹಾಗಾದ್ರೆ ಯಾವುದರಲ್ಲಿ ಪರಿಮಾಣ ಇದೆಯೋ, ಯಾವುದರಲ್ಲಿ ರೂಪ ಇದೆಯೋ, ಯಾವುದರಲ್ಲಿ ಚಲನೆ ಕ್ರಿಯೆ ಅಂತಹ ಒಂದು ತಮಸ್ಸು ಇದು ದ್ರವ್ಯ ಆಗಬೇಕು ಅಂತ ಹೇಳಿ ಕೆಲವು ದಾರ್ಶನಿಕರ ಒಂದು ಪ್ರಾಯ. ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ವಿಶೇಷಕರು ಈ ಒಂದು ಅಭಿಪ್ರಾಯವನ್ನ ವಿಮರ್ಶೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಣಾದ ಮಹರ್ಷಿಗಳ ವೈಶೇಷಿಕ ಸೂತ್ರಗಳು, ಆ ಸೂತ್ರಗಳಲ್ಲಿ ದ್ವಿತೀಯ ಆಹ್ನಿಕದಲ್ಲಿ ಬರತಕ್ಕಂತಹ 19ನೆಯ ಸೂತ್ರ ಇದು. ದ್ರವ್ಯ ಕರ್ಮ ನಿಷ್ಪತ್ತಿ ವೈಧರ್ಮ್ಯಾತ್ ಭಾಭಾವಸ್ತಮಃ ಅಂತ ಹೇಳಿ ಒಂದು ಪಾಠ. ಮತ್ತೊಂದು ಪಾಠವೂ ಇದೆ ಇದಕ್ಕೆ, ಈ ಸೂತ್ರಕ್ಕೆ. ದ್ರವ್ಯ ಗುಣಕರ್ಮ ನಿಷ್ಪತ್ತಿ ವೈಧರ್ಮ್ಯಾತ್ ಅಭಾವಸ್ತಮಃ ಅನ್ನುವಂತಹ ಪಾಠವೂ ಇದೆ. ಹೀಗೆ ಈ ಸೂತ್ರದ ಅರ್ಥ ಇಷ್ಟೇನೆ, ದ್ರವ್ಯ ಮತ್ತು ಗುಣ ಮತ್ತು ಕರ್ಮ ಈ ಮೂರು ಪದಾರ್ಥಗಳ ನಿಷ್ಪತ್ತಿ ಅಂದ್ರೆ ಹುಟ್ಟುವುದು. ಈ ಹುಟ್ಟುವ ಕ್ರಮ ಏನಿದೆಯೋ ಇದಕ್ಕಿಂತ ಈ ಕ್ರಮಕ್ಕೆ ವಿಲಕ್ಷಣವಾದ ಕ್ರಮ ತಮಸ್ಸಿಗೆ ಇದೆ. ಆದ್ದರಿಂದ ತಮಸ್ಸನ್ನ ದ್ರವ್ಯ ಗುಣ ಕರ್ಮ ಇವುಗಳಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ. ತಮಸ್ಸು ಅನ್ನುವಂಥದ್ದು ಅದು ದ್ರವ್ಯ ಅಂತೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆ ಸೂತ್ರದ ಅಭಿಪ್ರಾಯ. ಯಾಕೆಂದ್ರೆ ದ್ರವ್ಯ ಗುಣ ಮತ್ತು ಕರ್ಮ ಇವುಗಳು ಮೂರೂ ಕೂಡ ಸಮವಾಯಿ ಕಾರಣಗಳಿಂದಾಗಿ ಅವುಗಳ ಉತ್ಪತ್ತಿ ಆಗ್ತದೆ. ಅಂದ್ರೆ ಅವುಗಳ ಅವಯವ ಇರ್ತದೆ, ಆ ಅವಯವದಿಂದಾಗಿ ಅವುಗಳ ಉತ್ಪತ್ತಿ ಆಗಬೇಕು. ಆದರೆ ತಮಸ್ಸಿನ ಉತ್ಪತ್ತಿ ಎನ್ನುವಂಥದ್ದು, ಅದಕ್ಕೆ ತಮಸ್ಸು ಹುಟ್ಟಿತು ಅಂತಂದ್ರೆ ಅದರ ಅವಯವಗಳೇನು ಅನ್ನುವ ಸಮಸ್ಯೆ ಬರುತ್ತೆ. ಹಾಗಾದ್ರೆ ಅದಕ್ಕೆ ಕಾರಣವಾದಂತಹ ಅವಯವಗಳು ಯಾವುದು ಅನ್ನುವ ಪ್ರಶ್ನೆ ಬರೋದರಿಂದಾಗಿ ತಮಸ್ಸು ಅನ್ನುವಂಥದ್ದು ಒಂದು ದ್ರವ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಈ ಸೂತ್ರದ ಅಭಿಪ್ರಾಯ. ಆಯ್ತು, ನಮಗೆ ಪ್ರತೀತಿ ಇದೆಯಲ್ಲ, ತಮಸ್ಸು ಅನ್ನುವಂಥದ್ದು ನೀಲಂ ತಮಃ ಚಲತಿ, ರೂಪದ ಪ್ರತೀತಿ ಇದೆ. ಯಾವುದೆಲ್ಲ ರೂಪವುಳ್ಳದ್ದೋ ಅದೆಲ್ಲವೂ ಕೂಡ ದ್ರವ್ಯವಾಗಿದೆ. ಘಟಕ್ಕೆ ರೂಪ ಇದೆ, ಮನೆಗೆ ಒಂದು ರೂಪ ಇದೆ, ಮನುಷ್ಯನಿಗೆ ಒಂದು ರೂಪ ಇದೆ, ಶರೀರ ಅಂತ ಇದು ದ್ರವ್ಯ ಇದೊಂದು. ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನು ನಾವು ನೋಡಿದಾಗ ಪ್ರತಿಯೊಂದು ರೂಪವುಳ್ಳಂತಹ ಯಾವ ವಸ್ತು ಇದೆಯೋ ಅದೆಲ್ಲವೂ ಕೂಡ ದ್ರವ್ಯವಾಗಿದೆ. ಹಾಗೇನೆ ತಮಸ್ಸಿಗೂ ಕೂಡ, ಅಂಧಕಾರಕ್ಕೂ ಕೂಡ ರೂಪ, ಕಪ್ಪು ಅನ್ನುವಂತಹ ರೂಪ ಇರೋದರಿಂದಾಗಿ ಅದು ದ್ರವ್ಯ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದೀರಲ್ಲ, ಇದು ಸರಿಯಲ್ಲ, ಇದು ಭ್ರಮೆ. ತಮಸ್ಸು ನೀಲವಾಗಿದೆ, ಕಪ್ಪಾಗಿದೆ ಅನ್ನುವಂಥದ್ದು ಅದು ಭ್ರಮೆ. ಯಾಕೆ ಅಂದ್ರೆ ಇದಕ್ಕೆ ಒಂದು ಸಣ್ಣ ಯುಕ್ತಿಯನ್ನ ಹೇಳ್ತಾರೆ ವೈಶೇಷಿಕರು. ರೂಪವುಳ್ಳಂತಹ ಯಾವುದೇ ದ್ರವ್ಯದ ಪ್ರತ್ಯಕ್ಷ ಅಂದ್ರೆ ಅದನ್ನು ಕಾಣಬೇಕು ಅಂತಾಗಿದ್ರೆ ಹೊರಗಿನ ಬೆಳಕಿನ ಸಹಾಯ ಬೇಕು. ಹೊರಗಿನ ಬೆಳಕಿನ ಸಹಾಯ ಮಾತ್ರ ರೂಪವುಳ್ಳಂತಹ ದ್ರವ್ಯದ ಪ್ರತ್ಯಕ್ಷ ಆಗ್ತದೆ. ಘಟಕ್ಕೆ ರೂಪ ಇದೆ, ಅದರ ಪ್ರತ್ಯಕ್ಷ ಆಗಬೇಕು ಅಂತಾಗಿದ್ರೆ ಹೊರಗಿನ ಬೆಳಕಿನ ಸಹಾಯ ಇದೆ. ಇನ್ನು ಮನೆ, ಗಿಡ, ಮರ ಇತ್ಯಾದಿಗಳ ಯಾವುದೇ ರೂಪವುಳ್ಳಂತಹ ವಸ್ತುವಿನ ಪ್ರತ್ಯಕ್ಷ
ಕಣ್ಣಿನಿಂದ ಅದನ್ನು ಕಾಣಬೇಕು ಅಂತಾಗಿದ್ರೆ ಬೆಳಕಿನ ಸಹಾಯ ಬೇಕು. ಆದರೆ ತಮಸ್ಸು ಅನ್ನೋದು ಒಂದು ರೂಪವುಳ್ಳಂತಹ ದ್ರವ್ಯ ಅಂತ ಹೇಳ್ತೀರಿ, ಇದನ್ನ ನೋಡ್ಲಿಕ್ಕೆ ಬೆಳಕು ಎಲ್ಲಿ ಬೇಕಾಗಿದೆ? ಬೆಳಕಿನ ಸಹಾಯ ಇಲ್ಲ. ಅದನ್ನ ನೋಡೋದಕ್ಕೆ ಬೆಳಕಿನ ಸಹಾಯ ಬೇಕಾಗಿಲ್ಲ. ಆದರೆ ನಮ್ಮ ನಿಯಮ ಏನು? ಯಾವುದೆಲ್ಲ ರೂಪವುಳ್ಳಂತಹ ದ್ರವ್ಯವಾಗಿದೆಯೋ ಅದರ ಪ್ರತ್ಯಕ್ಷ ಆಗಬೇಕು ಅಂತಾಗಿದ್ರೆ ಬಾಹ್ಯ ಹೊರಗಿನ ಸಹಾಯ ಬೇಕೇ ಬೇಕು. ಯಾವಾಗಿನ ಬೆಳಕಿನ ಸಹಾಯದಿಂದ ನೋಡೋದಕ್ಕೆ ಅದು ಸಾಧ್ಯವಲ್ಲವೋ ಅದು ರೂಪವುಳ್ಳ ದ್ರವ್ಯ ಅಲ್ಲ ಅಂತ ಹೀಗೆ ನಾವು ನಿರ್ಣಯವನ್ನ ಮಾಡ್ತೇವೆ. ಅದಕ್ಕೆ ನೀವಿಲ್ಲಿ ಆಕ್ಷೇಪ ಮಾಡಬಹುದು, ತೇಜಸ್ಸನ್ನ ನೋಡ್ಲಿಕ್ಕೆ ಹೊರಗಿನ ಬೆಳಕಿನ ಸಹಾಯ ಬೇಕಾಗಿಲ್ಲ. ತೇಜಸ್ಸು ಕೂಡ ಒಂದು ರೂಪವುಳ್ಳ ದ್ರವ್ಯ. ಅದಕ್ಕೆ ಭಾಸ್ವರ ಶುಕ್ಲ ಅಂತ ರೂಪ ಅದರಲ್ಲಿರೋದು. ಅತ್ಯಂತ ಬಿಳಿಯಾದಂತಹದ್ದು, ಹೊಳೆಯುವ ಬಿಳಿ, ಪ್ರಕಾಶಿಸುವ ಬಿಳಿ ಬಣ್ಣ ಅದರದ್ದು. ಆ ಬಿಳಿ ಬಣ್ಣ ಉಳ್ಳಂತಹ ತೇಜಸ್ಸನ್ನ ನೋಡ್ಲಿಕ್ಕೆ ನಮಗೆ ಮತ್ತೊಂದು ಬೆಳಕು ಬೇಕಾ? ಇಲ್ಲ. ಹಾಗಾದ್ರೆ ಬಾಹ್ಯವಾದಂತಹ ಬೆಳಕಿನ ಸಹಾಯ ಇಲ್ಲದೇನೆ ಆ ತೇಜಸ್ಸು, ರೂಪವುಳ್ಳಂತಹ ತೇಜಸ್ಸಿನ ಪ್ರತ್ಯಕ್ಷ ಅದು ಕಣ್ಣಿಗೆ ನಮಗೆ ಕಾಣ್ತಾ ಇದೆ ಅಂದ್ರೆ ಹಾಗಾದ್ರೆ ಅದು ಕೂಡ ದ್ರವ್ಯ ಅಲ್ಲ ಅಂತ ಹೇಳಬೇಕಾದಿತ್ತಲ್ವಾ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ. ತೇಜಸ್ಸನ್ನ ಬಿಟ್ಟು ಉಳಿದಂತಹ ಯಾವ ರೂಪವುಳ್ಳಂತಹ ದ್ರವ್ಯ ಇದೆಯೋ ಅಂತಹ ದ್ರವ್ಯಗಳ ಪ್ರತ್ಯಕ್ಷಕ್ಕೆ ಮಾತ್ರ ಬಾಹ್ಯವಾದಂತಹ ಬೆಳಕಿನ ಸಹಾಯ ಬೇಕು. ಆದ್ದರಿಂದಾಗಿ ತಮಸ್ಸು ಅದು ತೇಜಸ್ಸಿಗಿಂತ ಭಿನ್ನವಾಗಿದೆ ಮತ್ತು ರೂಪವುಳ್ಳಂತಹ ದ್ರವ್ಯವಾಗಿದೆ. ಚಾಕ್ಷುಷ ದ್ರವ್ಯ ಅಂತ ಹೇಳ್ತಾರೆ, ಕಣ್ಣಿಗೆ ಕಾಣುವ ವಸ್ತುವಾಗಿದೆ. ಆದ್ದರಿಂದಾಗಿ ಅದನ್ನು ನೋಡೋದಕ್ಕೆ ಬಾಹ್ಯ ಅಲೋಕದ ಸಹಕಾರ ಬೇಕೇ ಬೇಕು. ಆದ್ದರಿಂದಾಗಿ ಅದು ಇಲ್ಲ. ಆದ್ದರಿಂದ ತಮಸ್ಸಿನಲ್ಲಿ ವಸ್ತುತಃ ನೀಲರೂಪ ಇಲ್ಲ, ಅದು ಮೇ ಅಂತ ಈ ರೀತಿಯಾಗಿ ಒಂದು ಯುಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅಲ್ಲ, ನೀವು ಹಾಗಾದ್ರೆ ಏನದು ತಮಸ್ಸು ಅಂತಂದ್ರೆ? ತಮಸ್ಸು ಅಂತಂದ್ರೆ ಹಾಗಾದ್ರೆ ಅದು ತೇಜಸ್ಸಿನ ಅಭಾವವನ್ನೇ ತಮಸ್ಸು ಅಂತ ಹೇಳ್ತೇವೆ. ಆದ್ದರಿಂದ ಅದರಲ್ಲಿ ವಸ್ತುತಃ ನೀಲರೂಪ ಇಲ್ಲದೆ ಅದು ಭ್ರಮೆ. ಬೇರೆ ಕಡೆಗೆ ಇರತಕ್ಕಂತಹ ನೀಲರೂಪ ಅದು ತಮಸ್ಸಿನಲ್ಲಿ ನಮಗೆ ತೋರ್ತಾ ಇದೆ ಅಂತ ಹೀಗೆ ಅಭಿಪ್ರಾಯವನ್ನು ಪಡ್ತಾರೆ. ಅಲ್ಲ, ನೀವು ಹೇಳಿದ್ರಲ್ಲ ಈಗ ತೇಜಸ್ಸನ್ನ ನೋಡೋದಕ್ಕೆ ಬಾಹ್ಯ ಅಲೋಕದ ಸಹಕಾರ ಇಲ್ಲದೇನೆ ಆ ತೇಜಸ್ಸು ಎನ್ನುವ ರೂಪಿ ದ್ರವ್ಯದ ಪ್ರತ್ಯಕ್ಷ ಆಗುತ್ತದೆ ಅಂತಂದ ಮೇಲೆ ತಮಸ್ಸಿಗೂ ಕೂಡ ಹಾಗೆ ಹೇಳೋಣ ನಾವು. ತಮೋ ವ್ಯತಿರಿಕ್ತವಾದಂತಹ ಅಂದ್ರೆ ಅಂಧಕಾರಕ್ಕಿಂತ ಭಿನ್ನವಾದಂತಹ ರೂಪಿ ದ್ರವ್ಯ ಮಾತ್ರ ಬಾಹ್ಯ ಆಲೋಕವನ್ನ ಅಪೇಕ್ಷೆ ಪಡುತ್ತದೆ. ಉಳಿದಂಥದ್ದು ಇದು ತಮಸ್ಸು ಅನ್ನುವಂಥದ್ದು ತೇಜಸ್ಸಿನಂತೆ ಬಾಹ್ಯ ಆಲೋಕದ ಸಹಕಾರ ಇಲ್ಲದೇನೆ ಅದು ನಮ್ಮ ಕಣ್ಣಿಗೆ ಕಾಣಬಹುದು. ಆದ್ದರಿಂದಾಗಿ ನೀವು ತಮೋ ವ್ಯತಿರಿಕ್ತವಾದಂತಹ ತೇಜೋ ವ್ಯತಿರಿಕ್ತವಾದಂತಹ ರೂಪಿದ್ರವ್ಯ ಪ್ರತ್ಯಕ್ಷಕ್ಕೆ ಬಾಹ್ಯ ಆಲೋಕದ ಸಹಕಾರ ಬೇಕು ಅಂತ ಏನು ನಿಯಮವನ್ನು ಮಾಡಿಕೊಂಡಿದ್ದೀರೋ ಹಾಗೆ ನಾವು ಕೂಡ ತಮೋ ವ್ಯತಿರಿಕ್ತವಾದಂತಹ ರೂಪಿದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷಕ್ಕೆ ಬಾಹ್ಯ ಆಲೋಕದ ಸಹಕಾರ ಬೇಕು ಅನ್ನುವ ನಿಯಮವನ್ನು ಮಾಡುತ್ತೇವೆ. ಆದ್ದರಿಂದ ಏನು ತಪ್ಪಿಲ್ಲ ಅಂತ ಹೇಳ್ತೇವೆ ಅಂದ್ರೆ ಹಾಗಲ್ಲ. ಯಾಕೆಂದ್ರೆ ತೇಜಸ್ಸಿನಲ್ಲಿ ನಮಗೆ ಅನನ್ಯಥಾ ಸಿದ್ಧವಾದಂತಹ ಅಂದ್ರೆ ತೇಜಸ್ಸು ದ್ರವ್ಯ ಅನ್ನೋದಕ್ಕೆ ಅದರಲ್ಲಿ ಸ್ಪಷ್ಟವಾದಂತಹ ಬೇರೆ ಎಲ್ಲಿಯೂ ಇಲ್ಲದೆ ಇರುವಂತಹ ಉಷ್ಣ ಸ್ಪರ್ಶ ಮತ್ತು ಭಾಸ್ವರ ಶುಕ್ಲ ರೂಪ, ಈ ಎರಡು, ಇನ್ನೂ ಅನೇಕ ಇದೆ. ಉಷ್ಣ ಸ್ಪರ್ಶ ಮತ್ತು ಭಾಸ್ವರ ಶುಕ್ಲ ರೂಪ ಈ ಏನು ಇದೆ ಗುಣಗಳು, ಇದು ಎರಡೂ ಬೇರೆ ಎಲ್ಲಿಯೂ ಸಿದ್ಧವಾಗಿಲ್ಲ. ಇಂತಹ ಈ ಎರಡು ಅನುಭವ ಸಿದ್ಧವಾದಂತಹ ಗುಣಗಳೇನಿದೆ ಈ ಗುಣಗಳಿಗೆ ಆಶ್ರಯವಾಗಿ ಒಂದು ತೇಜಸ್ಸನ್ನು ನಾವು ಒಪ್ಪಲೇಬೇಕು. ಅದು ದ್ರವ್ಯಾಂತ ಒಪ್ಪಲೇಬೇಕಾಗಿದೆ. ದ್ರವ್ಯಾಂತ ಒಪ್ಪಿದ್ದರಿಂದಾಗಿ ಅದು ಬಾಹ್ಯಾಲೋಕ ಸಹಕಾರ ಇಲ್ಲದ ಚಕ್ಷುಸ್ಸಿಗೆ ಅದು ಕಾಣುತ್ತದೆ, ಕಣ್ಣಿಗೆ ಕಾಣುತ್ತದೆ ಅಂತನ್ನುವಂಥದ್ದನ್ನ ನಾವು ಅದನ್ನ ಹೇಳಬಹುದು. ತಮಸ್ಸಿನ ವಿಷಯದಲ್ಲಿ ಹಾಗಲ್ಲ. ತಮಸ್ಸಿನ ವಿಷಯದಲ್ಲಾಗುವಾಗ ನಿಮ್ಮ ಆ ನೀಲ ರೂಪದ ಪ್ರತೀತಿ ಏನು ಬರ್ತಾ ಇದೆ, ಆ ನೀಲ ರೂಪ ಬೇರೆ ಕಡೆಗೆ ಸಿದ್ಧವಾಗಿದೆ. ಬೇರೆ ಕಡೆಗೆ ಇರುವಂತಹ ನೀಲ ರೂಪವೇ ಈಗ ಘಟ
ಕಪ್ಪಾದ ಘಟ ಇದೆ, ಕಪ್ಪಾದ ಮೋಡಗಳಿದ್ದಾವೆ, ಅಥವಾ ಕಪ್ಪಾದ ವಸ್ತ್ರವಿದೆ ಅಂತ ಅಲ್ಲಿ ನೀಲರೂಪ ಅನ್ನೋದು ಸಿದ್ಧವಾಗಿದೆ. ಅಲ್ಲಿ ನೋಡಿದಂತಹ ನೀಲರೂಪದ ಆರೋಪವೇ ಈ ತಮಸ್ಸಿನಲ್ಲಿ ಇದೆ ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ತಮಸ್ಸಿನಲ್ಲಿ ಅನನ್ಯಥಾ ಸಿದ್ಧವಾದಂತಹ ರೂಪಾದಿಗಳು ಇಲ್ಲದೇ ಇರೋದರಿಂದಾಗಿ ಆ ತಮಸ್ಸನ್ನ ದ್ರವ್ಯ ಅಂತ ಒಪ್ಪಲೇಬೇಕಾಗಿಲ್ಲ. ಹಾಗಾದಾಗ ಏನಾಯ್ತು, ತಮೋ ವ್ಯತಿರಿಕ್ತವಾದಂತಹ ದ್ರವ್ಯದ ರೂಪಿದ್ರವ್ಯದ ಚಾಕ್ಷುಷ ಪ್ರತ್ಯಕ್ಷಕ್ಕೆ ಬಾಹ್ಯಾಲೋಕ ಸಹಕಾರ ಬೇಕು ಅನ್ನುವಂತಹ ನಿಯಮವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇದು ಒಂದು ಯುಕ್ತಿ. ಅದಕ್ಕೆ ಇದರ ಮೇಲೆ ನಮಗೊಂದು ಪ್ರಶ್ನೆ ಬರ್ತದೆ. ನೀವೇನು ಹೇಳಿದ್ರಿ, ರೂಪಿದ್ರವ್ಯವಾದಂತಹ ಘಟಪಟಾದಿಗಳ ಪ್ರತ್ಯಕ್ಷಕ್ಕೆ ಬಾಹ್ಯಾಲೋಕ ಸಹಕಾರ ಅನ್ನುವಂಥದ್ದು ಬೇಕು ನಿಯಮೇನ ಅಂತ ಹೇಳಿ. ಆದರೆ ಈ ನಿಯಮಕ್ಕೆ ವ್ಯಭಿಚಾರ ಇದೆ. ಎಲ್ಲಿ ಅಂದ್ರೆ, ಈ ರಾತ್ರಿಯಲ್ಲಿ ಸಂಚಾರ ಮಾಡುವಂತಹ ಗೂಬೆಗಳು ಇದ್ದಾರೆ. ಅಂತಹ ಕೆಲವು ಪ್ರಾಣಿಗಳಿಗೆ ರಾತ್ರಿಯ ಹೊತ್ತು ಬಾಹ್ಯಾಲೋಕ ಸಹಕಾರ ಇಲ್ಲದೇನೆ ಎಲ್ಲ ರೂಪಿದ್ರವ್ಯಗಳ ಪ್ರತ್ಯಕ್ಷ ಅವುಗಳಿಗೆ ಆಗ್ತದೆ. ಅವುಗಳ ಕಣ್ಣಿಗೆ ಕಾಣಿಸ್ತಾ ಇದೆ. ಬಾಹ್ಯಾಲೋಕದ ಸಹಕಾರ ಬೇಕೇ ಆಗಿಲ್ಲ. ಹಾಗಾದ್ರೆ ಬಾಹ್ಯಾಲೋಕ ಸಹಕಾರ ಇಲ್ಲದೇನೆ ಈ ಗೂಬೆ ಮೊದಲಾದಂತಹ ಪ್ರಾಣಿಗಳು, ಪಕ್ಷಿಗಳು ಇವು ರೂಪಿದ್ರವ್ಯವನ್ನ ಕಾಣ್ತಾ ಇದ್ದಾವೆ. ಆದ್ದರಿಂದಾಗಿ ನಿಮ್ಮ ನಿಯಮ ಇದು ಸರಿಯಲ್ಲ. ಯಾವುದು ರೂಪಿದ್ರವ್ಯವಾಗಿದೆಯೋ, ಚಾಕ್ಷುಷವಾಗಿದೆಯೋ ಅದು ಬಾಹ್ಯಾಲೋಕದ ಸಹಕಾರವನ್ನು ಅಪೇಕ್ಷೆ ಪಡುತ್ತದೆ ನಿಯಮೇನ ಅನ್ನುವಂಥದ್ದು ಸರಿಯಲ್ಲ ಅಂತ ಒಂದು ಆಕ್ಷೇಪವನ್ನು ಮಾಡಬಹುದು ಇದರ ಮೇಲೆ. ಆದ್ರೆ ಇದು ಕೂಡ ಸರಿಯಲ್ಲ. ಯಾಕೆಂದ್ರೆ ಉರುಕಾದಿಗಳು ಅಂದ್ರೆ ಆ ಗೂಬೆ ಮೊದಲಾದವುಗಳಿಗೆ ಅಲ್ಲಿಯೂ ಕೂಡ ಬಾಹ್ಯಾಲೋಕ ಅಲ್ಲಿ ಇಲ್ಲದೇ ಇದ್ರೂ ಕೂಡ ಅಲ್ಲಿ ವಿಲಕ್ಷಣವಾದಂತಹ ಒಂದು ತೇಜಸ್ಸಿನ ಸಹಕಾರ ಇದ್ದೇ ಅವುಗಳು ರೂಪಿದ್ರವ್ಯವನ್ನ ಕಾಣ್ತಾ ಇದ್ದಾವೆ. ಆದ್ದರಿಂದಾಗಿ ಅಲ್ಲಿಯೂ ಕೂಡ ಆ ತೇಜಸ್ಸಿನ ಸಹಕಾರ ಅನ್ನುವಂಥದ್ದು ಇದ್ದೇ ಇದೆ ಅಂತ ಒಪ್ಪಬೇಕು. ಯಾಕೆ ಒಪ್ಪಬೇಕು? ಇಲ್ಲ ಅಂತ ಹೇಳಿದರೆ ಏನು ಅಂತಂದ್ರೆ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದ್ರೆ ಹಗಲು ಹೊತ್ತಿನಲ್ಲಿ ಅವು ಯಾಕೆ ನೋಡೋದಿಲ್ಲ? ರಾತ್ರಿಯ ಹೊತ್ತಿನಲ್ಲಿ ಸಣ್ಣ ಪುಟ್ಟ ತೇಜಸ್ಸು ಇದ್ರೇನೆ ಅದು ಏನೂ ತೇಜಸ್ಸಿನ ಸಹಕಾರ ಇಲ್ಲದೇನೆ ರಾತ್ರಿಯ ಹೊತ್ತಿನಲ್ಲಿ ಅವುಗಳು ಪದಾರ್ಥಗಳನ್ನು ಕಾಣುತ್ತವೆ ಅಂತಂದ ಮೇಲೆ ಹಗಲು ಹೊತ್ತಿನಲ್ಲಿ ಕಾಣಬೇಕಲ್ಲ. ಹಾಗಿದ್ರೆ ಯಾಕೆ ನೋಡೋದಿಲ್ಲ ಅಂತಂದ್ರೆ ಅದಕ್ಕೆ ನಾವಲ್ಲಿ ಉತ್ತರ ಏನು ಕೊಡಬೇಕು ಅಂದ್ರೆ, ಬಾಹ್ಯಾಲೋಕ ಅನ್ನುವಂಥದ್ದು ಅವುಗಳ ಕಣ್ಣಿಗೆ ಏನೊಂದು ದೃಷ್ಟಿಯ ಸಾಮರ್ಥ್ಯ ತೇಜಸ್ಸು ಅನ್ನುವಂಥದ್ದು ಏನಿದೆ ಅಲ್ಲಿ, ಆ ತೇಜಸ್ಸು ಬಾಹ್ಯಾಲೋಕದಿಂದ ಅಭಿಭೂತವಾಯಿತು, ಅದು ಹೆಚ್ಚಾಯಿತು. ಆದ್ದರಿಂದಾಗಿ ಆ ಬಾಹ್ಯಾಲೋಕದಿಂದ ಅಭಿಭೂತವಾಗಿರೋದರಿಂದಾಗಿ ಅವುಗಳಿಗೆ ಹಗಲು ಹೊತ್ತಿನಲ್ಲಿ ವಸ್ತುಗಳನ್ನು ನೋಡುವ ಸಾಮರ್ಥ್ಯ ಇರೋದಿಲ್ಲ ಅಂತ ಹೇಳಿ ಈ ರೀತಿಯಾದ ಯುಕ್ತಿಯಿಂದ ನಾವು ಅದನ್ನು ಹೇಳಬೇಕಾಗ್ತದೆ. ಆ ವಿಷಯವನ್ನ ಸಮಾಧಾನವನ್ನ ಅದಕ್ಕೆ ಕೊಡಬೇಕಾಗ್ತದೆ. ಆದ್ದರಿಂದ ಗೂಬೆ ಮೊದಲಾದಂತಹ ಪಶು ಪಕ್ಷಿಗಳು ಕೂಡ ರಾತ್ರಿಯ ಹೊತ್ತಿನಲ್ಲಿ ರೂಪವುಳ್ಳಂತಹ ದ್ರವ್ಯಗಳನ್ನು ಕಾಣುತ್ತವೆ ಅಂತಂದ್ರೆ ಅದಕ್ಕೆ ಕಾರಣ ಏನು? ಒಳಗೆ ಇರತಕ್ಕಂತಹ ವಿಲಕ್ಷಣವಾದಂತಹ ತೇಜಸ್ಸೇ ಕಾರಣ ಅನ್ನುವಂಥದ್ದು ಸಿದ್ಧವಾಗ್ತದೆ. ಇನ್ನೊಂದು ಯುಕ್ತಿ ಏನು ಅಂದ್ರೆ, ಈ ತಮಸ್ಸಿಗೆ ಇದೊಂದು ದ್ರವ್ಯ ಅಂತ ನೀವು ಹೇಳ್ತೀರಿ ಅಂತಾಗಿದ್ರೆ ಇದು ಕಣ್ಣಿಗೆ ಕಾಣ್ತಾ ಇದೆ. ಕಣ್ಣಿಗೆ ಕಾಣುವಂತಹ ಈ ದ್ರವ್ಯ ರೂಪವುಳ್ಳಂತಹ ದ್ರವ್ಯ ಇದೆ. ಹಾಗಾದ್ರೆ ಕಣ್ಣಿಗೆ ಕಾಣುವಂತಹ ರೂಪವುಳ್ಳ ದ್ರವ್ಯಗಳೆಲ್ಲವೂ ಕೂಡ ಅದು ಮಧ್ಯಮ ಪರಿಮಾಣ, ಕಣ್ಣಿಗೆ ಕಾಣುವಷ್ಟು ದೊಡ್ಡದಾಗಿರಬೇಕು. ಹಾಗಾದ್ರೆ ಅಂತಹ ಮಧ್ಯಮ ಪರಿಮಾಣವುಳ್ಳಂತಹ ಈ ದ್ರವ್ಯಗಳು ಹುಟ್ಟಿದ್ದು ಹೇಗೆ? ಈ ತಮಸ್ಸು ಅನ್ನುವಂತಹ ದ್ರವ್ಯ ಹುಟ್ಟಿದ್ದು ಹೇಗೆ? ಅದು ಹುಟ್ಟಬೇಕು ಅಂತಾಗಿದ್ರೆ ಅದರ ಪರಮಾಣುಗಳು, ಅವಯವಗಳೆಲ್ಲವೂ ಕೂಡ ಇರಬೇಕು. ಹೇಗೆ ಈಗ ಒಂದು ಘಟ ಮೊದಲಾದಂತಹ ವಸ್ತುಗಳು ಹುಟ್ಟಬೇಕು ಅಂತಾಗಿದ್ರೆ ಅದರ ಪರಮಾಣುಗಳು ಕಾರಣ. ಪರಮಾಣು ಹಾಕಿ ಕೊನೆಗೆ ಒಂದು ಘಟ ಅನ್ನುವಂತಹ ವಸ್ತು ಸಿದ್ಧವಾಗ್ತದೆ. ಹೇಗೋ ಅದೇ ರೀತಿಯಾಗಿ ತಮಸ್ಸಿಗೂ ಕಾರಣವಾಗಿ ಅದರ ಅವಯವಗಳನ್ನ ಹುಡುಕ್ತಾ ಹೋದ್ರೆ ಪರಮಾಣುವಿನವರೆಗೂ ಹೋಗಿ ಅಂತಹ ಪರಮಾಣುಗಳಿಂದಾಗಿ ತಮಸ್ಸು ಅನ್ನುವಂಥದ್ದು ಹುಟ್ಟಿತು ಅಂತ ಈ ರೀತಿಯಾಗಿ ಹೇಳಬೇಕು. ಆದರೆ ಈ ರೀತಿಯಾಗಿ ತಮಸ್ಸು ಅನ್ನುವಂತಹ ವಸ್ತು ದ್ರವ್ಯ ಇದು ಪರಮಾಣುಗಳಿದೆ ಅಂತ ಹೇಳಬೇಕು ಅಂತಾಗಿದ್ರೆ ಒಂದು ನಿಯಮವನ್ನು ನಾವು ನೋಡುತ್ತೇವೆ. ಎಲ್ಲ ಕಡೆಗೂ ಲೋಕದಲ್ಲಿರುವಂತಹ ನಿಯಮ ಇದೆ. ಏನು?
ಯಾವುದೆಲ್ಲ ಹುಟ್ಟಿದಂತಹ ದ್ರವ್ಯ ಇದೆಯೋ ಅಂತಹ ಆ ದ್ರವ್ಯ ಸ್ಪರ್ಶ ಎನ್ನುವ ಗುಣವುಳ್ಳಂತಹ ಪರಮಾಣುಗಳಿಂದ ಹುಟ್ಟಿದೆ ಅನ್ನುವಂಥ ಸ್ಪರ್ಶ ಅಂದ್ರೆ ಮುಟ್ಟಿದರೆ ಅದರ ಅನುಭವ ಆಗುತ್ತೆ. ಮುಟ್ಟಿ ಅದರ ಅನುಭವವನ್ನ, ಘಟವನ್ನ ಹೇಳಬಹುದು, ವಸ್ತ್ರವನ್ನ, ಬಟ್ಟೆ ಮೊದಲಾದವುಗಳನ್ನು ಮುಟ್ಟಿ ಹೇಳಬಹುದು, ವೃಕ್ಷವನ್ನ ಮುಟ್ಟಿ ತಿಳ್ಕೊಳ್ಬಹುದು. ಹಾಗೆ ಅದೇ ರೀತಿಯಾಗಿ ತಮಸ್ಸನ್ನು ಕೂಡ ಮುಟ್ಟಿ ನಿಮಗೆ ತಿಳಿಯುವಂತಹದ್ದು ಆಗುತ್ತೆ. ಅದು ಆಗುತ್ತೋ? ಇಲ್ಲ. ಯಾವುದೆಲ್ಲ ಅಂದ್ರೆ ಕಾರ್ಯದ್ರವ್ಯಕ್ಕೆ ಆರಂಭಕತ್ವ ಅನ್ನೋದು ಏನಿದೆ, ಕಾರ್ಯದ್ರವ್ಯಕ್ಕೆ ಆರಂಭಕತ್ವ ಪರಮಾಣುಗಳಲ್ಲಿ ಇರಬೇಕು ಅಂತಾಗಿದ್ರೆ ಅದು ಸ್ಪರ್ಶವದ್ರವ್ಯ ಆಗಿದೆ. ಆ ಪರಮಾಣುಗಳಲ್ಲಿ ಸ್ಪರ್ಶ ಎನ್ನುವಂತಹ ಒಂದು ಗುಣ ಇರಬೇಕು. ಆ ಸ್ಪರ್ಶ ಎನ್ನುವ ಗುಣ ಇದ್ದರೇನೆ ಅವುಗಳ ಸಂಯೋಗದಿಂದಾಗಿ ತಮಸ್ಸು ಹುಟ್ಟುತ್ತದೆ. ಆ ತಮಸ್ಸು ಹುಟ್ಟಿದಂತಹ ತಮಸ್ಸಿನಲ್ಲಿ ಪರಮಾಣುಗಳಲ್ಲಿ ಸ್ಪರ್ಶ ಇರೋದರಿಂದಾಗಿ ಅವುಗಳಲ್ಲೂ ಸ್ಪರ್ಶ ಬರಬೇಕು. ಆದ್ರೆ ಬರುತ್ತೋ ಇದೆಯೋ? ತಮಸ್ಸಿನಲ್ಲಿ ಎಲ್ಲಿಯೂ ಕೂಡ ಸ್ಪರ್ಶದ ಅನುಭವವೇ ಇಲ್ಲ. ಹೀಗಾಗಿ ಆ ತಮಸ್ಸನ್ನ ನಾವು ದ್ರವ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಿಂತಲೂ ಕೂಡ ವ್ಯರ್ಥವಾಗಿ ಆ ಏನ್ ಹೇಳ್ಬೇಕು, ಇಲ್ಲಪ್ಪ ಅಲ್ಲಿ ಸ್ಪರ್ಶ ಇಲ್ಲದೆ ಇದ್ರೂ ಕೂಡ ರೂಪವು ಇರುವಂತಹ ಒಂದು ರೂಪ ಇರುವಂತಹ ದ್ರವ್ಯವಾಗಿದ್ರೂ ಕೂಡ ಅದರಲ್ಲಿ ಸ್ಪರ್ಶ ಇಲ್ಲ ಅಂತ ವಿಲಕ್ಷಣ ದ್ರವ್ಯವನ್ನ ಕಲ್ಪನೆ ಮಾಡ್ತೀವಿ. ಇಲ್ಲ, ಅಲ್ಲಿ ಸ್ಪರ್ಶ ಅಂತನ್ನೋದು ಉದ್ಭೂತವಾಗಿಲ್ಲ, ಅಭಿವ್ಯಕ್ತವಾಗಿಲ್ಲ, ಅದು ಒಳಗೆ ಇದೆ, ಅಭಿವ್ಯಕ್ತವಾಗಿಲ್ಲ, ಅನುದ್ಭೂತವಾದಂತಹ ಸ್ಪರ್ಶ ಅದರಲ್ಲಿ ಇದೆ ಅಂತ ಎಲ್ಲ ಕಲ್ಪನೆ ಮಾಡಬೇಕು. ತಮಸ್ಸು ಅನ್ನೋದನ್ನ ಒಂದು ಕಲ್ಪನೆ ಮಾಡ್ಲಿಕ್ಕೆ ಹೋಗಿ ಇನ್ನು ಏನೇನೋ ಅನಗತ್ಯವಾದ ಕಲ್ಪನೆಗಳನ್ನ ಮಾಡಬೇಕಾಗ್ತದೆ ಅಂತ ಹೇಳಿ, ಅದಕ್ಕಿಂತ ಒಳ್ಳೆಯ ಮಾರ್ಗ ಏನು ಅಂದ್ರೆ ತಮಸ್ಸು ಅನ್ನೋದು ಪ್ರತ್ಯೇಕ ದ್ರವ್ಯ ಅಲ್ಲ, ತೇಜಸ್ಸಿನ ಅಭಾವವೇ ತಮಸ್ಸು ಅಂತ ಹೇಳುವಂತಹದ್ದು ಉಚಿತ ಅಂತ ಇನ್ನೊಂದು. ಇದರ ನಂತರದಲ್ಲಿ ತಮಸ್ಸಿನಲ್ಲಿ ಏನು ರೂಪ ಇದೆಯಲ್ವಾ, ಅಲ್ಲಿ ಆ ರೂಪಜ್ಞಾನ ಅಂತನ್ನುವಂಥದ್ದು ಅದು ಭ್ರಮೆ ಅಂತ ನೀವು ಹೇಳ್ತೀರಿ. ಹಾಗೆ ಹೇಳ್ತಾ ಹೋದರೆ ನಾವು ಕೂಡ ಆಕ್ಷೇಪ ಮಾಡುತ್ತೇವೆ. ಏನು, ಪೃಥಿವಿಯಲ್ಲಿ ಗಂಧ ಇದೆ, ಜಲದಲ್ಲಿ ಇನ್ನೇನು ಶೀತ ಸ್ಪರ್ಶ ಇದೆ, ಇದು ಎಲ್ಲವೂ ಕೂಡ ಬೇರೆ ಕಡೆಗೆ ಇದ್ದದ್ದೇ ಪೃಥಿವಿಯಲ್ಲಿ ಗಂಧ ತೋರ್ತಾ ಇದೆ, ಬೇರೆ ಕಡೆಗೆ ಇರುವಂತಹ ಸ್ಪರ್ಶವೇ ಈ ಜಲದಲ್ಲಿ ಭ್ರಮೆಯಿಂದ ತೋರ್ತಾ ಇದೆ. ಆದ್ದರಿಂದ ಪೃಥಿವಿಯೂ ದ್ರವ್ಯ ಅಲ್ಲ, ಜಲವೂ ದ್ರವ್ಯ ಅಲ್ಲ ಅಂತ ಹೇಳ್ತೇವೆ ಅಂದ್ರೆ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಪೃಥಿವಿಯಲ್ಲಿ ಇರತಕ್ಕಂತಹ ಗಂಧ ಅದು ಬೇರೆ ಎಲ್ಲಿಯೂ ಕೂಡ ನಮಗೆ ಉಪಲಬ್ಧವಾಗಿಲ್ಲ. ಜಲದಲ್ಲಿ ಇರತಕ್ಕಂತಹ ಶೀತ ಸ್ಪರ್ಶ ಅದು ಬೇರೆ ಎಲ್ಲಿಯೂ ಉಪಲಬ್ಧವಾಗಿಲ್ಲ. ಆದ್ದರಿಂದ ಅನನ್ಯಥಾ ಸಿದ್ಧ ಅಂತ ಹೇಳ್ತಾರೆ. ಅನನ್ಯಥಾ ಸಿದ್ಧವಾದಂತಹ ಗುಣಗಳಿಂದಾಗಿ ಪೃಥಿವಿ, ಅಪು, ತೇಜಸ್ಸು, ವಾಯು ಅನ್ನುವಂತಹ ಈ ಪದಾರ್ಥಗಳು, ದ್ರವ್ಯಗಳು ಸಿದ್ಧವಾಗ್ತಾ ಇದ್ದಾವೆ. ಆದರೆ ತಮಸ್ಸು ಹಾಗಲ್ಲ. ತಮಸ್ಸಿನಲ್ಲಿ ಏನು ರೂಪ ಇದೆಯೋ ಅದು ಅನನ್ಯಥಾ ಸಿದ್ಧ ಅಲ್ಲ, ಅದು ಬೇರೆ ಕಡೆಗೆ ಸಿದ್ಧವಾಗಿದೆ. ಆದ್ದರಿಂದಾಗಿ ತೇಜೋಭಾವನೆ ತಮಸ್ಸು ಅಂತ ಹೇಳೋದಕ್ಕೆ ಯಾವ ತೊಂದರೆಯೂ ಕೂಡ ಇಲ್ಲ. ಅದಕ್ಕೆ ಇದರ ಮೇಲೆ ಇನ್ನೊಂದು ಪ್ರಶ್ನೆ ಬರ್ತದೆ. ಆಯ್ತು, ತಮಸ್ಸು ತೇಜೋಭಾವ, ಈ ಅಭಾವದಲ್ಲಿ ನಮಗೆ ನೀಲ ರೂಪದ ಪ್ರತೀತಿ ಬರ್ತಾ ಇದೆ. ಅದು ಎಲ್ಲಿದ್ದು ಅಂತ ಕೇಳಿದ್ರೆ ಬೇರೆ ಕಡೆಗೆ ಇರುವಂತಹ ರೂಪ, ನೀಲ ರೂಪವನ್ನ ನಾವು ತೇಜೋಭಾವದಲ್ಲಿ ಆರೋಪ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಇಂಥದ್ದು ಎಲ್ಲಿಯಾದ್ರೂ ಕಂಡಿದೆಯಾ? ಎಲ್ಲಿಯಾದ್ರೂ ಒಂದು ಅಭಾವದಲ್ಲಿ ಭಾವ ವಸ್ತುವಿನಲ್ಲಿರುವಂತಹ ರೂಪದ ಆರೋಪ ಯಾರು ಕಂಡಿದೆಯಾ? ನಮಗೆ ಎಲ್ಲಿಯೂ ಕಂಡಿಲ್ಲ. ಇದು ಹೇಗೆ ಕೂಡಿಸ್ತೀರಿ? ನಿಮಗೂ ಕೂಡ ಸಮಸ್ಯೆ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಅಂದ್ರೆ ಅದು ಸರಿಯಲ್ಲ. ಯಾಕೆ ಅಂದ್ರೆ ಅವನು ತಮಸ್ಸು ಅಂತ ಯಾರು ತಿಳ್ಕೊಂಡಿದ್ದಾನೆ ಅವನಿಗೆ ಆ ತಮಸ್ಸು ತೇಜೋಭಾವ ಅನ್ನೋ ಜ್ಞಾನ ಇಲ್ಲ. ತೇಜೋಭಾವತ್ವೇನ ತಮಸ್ಸಿನ ಆದ್ದರಿಂದಾಗಿ ದೋಷವಶಾತ್ ಅವನು ಏನ್ ಮಾಡ್ತಾನೆ, ಬೇರೆ ಕಡೆಗೆ ಇರತಕ್ಕಂತಹ ನೀಲ ರೂಪವನ್ನ ಇದರಲ್ಲಿ ಆರೋಪ ಮಾಡಿಕೊಂಡು ನೀಲಂ ತಮಃ ಅನ್ನುವ ಜ್ಞಾನ ಅವನಿಗೆ ಬರ್ತದೆ. ಇನ್ನು ಇದೇ ರೀತಿಯಾಗಿ ನೀಲಂ ತಮಃ ಚಲತಿ ಅಂತ ಹೇಳ್ತಾರೆ. ಈ ಚಲನ ಕ್ರಿಯೆ ಅಂತ ಅನ್ನೋದು ಕಾಣಬೇಕು ಅಂತಾಗಿದ್ರೂ ಕೂಡ ನಮಗೆ ಯಾವುದೇ ರೂಪವುಳ್ಳಂತಹ ದ್ರವ್ಯ, ಚಾಕ್ಷುಷವಾದಂತಹ ದ್ರವ್ಯ, ಅದರಲ್ಲಿ ಚಲನಕ್ರಿಯೆ ಕಾಣಬೇಕು ಅಂತಾಗಿದ್ರೂ ಕೂಡ ನಮಗೆ ಬಾಹ್ಯಾಲೋಕದ ಸಹಕಾರ ಬೇಕು. ಬೆಳಕು ಇದ್ರೇನೆ ಯಾರು ಹೋದರು, ಯಾರು ಬಂದರು ಅನ್ನುವಂತಹದ್ದು ನಮಗೆ ಕಾಣುತ್ತೆ.
ಕತ್ತಲೆಯಲ್ಲಿ ಯಾರಾದ್ರೂ ಬರ್ತಾರೆ ಹೋಗ್ತಾರೆ ಅಂದ್ರೆ ನಾವು ಡಿಕ್ಕಿ ಹೊಡಿತೇವೆ ಹೋಗಿ. ಹಾಗಾದ್ರೆ ಬೆಳಕು ಅನ್ನುವಂತಹದ್ದು ಗಮನಕ್ರಿಯೆಯನ್ನ ನೋಡಬೇಕು ಅಂತಾಗಿದ್ರು ಕೂಡ, ಗತಿ ಎನ್ನುವಂತಹ ಕ್ರಿಯೆಯನ್ನ ನೋಡೋದಕ್ಕೂ ಕೂಡ, ಅದು ಅದರ ಪ್ರತೀತಿ ಬರ್ಲಿಕ್ಕೂ ಕೂಡ ಹೊರಗಿನ ಬೆಳಕಿನ ಸಹಾಯ ಬೇಕೇ ಬೇಕು. ಆದ್ದರಿಂದಾಗಿ ಬೆಳಕಿನ ಸಹಾಯ ಇಲ್ಲದೇನೆ ಇಲ್ಲಿ ಒಂದು ಗತಿ ಅನ್ನೋದು ನಮಗೆ ಕೊರತಾ ಇದೆ ಅಂದ್ರೆ ಅದು ಭ್ರಮೆ. ಅದು ಬೆಳಕಿನಲ್ಲಿರುವಂತಹ ಗತಿಯೇ ತಮಸ್ಸಿನಲ್ಲಿ ನಮಗೆ ಕಾಣ್ತಾ ಇದೆ ಅನ್ನುವಂಥದ್ದು. ಆದ್ದರಿಂದ ಪ್ರೌಢ ಪ್ರಕಾಶ ಅಂದ್ರೆ ಕಡು ಬೆಳಕು, ಅತ್ಯಂತ ಬೆಳಕಿನ ಏನು ಅಭಾವ ಏನಿದೆಯೋ ಅದನ್ನೇ ತಮಸ್ಸು ಅಂತ ಈ ರೀತಿಯಾಗಿ ಹೇಳಬೇಕು. ಇದೇ ರೀತಿಯಾಗಿ ಇನ್ನೊಂದು ಹೇಳ್ಬೋದು ನೀವು ವ್ಯವಹಾರವನ್ನು ಲೋಕದಲ್ಲಿ. ಏನಪ್ಪ, ಇಲ್ಲಿ ಬೆಳಕಿಲ್ಲ, ಅತ್ಯಂತ ಕತ್ತಲೆ ಇದೆ, ತಮಸ್ಸಿದೆ. ಇಲ್ಲಿ ಬೆಳಕಿಲ್ಲ, ಆದರೆ ಇಲ್ಲಿ ಕತ್ತಲೆ ತುಂಬಿಕೊಂಡಿದೆ. ಬೆಳಕು ಇಲ್ಲ, ಕತ್ತಲೆ ತುಂಬಿಕೊಂಡಿದೆ. ಇದು ಹೇಗೆ ಕೂಡುತ್ತಿದು? ಹಾಗಾದ್ರೆ ಬೆಳಕು ಇಲ್ಲ ಅನ್ನೋದು ಬೇರೆ, ಕತ್ತಲೆ ಅನ್ನುವಂಥದ್ದು ಬೇರೆ ಆಯ್ತಲ್ಲ ಅಂತಂದ್ರೆ ಹೇಳ್ತಾರೆ ಹಾಗೇನಿಲ್ಲ. ಯಾಕೆಂದ್ರೆ ನಾವು ಹೇಳ್ತೇವೆ ನೋಡಪ್ಪ, ಮಳೆನೇ ಇಲ್ಲ, ಬರಗಾಲ ಎಲ್ಲಾ ಕಡೆಗೂ ಬರಗಾಲ ಈಗ ಹರಡಿಬಿಟ್ಟಿದೆ. ಮಳೆನೇ ಇಲ್ಲ, ಬರಗಾಲ ಹರಡಿದೆ. ಇಲ್ಲಿ ಘಟ ಇಲ್ಲ, ಅಭಾವ ಇದೆ ಅಂತ ಹೀಗೆ ಕೆಲವೊಮ್ಮೆ ನಾವು ಆಲೋಕ ಅನ್ನೋದು ಬೆಳಕು ಇಲ್ಲ ಅನ್ನೋದನ್ನೇ ಇನ್ನೊಂದು ರೀತಿಯಲ್ಲಿ ವಿವರಣೆ ಮಾಡಿದರೆ ಕತ್ತಲು ಇದೆ ಅಂತ. ಹೀಗೆ ಬರಗಾಲ ಇದೆ ಅಂತ ಹೇಳ್ತೇವೆ. ಅರ್ಥ ಏನು? ವೃಷ್ಟಿ ಇಲ್ಲ ಅನ್ನೋದೇ ಅರ್ಥ ಅದಕ್ಕೆ. ಹೀಗೆ ಅದರ ವ್ಯಾಖ್ಯಾನವೇ ಅದನ್ನೇ ಇನ್ನೊಂದು ರೀತಿಯಾಗಿ ಹೇಳೋದು ಹೊರತಾಗಿ ಬೆಳಕಿನ ಅಭಾವವನ್ನ ಅದು ಪ್ರತ್ಯೇಕ ವಸ್ತು ಅನ್ನೋದಕ್ಕೆ ಇದು ಕೂಡ ಕಾರಣ ಆಗೋದಿಲ್ಲ. ಇನ್ನು ತಮಸ್ಸು ನೀಲ ಅನ್ನುವಂತಹ ಪ್ರತೀತಿ, ಇದನ್ನ ನೀವು ಭ್ರಮೆ ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಾದ್ರೆ ಯಾವುದೆಲ್ಲ ಭ್ರಮೆಯಾಗಿದೆಯೋ ಆ ಭ್ರಮೆಯ ನಂತರದಲ್ಲಿ ಪರೀಕ್ಷೆ ಮಾಡಿದ ಮೇಲೆ ನಮಗೆ ಬಾಧಕ ಪ್ರತ್ಯಯ ಬರಬೇಕು. ಅಂದ್ರೇನು? ಈಗ ಹಗ್ಗವನ್ನು ನೋಡಿ ನೀವು ಹಾವು ಅಂತ ತಿಳ್ಕೊಳ್ತೀರಿ ಅಂದ ಮೇಲೆ ಅದು ಮುಂದೆ ನೀವು ಪರೀಕ್ಷೆ ಮಾಡಿದ ಮೇಲೆ ಓಹೋ ಇದು ಹಗ್ಗ, ಇದು ಹಾವಲ್ಲ ಅನ್ನುವಂತಹ ಬಾಧಕ ಪ್ರತ್ಯಯ ಇದೆ. ಹಾಗೆ ಆಲೋಕದ ಅಭಾವವನ್ನು ನೀವು ತಮಸ್ಸು ಅಂತ ಅದನ್ನು ಪ್ರತ್ಯೇಕವಾಗಿ ತಿಳ್ಕೊಂಡು ಆಮೇಲೆ ಪರೀಕ್ಷೆ ಮಾಡಿದಾಗ ಓ ಇದು ಪ್ರತ್ಯೇಕ ಅಲ್ಲ, ಇದು ತಮಸ್ಸಲ್ಲ, ಇದು ಪ್ರತ್ಯೇಕ ಅಲ್ಲ, ಇದು ಆಲೋಕಾಭಾವೇ ಅಂತ ಯಾರಿಗಾದ್ರೂ ಬಾಧಕ ಪ್ರತ್ಯಯ ಇದೆಯಾ? ಯಾರಿಗೂ ಇಲ್ಲ ಲೋಕದಲ್ಲಿ. ಯೋಗಿಗಳು ಕೂಡ ತಮಸ್ಸು ಅನ್ನೋದು ಅದನ್ನ ಪ್ರತ್ಯೇಕವಾಗಿ ನೀಲಂ ತಮಃ, ಕಡುಕಪ್ಪಾದಂತಹ ಕತ್ತಲೆ ಅಂತ ಈ ರೀತಿಯಾಗಿ ಯೋಗಿಗಳಿಗೂ ಜ್ಞಾನಿಗಳಿಗೂ ಈ ಪ್ರತೀತಿ ಇದೆಯಲ್ಲ ಅಂತ. ಅದಕ್ಕೆ ಅವ್ರು ಹೇಳೋದು ಇದರ ಮೇಲೆ ಆಕ್ಷೇಪ ಏನು, ಈ ರೀತಿಯಾಗಿ ಆಕ್ಷೇಪ ಮಾಡಿದರೆ ಇದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ? ಹಾಗೆ ಶರೀರದಲ್ಲೂ ಕೂಡ ಅಹಂ ಅನ್ನುವಂತಹ ಭ್ರಮೆ ಇದೆ. ಕೊನೆಯವರೆಗೂ ಕೂಡ ಅವನಿಗೆ ಶರೀರದ ಮೇಲೆ ನಾನು ನಾನು ಅನ್ನುವಂತಹ ಭ್ರಮೆ ಇಲ್ವೋ? ಎಂದಾದ್ರೂ ಬಾಧಕ ಪ್ರತ್ಯಯ ಬಂದಿದೆಯಾ ಅವನಿಗೆ? ಇಲ್ಲ. ಆದ್ದರಿಂದ ಕೆಲವು ಭ್ರಮೆಗಳಿಗೆ ಬಾಧಕ ಪ್ರತ್ಯಯ ಆಗಲೇ ಇರಲೇಬೇಕು ಅಂತೇನು ನಿಯಮ ಇಲ್ಲ. ಅದರಿಂದಾಗಿ ಬಾಧಕ ಪ್ರತ್ಯಯ ಇಲ್ಲ ಅನ್ನೋ ಮಾತ್ರಕ್ಕೆ ತಮಸ್ಸು ನೀಲ ಅನ್ನುವಂತಹ ಪ್ರತೀತಿ ಅದು ಪ್ರಮಾ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೋಗಲಿ, ಇಷ್ಟೆಲ್ಲ ಬಿಡಿ. ನೀವು ತಮಸ್ಸನ್ನ ಒಂದು ಅತಿರಿಕ್ತ ದ್ರವ್ಯ ಅಂತ ನೀವು ಒಪ್ಪಿದ್ರೆ ಎಷ್ಟೆಲ್ಲಾ ಕಲ್ಪನೆ ಮಾಡಬೇಕು? ಬಹಳ ಗೌರವ ದೋಷ ಇದೆ. ಅದನ್ನ ದ್ರವ್ಯಾಂತರ, 10ನೆಯ ದ್ರವ್ಯ ಅಂತ ಹೇಳಬೇಕು. ಆಮೇಲೆ ಅದರಲ್ಲಿ ರೂಪ ಇದ್ರೂ ಕೂಡ ಸ್ಪರ್ಶ ಇಲ್ಲ ಅನ್ನುವಂತಹ ವಿಲಕ್ಷಣ ದ್ರವ್ಯ ಅಂತ ಕಲ್ಪನೆ ಮಾಡಬೇಕು. ಅಥವಾ ಅದರಲ್ಲಿ ಉದ್ಭೂತ ರೂಪ ಇದೆ, ಅನುದ್ಭೂತವಾದಂತಹ ಸ್ಪರ್ಶ ಇದೆ ಅಂತಾದ್ರೂ ಕಲ್ಪನೆ ಮಾಡಬೇಕು. ಆಮೇಲೆ ಅದಕ್ಕೆ ಒಂದು ಪ್ರಾಗಭಾವ, ಧ್ವಂಸ, ಹೀಗೆ ಅನೇಕ ಕಲ್ಪನಾ ಪ್ರಸಂಗ, ಬೇರೆ ಬೇರೆ ರೀತಿಯಾದ ಕಲ್ಪನೆಗಳನ್ನು ಮಾಡಬೇಕಾಗ್ತದೆ. ಆದ್ದರಿಂದಾಗಿ ಈ ತಮಸ್ಸು ಅನ್ನುವಂಥದ್ದು ಅತಿರಿಕ್ತ ದ್ರವ್ಯ ಅಲ್ಲ ಅಂತ ಹೇಳಿ ಕೆಲವು ವೈಶೇಷಿಕರ ಯುಕ್ತಿಗಳನ್ನ ನಾನು ತೋರಿಸಿದ್ದೇನೆ. ಇಷ್ಟು ಹೇಳ್ತಾ ನನ್ನ ಈ ವೈಶೇಷಿಕ ಸಿದ್ಧಾಂತದ ಪ್ರತಿಪಾದನೆಯನ್ನ ಮುಕ್ತಾಯಗೊಳಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಆರಂಭ ಮಾಡಬಹುದಾ? ಅಧ್ಯಕ್ಷರ ಆರಂಭ ಮಾಡಬಹುದಲ್ಲ?
ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ. ನಮ್ಮ ಗುರುಗಳ ಪ್ರಥಮ ಆರಾಧನೆಯ ಪ್ರಯುಕ್ತ ಆಯೋಜಿತವಾಗಿರತಕ್ಕಂಥ ಈ ವಿದ್ವದ್ಗೋಷ್ಠಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಯತಿದ್ವಯರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಿನ್ನೆ ಧ್ರುವ ನಕ್ಷತ್ರವನ್ನು ನೋಡಿದಾಗ ನನಗೆ ಸಪ್ತರ್ಷಿ ಮಂಡಲದ ಸ್ಥಾನದಲ್ಲಿ ಅಷ್ಟರ್ಷಿ ಮಂಡಲ ಕಾಣಿಸ್ತು. 8 ನಕ್ಷತ್ರಗಳು ಅಲ್ಲಿ ಕಾಣಿಸ್ತು. ಪ್ರಾಯಶಃ ಅದು 8ನೇ ನಕ್ಷತ್ರ. ನಮ್ಮ ಗುರುಗಳು ಆ ಧ್ರುವ ನಕ್ಷತ್ರದಲ್ಲಿ ಧ್ರುವ ಸ್ಥಾನವನ್ನ, ಅಂದ್ರೆ ಅವರು ಋಷಿ ಕುಲದಲ್ಲಿ ಒಂದು ಧ್ರುವ ಸ್ಥಾನವನ್ನ ಪಡೆದಿದ್ದಾರೆ ಅಂತ ನನ್ನ ಅನಿಸಿಕೆ. ಅಂಥ ಗುರುಗಳ ಸ್ಮರಣೆಯನ್ನು ಮಾಡ್ತಾ ಈ ದಿನದ ಅವರ ಉತ್ತರಾಧಿಕಾರಿಗಳಾದ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಪಾದಗಳಲ್ಲೂ ಹಾಗೂ ನಮ್ಮ ಗುರುಗಳಾದ ವ್ಯಾಸರಾಯ ಪೀಠಾಧಿಪತಿಗಳು, ವ್ಯಾಸರಾಯ ಪೀಠಾಧಿಪತಿಗಳಾಗಿ ಅಭಿಷಿಕ್ತರಾದವರು, ಆದರೆ ಅದಕ್ಕಿಂತಲೂ ಮೊದಲೇ ವ್ಯಾಸತ್ರಯ ಪೀಠದಲ್ಲಿ ಅನಭಿಷಿಕ್ತ ದೊರೆಗಳಾಗಿರ್ತಕ್ಕಂಥ ನಮ್ಮ ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಭೆಯ ಸತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಆಚಾರ್ಯರ ಸನ್ನಿಧಾನದಲ್ಲೂ ಹಾಗೂ ಈ ಸಭೆಯಲ್ಲಿ ಈ ಮೊದಲು ಅದು ಪೂರ್ವಪಕ್ಷವನ್ನು, ಸಿದ್ಧಾಂತವನ್ನೇ ಪೂರ್ವಪಕ್ಷವನ್ನಾಗಿ ಮಾಡಿಕೊಂಡು ಉತ್ತರವನ್ನೇ ಕೊಟ್ಟಿರತಕ್ಕಂಥ ಮತ್ತು ನನ್ನೆಲ್ಲ ವಿಷಯಗಳಿಗೆ ಟಿಪ್ಪಣಿಗಳನ್ನು ಒದಗಿಸಿರ್ತಕ್ಕಂತಹ ನಾರಾಯಣಾಚಾರ್ಯರಿಗೂ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಹಿರಿಯ ವಿದ್ವಾಂಸರಲ್ಲೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈ ಸತ್ರದ ಆಯೋಜಕರಾಗಿರ್ತಕ್ಕಂಥ ಪೂಜ್ಯ ನಾಗಸಂಪಿಗೆ ಆಚಾರ್ಯರು ಹಾಗೂ ಬುದರಿ ಆಚಾರ್ಯರು ಅವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ವಿದ್ವದ್ಗೋಷ್ಠಿಯಲ್ಲಿ ನನಗೆ ಕೊಟ್ಟಿರತಕ್ಕಂತಹ ವಿಷಯವನ್ನ ಪ್ರಾಯಶಃ ನಾರಾಯಣಾಚಾರ್ಯರು ಅದರ 2 ಮುಖಗಳನ್ನ ಪರಿಚಯಿಸಿದ್ದಾರೆ. ಒಂದು ಕಡೆಗೆ ದ್ವೈತ ಸಿದ್ಧಾಂತದ ತಮಸ್ತು ದ್ರವ್ಯ ಅನ್ನುವ ಪಕ್ಷವನ್ನ ಪೂರ್ವ ಪಕ್ಷವನ್ನಾಗಿ ಮಾಡಿಕೊಂಡು ಪ್ರಾಯಶಃ ಈ ತರ್ಕ ತಾಂಡವದಲ್ಲಿ ಬಂದಿರತಕ್ಕಂತಹ ಎಲ್ಲ ಪಕ್ಷಗಳನ್ನು ಕೂಡ ಅವರು ಪೂರ್ವ ಪಕ್ಷ ಸ್ಥಾನದಲ್ಲಿ ಇಟ್ಟುಕೊಂಡು ಉತ್ತರ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಸಿದ್ಧಾಂತ ಪಕ್ಷವನ್ನು ಅನುವಾದ ಮಾಡೋದು ವ್ಯರ್ಥ ಮತ್ತು ಪೂರ್ವ ಪಕ್ಷವನ್ನು ಅನುವಾದ ಮಾಡೋದು ವ್ಯರ್ಥ. ಹಾಗಾಗಿ ನನಗೆ ಅವರು ಪ್ರಸ್ತಾವಿಸಿರ್ತಕ್ಕಂತಹ ವಿಷಯವನ್ನ ಪುನಃ ಪುನರುಕ್ತಿ ಮಾಡದೇನೆ 2-3 ವಿಷಯಗಳನ್ನು ತೆಗೆದುಕೊಂಡು ಕೆಲವು ಸಿದ್ಧಾಂತ ಪರವಾದ ಯುಕ್ತಿಗಳನ್ನ ಅದನ್ನ ದೃಢ ಮಾಡಬೇಕು ಅಂತ ನಾನು ಪ್ರಯತ್ನ ಮಾಡ್ತೇನೆ. ಇಲ್ಲಿ ನಮ್ಮ ಬಹಳ ವಿಶಿಷ್ಟವಾದ ವಾದ ಇದು. ಸಾಮಾನ್ಯವಾಗಿ ನಮ್ಮ ತರ್ಕ ಸಂಗ್ರಹದ ಆರಂಭದ ಕಾಲದಲ್ಲಿ ಶಕ್ತಿ ಅತಿರಿಕ್ತ ಪದಾರ್ಥ ಅಲ್ಲ, ತಮಸ್ಸು ಅತಿರಿಕ್ತ ದ್ರವ್ಯ ಅಲ್ಲ, ಇದನ್ನ ಪ್ರತಿಪಾದನೆ ಮಾಡತಕ್ಕಂತಹ ವಿಷಯವನ್ನ ಆರಂಭದಲ್ಲೇ ನಮಗೆ ಕಲಿಸ್ಕೊಡ್ತಾರೆ. ಅಲ್ಲಿಂದ ಹಿಡಿದು ಕೊನೆಗೆ ತರ್ಕತಾಂಡವದವರೆಗೂ ಇದರ ವಿಸ್ತಾರ ಇದೆ. ಇದರಲ್ಲಿ ಒಂದು ಆಸಕ್ತಿಯ ವಿಷಯ ಇದೆ. ಇಲ್ಲಿ ಅನೇಕ ಪರಮ ಪೂಜ್ಯ ಶ್ರೀಪಾದಂಗಳವರು ಸಭೆಗೆ ಆಗಮಿಸಿದ್ದಾರೆ ಅಂತ ನನಗೆ ತೋರಿತು. ಅವರ ಪಾದಾರವಿಂದಗಳಲ್ಲಿ ಪ್ರಣಾಮವನ್ನು ಸಲ್ಲಿಸ್ತಾ ನಮ್ಮ ಗುರುಗಳು ಅದ್ರವ್ಯವನ್ನ ದ್ರವ್ಯವನ್ನಾಗಿಸ್ತಾ ಇದ್ರು. ನಮ್ಮಂತಹ ಅದ್ರವ್ಯವನ್ನು ದ್ರವ್ಯವನ್ನಾಗಿಸ್ತಕ್ಕಂತಹ ದೊಡ್ಡ ಕೆಲಸ ಮಾಡಿದ್ದಾರೆ. ಅದರಿಂದ ಅದ್ರವ್ಯವನ್ನ ದ್ರವ್ಯ ಮಾಡತಕ್ಕಂತಹ ಒಂದು ವಾದ ಇದು. ಅದ್ರವ್ಯ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಅದ್ರವ್ಯವನ್ನು ದ್ರವ್ಯವನ್ನಾಗಿ ಮಾಡಿಸಬಹುದಾದ್ರೆ ಅಭಾವದಂತೆ ತೋರುವ ದ್ರವ್ಯವನ್ನು ದ್ರವ್ಯವನ್ನಾಗಿ ಮಾಡೋದ್ರಲ್ಲಿ ನನ್ನ ಆಶ್ಚರ್ಯ ಏನಿದೆ. ಹಾಗಾಗಿ ನಮ್ಮ ಪ್ರಾಚೀನ ಶಾಸ್ತ್ರಕಾರರು ಎಷ್ಟು ಯುಕ್ತಿಯಿಂದ ಭಾವದ್ರವ್ಯವನ್ನ ಅಭಾವವನ್ನಾಗಿಸೋದು ಅಥವಾ ಅಭಾವದಂತೆ ತೋರುವ ಪದಾರ್ಥವನ್ನ ದ್ರವ್ಯವನ್ನಾಗಿ ಪ್ರತಿಪಾದನೆ ಮಾಡತಕ್ಕಂಥದ್ದು, ಇದು ನಮ್ಮ ಶಾಸ್ತ್ರಗಳಲ್ಲಿ ಯುಕ್ತಿ ಸಿದ್ಧವಾಗಿರ್ತಕ್ಕಂಥ ಒಂದು ವಿಷಯ. ಬಹಳ ಅದ್ಭುತವಾದ ಒಂದು ವಿಷಯ ಇದು. ಇದರಲ್ಲಿ 3 ವಿಷಯಗಳನ್ನು ನಾವು ಚರ್ಚೆ ಮಾಡೋಣ.
ಒಂದು ನಾರಾಯಣಾಚಾರ್ಯರು ಈಗಾಗಲೇ ಇದರ ಸಿದ್ಧಾಂತ ಪಕ್ಷವನ್ನ ಪೂರ್ವ ಪಕ್ಷವನ್ನಾಗಿ, ಪೂರ್ವ ಪಕ್ಷವನ್ನು ಸಿದ್ಧಾಂತವನ್ನಾಗಿ ಮಾಡಿ ಅವರು ಬಹಳ ವಿಸ್ತೃತವಾಗಿ ವಿಷಯಗಳನ್ನು ಹೇಳಿದ್ರಿಂದ ನಾನು ಪುನರುಕ್ತಿಯನ್ನು ಮಾಡೋದಿಲ್ಲ. ಒಂದು ಪ್ರಮಾಣ ಎನ್ನುವುದು ಬಹಳ ಮುಖ್ಯ ಇಲ್ಲಿ. ನಾನು ತಮಸ್ಸನ್ನ, ಕತ್ತಲೆಯನ್ನ ದ್ರವ್ಯ ಅಂತ ಹೇಳ್ತೀನೋ ಅಥವಾ ಅಭಾವ ಅಂತ, ತೇಜೋಭಾವ ಅಂತ ಹೇಳ್ತೀನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಮಾಣ ಏನಿದೆ ಇಲ್ಲಿ, ಯಾವ ಪ್ರಮೇಯದಲ್ಲಿ ಪ್ರಮಾಣ ಇದೆ, ಕತ್ತಲೆಯನ್ನ ದ್ರವ್ಯ ಅಂತ ಹೇಳಲಿಕ್ಕೆ ಏನು ಪ್ರಮಾಣ ಇದೆ, ಅಭಾವ ಅಂತ ಹೇಳಲಿಕ್ಕೆ ಏನು ಪ್ರಮಾಣ ಇದೆ, ಇದು ಬಹಳ ಮಹತ್ವದ್ದು. ನಮಗೆ ದೊರಕಿದಂತಹ ಪ್ರತೀತಿಗಳು ಏನು ಹೇಳ್ತವೆ, ನೀಲಂ ತಮಶ್ಚಲತಿ, ಕತ್ತಲೆ ಕಪ್ಪಾಗಿದೆ, ಅದು ಹೋಗುತ್ತೆ ಬರುತ್ತೆ, ಅದು ಅದಕ್ಕೊಂದು ಪರಿಣಾಮ ಕತ್ತಲೆ ತುಂಬಾ ದೀರ್ಘವಾಗಿದೆ, ಉದ್ದವಾದ ಕತ್ತಲೆ ಇದೆ, ರಸ್ತೆಯುದ್ದಕ್ಕೂ ಕತ್ತಲೆ ಇದೆ, ಇಲ್ಲೇ ಸ್ವಲ್ಪ ಕತ್ತಲೆ ಇದೆ, ಜಾಸ್ತಿ ಏನಿಲ್ಲ ಅಂತ ಹೀಗೆ ಪರಿಮಾಣವನ್ನು ಹೇಳ್ತಕ್ಕಂಥ ಅನುಭವಗಳು, ಪ್ರತೀತಿಗಳು ನಮಗಿದೆ. ಹೀಗೆ ಪ್ರತೀತಿಯನ್ನ ಇಟ್ಟುಕೊಂಡು ನಾವು ವಾದ ಮಾಡುವುದಾದ್ರೆ ಆಪಾತತಃ ಎಲ್ಲ ದ್ರವ್ಯಗಳಲ್ಲಿ ಕಾಣತಕ್ಕಂತಹ ಗುಣ ಕ್ರಿಯೆಗಳು ತಮಸ್ಸಿನಲ್ಲೂ ಕಾಣೋದ್ರಿಂದ ಯಾವುದೇ ಸಾಮಾನ್ಯ ವ್ಯಕ್ತಿಯನ್ನ ಕೇಳಿದ್ರು ಅವನ ಪ್ರತೀತಿಗೆ ದ್ರವ್ಯ ಅಂತ ಹೇಳ್ತಾನೆ. ಕತ್ತಲೆ ಇದೆಯಾ ಅಂದ್ರೆ ಹೌದು ಕತ್ತಲೆ ಇದೆ ಅಂತ ಹೇಳ್ತಾನೆ. ಅಲ್ಲ ಕ್ಷಮಿಸಿ, ಕೇಳಿಸ್ತಾ ಇದೆಯಲ್ಲ, ಬೆಳಕಿಲ್ಲ ಆದ್ರೆ ಕತ್ತಲೆ ಇದೆ, ಬೆಳಕಿಲ್ಲ ಅನ್ನೋದು ಹೌದು ಆದ್ರೆ ಕತ್ತಲೆ ಇರೋದು ಹೌದು ಅಂತ ಹೇಳ್ತಾನೆ. ಹೀಗೆ ಅನುಭವ ಸಿದ್ಧವಾದ ವಿಷಯ ಇದು ಅಂತ ವ್ಯಾಸರ ತೀರ್ಥರು ಬಹಳ ಸ್ಪಷ್ಟಪಡಿಸಿದ್ದಾರೆ. ಅನುಭವ ಸಿದ್ಧವಾದ ವಿಷಯ ಅಂದ್ರೆ ಏನು, ಪ್ರತೀತಿಗೆ ಸಹಜವಾಗಿ ದೊರಕತಕ್ಕಂಥದ್ದು ಏನು ಅಂದ್ರೆ ಇದು ದ್ರವ್ಯ ಅಂತ. ಹೇಗೆ ಬೆಳಕು ದ್ರವ್ಯವೋ, ಬೆಳ್ಳಗಿದೆ, ಹಾಗೆ ಚಲಿಸ್ತಾ ಇರತಕ್ಕಂಥ ವಾಯು ಹೇಗೆ ದ್ರವ್ಯವೋ, ಪರಿಮಾಣ ಇರತಕ್ಕಂಥ ಆಕಾಶ ಹೇಗೆ ದ್ರವ್ಯವೋ, ಹಾಗೆ ಕತ್ತಲೆಯೂ ಕೂಡ ಒಂದು ದ್ರವ್ಯ ಅನ್ನೋದು ಸಹಜವಾದ ಅನುಭವ ಸಿದ್ಧವಾಗಿರ್ತಕ್ಕಂಥ ವಿಷಯ. ಇದಕ್ಕೆ ನಾವು ಯಾವುದೇ ತರ್ಕಶಾಸ್ತ್ರವೂ ಬೇಕಾಗಿಲ್ಲ. ಇನ್ನು ಇದ್ರ ಮೇಲೆ ಬರತಕ್ಕಂಥ ಪ್ರಶ್ನೆಗಳು ನೀವು ಶಾಸ್ತ್ರ ನೋಡಿ. ಹಾಗಾದ್ರೆ ನೋಡಿ, ಅಭಾವ ಅನ್ನೋ ವಿಷಯದಲ್ಲಿ ಪ್ರತೀತಿ ಇಲ್ಲ, ದ್ರವ್ಯ ಅನ್ನೋ ವಿಷಯದಲ್ಲಿ ಪ್ರತೀತಿ ಇದೆ. ಈಗೇನ್ ಮಾಡ್ಬೇಕು ನೀವು, ಈ ಪ್ರತೀತಿಗಳನ್ನ ಎಳೆದು ಹೇಳ್ಬೇಕು. ಅಂದ್ರೆ ಅಭಾವ ಅನ್ನೋದು ಸಿದ್ಧ ಆಗಿದೆ ನಮಗೆ, ತೇಜಸ್ಸಿನ ಅಭಾವವೇ ತಮಸ್ಸು ಅಂತ ಸಿದ್ಧ ಆಗ್ಬಿಟ್ಟಿದೆ, ನಮಗೆ ಸಾಕ್ಷಾತ್ಕಾರ ಆಗೋಗಿದೆ. ಆದ್ರಿಂದ ಇದೆಲ್ಲ ಪ್ರತೀತಿಗಳನ್ನು ನೀವು ವ್ಯವಸ್ಥೆ ಮಾಡ್ಬೇಕು. ಏನು ವ್ಯವಸ್ಥೆ ಮಾಡ್ಬೇಕು, ಇದಕ್ಕೆಲ್ಲ ಗತಿ ಯಾವಾಗ ಅಂದ್ರೆ ಆ ಪ್ರಮಾಣಗಳಿಗೆ ಸಹಜತೆ ಇಲ್ಲ ಅಂತ ಆದ್ರೆ ಮಾತ್ರ. ನೋಡಿ, ಇನ್ನೊಂದು, ಪ್ರಮಾಣಕ್ಕೆ ಬಾಧಕ ಇದ್ರೆ ಅದನ್ನ ಭ್ರಮೆ ಅಂತ ಕರಿಬೇಕು. ಈಗ ಪ್ರಮಾಣಕ್ಕೆ ಬಾಧಕ ಇಲ್ಲ, ಕ್ಷಮಿಸಿ, ಪ್ರಮಾಣಕ್ಕೆ ಬಾಧಕ ಇಲ್ಲ. ಆದ್ರಿಂದ ಒಂದು ನಾರಾಯಣಾಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಈ ಪ್ರಮಾಣಗಳಿಗೆ ಬಾಧಕ ಇಲ್ಲ ಅನ್ನೋದು ಸತ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಬಾಧಕ ಇಲ್ಲ ಆದ್ರಿಂದ ಇದನ್ನ ಸಹಜವಾದ ಭ್ರಮೆ ಅಂತ ಕರೆಯೋ ಹಾಗಿಲ್ಲ. ಅದರಿಂದ ಭ್ರಮೆ ಅಲ್ಲ ಆದ್ರಿಂದ ಇದನ್ನ ಪ್ರಮಾ ಅಂತ ಒಪ್ಪಿಕೊಂಡ್ರೆ ನಿಮಗೆ ಅರ್ಥಸಿದ್ಧಿ ಆಗ್ಬಿಡ್ತದೆ. ಇನ್ನೇನು ಹೇಳಬೇಕು, ಈ ಪ್ರಮಾಣಗಳಿಗೆ ವಿರುದ್ಧವಾದ ಅನೇಕ ಪ್ರಮಾಣಗಳಿವೆ, ಆ ಪ್ರಮಾಣಗಳ ವಿರುದ್ಧವಾದ ಈ ಪ್ರಮಾಣ ಇರೋದ್ರಿಂದ ಈ ಪ್ರಮಾಣಕ್ಕೆ ಅರ್ಥಾಂತರ ಕಲ್ಪನೆ ಮಾಡಬೇಕು ಅಂತ ಹೇಳ್ಬೇಕು ನೀವು. ಅಂದ್ರೆ ಇದಕ್ಕೆ ತಮಸ್ಸು ದ್ರವ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದರಿಂದ, ಈ ಪ್ರಮಾಣಗಳಿಂದ. ಇದನ್ನ ನೀವು ಬೇರೆ ಕಡೆ ವ್ಯವಸ್ಥೆ ಮಾಡ್ಬೇಕಿದ್ರೆ, ಯಾಕಂದ್ರೆ ಎಷ್ಟೋ ಬಾರಿ ಎರಡು ಪ್ರಮಾಣಗಳಿಗೆ ವಿರೋಧ ಬಂದ್ರೆ ಒಂದು ಪ್ರಮಾಣವನ್ನ ಅಪ್ರಮಾಣ ಅಂತ ಹೇಳೋ ಬದಲು ಅದನ್ನ ಅರ್ಥಾಂತರ ವ್ಯವಸ್ಥೆ ಮಾಡ್ತೀವಿ. ಹಾಗೆ ಇದನ್ನ ಅರ್ಥಾಂತರ ವ್ಯವಸ್ಥೆ ಮಾಡಬೇಕು. ತಮಸ್ಸನ್ನ ದ್ರವ್ಯ ಅಂತ ಹೇಳೋ ಬದಲು ಅಭಾವ ಅಂತ ಹೇಳೋದು ಉಚಿತ ಅಂತ ನೀವು ಹೇಳಬೇಕು. ಆದರೆ ಹಾಗೆ ಪ್ರಮಾಣ ವಿರೋಧವೂ ಕಾಣಿಸಲ್ಲ. ಏನು ಪ್ರಮಾಣ ವಿರೋಧ ಅಂದ್ರೆ, ನೈಯಾಯಿಕರಿಗೆ ಒಂದು ಲಾಘವ ಅನ್ನೋ ಯುಕ್ತಿ ಇದೆ. ನೋಡಪ್ಪ, ನೀವು ಅನವಶ್ಯಕವಾಗಿ ದ್ರವ್ಯವನ್ನ ಅಂತ ಹೇಳ್ದೇನೆ ಇದನ್ನ ಅಭಾವ ಅಂತ ಹೇಳಿಬಿಟ್ರೆ ನೀವು ಎಲ್ಲಾ ವ್ಯವಸ್ಥೆನೂ ಮಾಡಬಹುದು. ಅದರಿಂದ ತೇಜೋಭಾವೇ ತಮಸ್ಸು ಅಂತ ಹೇಳಿದ್ರೆ ಅನಂತ ಪರಮಾಣುಗಳ ಕಲ್ಪನೆ ಮಾಡೋ ಅವಶ್ಯಕತೆ ಇಲ್ಲ, ದಶಮ ದ್ರವ್ಯ ಕಲ್ಪನೆ ಮಾಡೋ ಅವಶ್ಯಕತೆ ಇಲ್ಲ. ಹೀಗೆ ಅವ್ರಿಗೊಂದು ಲಾಘವದ ಹುಚ್ಚಿದೆ. ಪ್ರತೀತಿ ಇದ್ರೂ ಕೂಡ ಲಾಘವದಲ್ಲಿ ಬಹಳ ಶ್ರದ್ಧೆ ಇರೋದ್ರಿಂದ, ಪ್ರತೀತಿಯಲ್ಲಿರಬೇಕಾದ ಶ್ರದ್ಧೆ ಲಾಘವದಲ್ಲಿದೆ. ಇದು ಸಮಸ್ಯೆ.
ನಮ್ಮ ಆಚಾರ್ಯರ ಶಾಸ್ತ್ರದಲ್ಲಿ ಬಹಳ ಮಹತ್ವದ್ದು ಅಂದ್ರೆ ಪ್ರತೀತಿಗೆ ಮೊದಲ ಪ್ರಾಶಸ್ತ್ಯ, ಲಾಘವಕ್ಕೆ ಎರಡನೇ ಪ್ರಾಶಸ್ತ್ಯ. ಹಾಗಾಗಿ ಲಾಘವವನ್ನು ಇಟ್ಟುಕೊಂಡು ನೀವು ಪ್ರತೀತಿಯನ್ನ ವ್ಯಾಖ್ಯಾನಿಸ್ಲಿಕ್ಕೆ ಹೊರಟಿದ್ದೀರಿ. ಲಾಘವ ಅನ್ನೋದು ಅಪ್ರಧಾನ, ಅದು ಎರಡನೇ ಪಕ್ಷ. ಯಾವಾಗ ಮಾಡಬೇಕು? ಹೀಗೆ ಎರಡೂ ಪಕ್ಷಗಳು ಸಮಾನವಾಗಿದ್ದಾಗ ಲಘು ಪಕ್ಷವನ್ನ ಇಟ್ಕೊಳ್ಬೇಕು. ಆದ್ರೆ ಪ್ರತೀತಿಗೆ ವಿರುದ್ಧವಾಗಿ ಲಾಘವನ್ನ ಪ್ರಯೋಗ ಮಾಡತಕ್ಕಂತಹದ್ದು ಸರಿಯಲ್ಲ. ಹೀಗಾಗಿ ಎರಡೂ ಪಕ್ಷದಲ್ಲಿ ಪ್ರಮಾಣಕ್ಕೆ ಬಾಧವಿಲ್ಲ ಅನ್ನೋ ಪಕ್ಷ, ಅದನ್ನ ನೀವೇ ಒಪ್ಪಿಕೊಂಡಿದ್ದೀರಿ. ಪ್ರಮಾಣಕ್ಕೆ ಪ್ರಮಾಣಾಂತರ ವಿರೋಧ ಇಲ್ಲ, ಕೇವಲ ಲಾಘವ ವಿರೋಧ ಇದೆ ಅಂತ ಹೇಳ್ತಾ ಇದ್ದೀರಿ. ಈ ಎರಡೂ ಕಾರಣಕ್ಕೆ ಇದು ತಮಸ್ಸು ದ್ರವ್ಯ ಅಂತ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ಸ್ಥೂಲವಾಗಿ ನಾನು ಒಂದು ಕಲ್ಪನೆಯನ್ನ ನಿಮ್ಮ ಅಂದ್ರೆ ಇದು ವಿಶೇಷವಾದ ಯುಕ್ತಿಗಳ ವಿವರಣೆಗೆ ನಾನು ಹೋಗೋದಿಲ್ಲ, ಯಾಕೆಂತಂದ್ರೆ ಇದನ್ನ ವಿಸ್ತೃತವಾಗಿ ನಾರಾಯಣಾಚಾರ್ಯ ಅದನ್ನು ಹೇಳಿದ್ದಾರೆ. ಇನ್ನು ತರ್ಕತಾಂಡವಕಾರ ಹೇಳ್ತಕ್ಕಂಥ ಒಂದೆರಡು ವಿಷಯಗಳೇನು ಅಂತಂದ್ರೆ, ನಮ್ಮ ಅನುಭವ ಮಾತ್ರ ಅಲ್ಲ, ಆರ್ಷಾನುಭವವು ಪ್ರಮಾಣವಾಗಿದೆ ಅಂತ. ಏನು ಆರ್ಷಾನುಭವ? ಋಷಿಗಳು ಬರೀ ನಮ್ಮ ಅನುಭವ ಅಲ್ಲ. ರಾಮಾಯಣದಲ್ಲಿ ಹನುಮಚ್ಛಾಯಾಂ ವಾಯುಪುತ್ರಾನುಗಾಮಿನಿ ಅಂದ್ರೆ ಅಂತ ಕ್ರಿಯಾ ತೋರಿಸಿದ್ದಾರೆ. ಆಮೇಲೆ ದಶಯೋಜನ ವಿಸ್ತೀರ್ಣ, ಛಾಯಾಯಾಮ್ ಸಂಗ್ರಹೀತಾಯಾಮ್ ಅಂತ ಹೇಳುವ ಮೂಲಕ ಛಾಯೆಯ ಅಂದ್ರೆ ದ್ರವ್ಯವನ್ನ ಹೇಗೆ ನಾವು ಗ್ರಹಣ ಮಾಡ್ತೀವೋ ಹಾಗೆ ಛಾಯೆಯನ್ನ ಗ್ರಹಣ ಮಾಡಿದ್ದಾನೆ ಅಂತ. ಈ ಗ್ರಹಣ ಮಾಡಬೇಕಾದ ಎಂಥ ವಸ್ತುವನ್ನ, ಯಾವ ವಸ್ತುವನ್ನ ದ್ರವ್ಯ ಅಂತ ಆಗದೆ ಹೋದ್ರೆ ಅದನ್ನ ಗ್ರಹಣ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಆರ್ಷಾನುಭವ ಮತ್ತು ಆರ್ಷ ಪ್ರಮಾಣ ಉಕ್ತೇಹೆ ಅಂತಂದ್ರೆ ಇದು ಆಗಮವಾಗೂ ಇಟ್ಕೊಳ್ಬಹುದು ಅಥವಾ ಆರ್ಷಾನುಭವ ಅಂತ ಇಟ್ಕೊಳ್ಬಹುದು. ಹೀಗೆ ಎರಡೂ ಕಾರಣಗಳಿಂದಲೂ ಕೂಡ, ಅಷ್ಟೇ ಅಲ್ಲದೆ ಭಾಗವತದಲ್ಲೂ ತಮಸ್ಸು ಘೋರಂ ಗಗನಚ್ಛದಂ ಮಹದ್ವಿದಾರಯದ್ ಭೂರಿತರೇಣ ರೋಚಿಷ ಮನೋಜವಂ ನಿರ್ವಿವಿಷೆ ಸುದರ್ಶನಂ ಗುಣಚ್ಯುತೋ ರಾಮಶರೋ ಯಥಾಚಮೋ. ಹೀಗೆ ತಮಸ್ಸು ಬಹಳ ಗಟ್ಟಿಯಾಗಿತ್ತು, ಅದು ತಮಸ್ಸಿನ ಕುರಿತಾದ ವರ್ಣನೆ ಇದೆ. ಸುಘೋರಂ ಗಗನಚ್ಛದಂ ವಿದಾರಯತ್, ಅದನ್ನ ತುಂಡು ಮಾಡಿದ್ರು ಅಂತ. ತುಂಡು ಮಾಡಬೇಕು ಅಂತಂದ್ರೆ ಅದನ್ನ ಒಡಿಬೇಕು. ಒಂದು ವಸ್ತು ಒಡೆಯಿತು, ನಾಶವಾಯಿತು ಅಂತಂದ್ರೆ ಅದಕ್ಕೆ ಅದು ಅಭಾವವಾಗಿದ್ರೆ ಅದು ನಾಶವಾಗೋದಿಲ್ಲ. ಹಾಗಾಗಿ ಬಹಳ ಸ್ಪಷ್ಟವಾದ ತತಶ್ಚಕ್ರೇಣ ಗೋವಿಂದ ಪಾಠಯಾಮಾಸ ತತ್ತಮಃ, ಅಲ್ಲಿ ಮಹಾಭಾರತ ಯುದ್ಧದ ಕಾಲದಲ್ಲಿ ಕತ್ತಲೆಯನ್ನ ಕೃಷ್ಣ ಅವನು ಚಕ್ರದಿಂದ ತುಂಡು ಮಾಡಿದ ಅಂದ್ರೆ ಅದು ಅಭಾವವಾಗಿದ್ದು ತುಂಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಎಲ್ಲ ಆರ್ಷಾನುಭವ ಮತ್ತು ಆಗಮ ಈ ಕಾರಣದಿಂದಲೂ ಕೂಡ ತಮಸ್ಸನ್ನ ನಾವು ಅಭಾವ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಇನ್ನೊಂದು ಕಾರಣವನ್ನು ಕೊಟ್ಟಿದ್ದಾರೆ. ಇನ್ನು ಯುಕ್ತಿಗೆ ಹೋಗೋದಾದ್ರೆ, ತಮಸ್ಸು ರೂಪಿದ್ರವ್ಯ ಆದ್ರೆ ಆಲೋಕ ಅಸಹಕೃತ ಚಕ್ಷುರ್ಗ್ರಾಹ್ಯತ್ವ ನಿಯಮ. ಅದು ಪ್ರಶ್ನೆ, ದೊಡ್ಡ ಪ್ರಶ್ನೆ ಇದು. ಇದ್ರ ಬಗ್ಗೆ ವಿಸ್ತೃತವಾಗಿ ವ್ಯಾಸತೀರ್ಥರು ಚರ್ಚೆ ಮಾಡಿದ್ದಾರೆ. ಆಲೋಕ ಅಸಹಕೃತ ಚಕ್ಷುರ್ಗ್ರಾಹ್ಯತ್ವ ಅನ್ನೋದಿದೆ. ಇದು ತಮಸ್ಸು ಅನ್ನೋದು ಆಲೋಕ ಸಹಕೃತ ಚಕ್ಷುರ್ಗ್ರಾಹ್ಯ ಅಲ್ಲ, ಆಲೋಕ ಅಸಹಕೃತ ಚಕ್ಷುರ್ಗ್ರಾಹ್ಯ. ಅಂದ್ರೆ ಕಣ್ಣು ತಮಸ್ಸನ್ನು ನೋಡ್ಲಿಕ್ಕೆ ಯಾವುದೇ ಬೆಳಕು ಬೇಕಾಗುದಿಲ್ಲ. ಹಾಗಾಗಿ ರೂಪಿದ್ರವ್ಯ ಅಂತ ಆದ್ರೆ ಅದನ್ನ ನೋಡ್ಬೇಕಾದ್ರೆ ಬೆಳಕು ಬೇಕೇ ಬೇಕು. ತಮಸ್ಸನ್ನ ರೂಪಿದ್ರವ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಕಾರಣದಿಂದ. ಅಂದ್ರೆ ಏನರ್ಥ? ರೂಪಿದ್ರವ್ಯತ್ವಕ್ಕೂ ಆಲೋಕ ಸಹಕೃತ ಚಕ್ಷುರ್ಗ್ರಾಹ್ಯತ್ವಕ್ಕೂ ಒಂದು ವ್ಯಾಪ್ತಿಯನ್ನ ನೀವು ಹೇಳಿದ್ದೀರಿ. ಯತ್ರ ಯತ್ರ ರೂಪಿದ್ರವ್ಯತ್ವಂ ತತ್ರ ಆಲೋಕ ಸಹಕೃತ ಚಕ್ಷುರ್ಗ್ರಾಹ್ಯತ್ವಂ ಅಸ್ತಿ, ಅತ್ರ ಆಲೋಕ ಸಹಕೃತ ಚಕ್ಷುರ್ಗ್ರಾಹ್ಯತ್ವಂ ನಾಸ್ತಿ ಇತ್ಯತಃ ರೂಪಿದ್ರವ್ಯತ್ವಂ ನ ಭವಿತುಮರ್ಹತಿ ಅಂತ ಈ ವ್ಯಾಪ್ತಿಯನ್ನ ಇಟ್ಟುಕೊಂಡು ಮಾತಾಡಿದಿರಿ ನೀವು. ಯತ್ರ ಯತ್ರ ಆಲೋಕ ಸಹಕೃತ ಚಕ್ಷುರ್ಗ್ರಾಹ್ಯತ್ವಂ, ಯತ್ರ ಯತ್ರ ಈ ವ್ಯಾಪ್ತಿಯನ್ನು ಇಟ್ಟುಕೊಂಡು ಮಾತನಾಡಿದಾಗ ಬರುವ ಸಮಸ್ಯೆ ಇದಕ್ಕೆ ವ್ಯಭಿಚಾರ ಇದೆ ಅಂತ. ಈ ವ್ಯಾಪ್ತಿಗೆ ನೀವು ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂತಂದ್ರೆ ಅದನ್ನ ತಮಸ್ಸಿನಲ್ಲೇ ನಾವು ಹೇಳ್ತೀವಿ, ತಮೋ ವ್ಯತಿರಿಕ್ತ ಅಂತ ಹೇಳ್ಬಿಡ್ತೀವಿ. ನೀವು ಹೇಗೆ ಆಲೋಕದಲ್ಲಿ ಆಲೋಕ ಸಹಕೃತ ಚಕ್ಷುರ್ಗ್ರಾಹ್ಯತ್ವ ಇಲ್ವೋ, ನೀವು ಬೆಳಕು ನೋಡ್ಬೇಕಾದ್ರೆ ಬೆಳಕು ಬೇಕಾಗುದಿಲ್ಲ, ಹಾಗೆ ಕತ್ಲೆ ನೋಡ್ಬೇಕಾದ್ರೂ ಬೆಳಕು ಬೇಕಾಗುದಿಲ್ಲ. ಹೀಗಾಗಿ ನೀವು ಆಲೋಕವನ್ನ ಆಲೋಕದಲ್ಲಿ ವ್ಯಭಿಚಾರ ವಾರಣೆ ಮಾಡ್ಲಿಕ್ಕೆ ಭಿನ್ನ ಆಲೋಕ ಸಹಕೃತ ಅಂತ ಹೇಳುವುದಾದ್ರೆ, ತಮಸ್ಸಿನಲ್ಲೂ ಕೂಡ ತಮೋ ಭಿನ್ನ ಆಲೋಕ ಸಹಕೃತ ಚಕ್ಷುರ್ಗ್ರಾಹ್ಯತ್ವ ನಿಯಮ ಅಂತ ಹೇಳಿಬಿಟ್ಟು ನಾವು ಅದನ್ನ ಕೂಡಿಸ್ಲಿಕ್ಕೆ ಬರುವಾಗ ಯಾಕೆ ನೀವು ಕೇವಲ ಆಗ್ರಹ ಇರೋ ಪ್ರಯುಕ್ತ ನೀವು ಹೀಗೆ ಹೇಳ್ತಾ ಇದ್ದೀರಿ ಹೊರತು ನಿಮಗೆ ಸರಿಯಾದ ಯುಕ್ತಿ ಇಲ್ಲ ಅಂತ ಇನ್ನೊಂದು ಉತ್ತರವನ್ನ ಹೇಳಿದ್ದಾರೆ. ಇನ್ನೊಂದು, ಕಾಡಿನಲ್ಲಿ ಮನುಷ್ಯರಿಲ್ಲ ಅಂದ್ರೆ ಮರಗಳೆಲ್ಲ ಮನುಷ್ಯಾಭಾವ ಅಂತ ಅರ್ಥನಾ? ಕಾಡಿನಲ್ಲಿ ಮನುಷ್ಯರಿಲ್ಲ. ಮರಗಳು ಅಂದ್ರೇನು?
ಮನುಷ್ಯರ ಅಭಾವವೇ ಮರಗಳು ಅಂತ ಅರ್ಥ ಮಾಡ್ಲಿ ಆಗುತ್ತಾ? ಹಾಗಾಗಲ್ಲ. ನೀವು ಕಾಡಲ್ಲಿ ಮನುಷ್ಯರಿಲ್ಲ ಆದ್ರೆ ಮರಗಳಿವೆ ಅಂತ ಹೇಳಿದ ಹಾಗೆ ರಾತ್ರಿಯಲ್ಲಿ ಬೆಳಕಿಲ್ಲ, ಕತ್ತಲೆ ಇದೆ ಅಂದ್ರೆ ಬೆಳಕಿನ ಅಭಾವವೇ ಕತ್ತಲೆ ಅಲ್ಲ, ಬೆಳಕಿನ ಅಭಾವ ಇದ್ದಾಗ ಕತ್ತಲೆಯೂ ಇದೆ ಅಂತ ಅರ್ಥ. ಹಾಗಾಗಿ ಆಲೋಕಾಭಾವಕ್ಕೆ ಅತಿರಿಕ್ತವಾದ ಒಂದು ಕತ್ತಲೆ ಇದೆ ಅನ್ನುವ ಮಾತನ್ನ ನೈಯಾಯಿಕರು ಒಪ್ಕೊಂಡಿದ್ದಾರೆ, ವೈಶೇಷಿಕರು ಒಪ್ಕೊಂಡಿದ್ದಾರೆ. ವೈಶೇಷಿಕರಲ್ಲಿ ಒಂದು ಅದ್ರ ವ್ಯಾಖ್ಯಾನ ಓದ್ತೇನೆ ನೋಡಿ ನಾನು. ಇದು ಶ್ರೀಧರ ಅಭಿಪ್ರಾಯ ಅಂತ, ಶ್ರೀಧರನ ಅಭಿಪ್ರಾಯವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅತ್ರ ಭಾಭಾವೇ ಸತಿ ತಮಸಃ ಪ್ರತೀತೇಃ, ಅತ್ರ ಭಾಭಾವೇ ಸತಿ ತಮಸಃ ಪ್ರತೀತೇಃ ಭಾಭಾವಸ್ತಮಃ ಇತ್ಯುಕ್ತಂ, ಕಾರ್ಯೇ ತಮೋಲಕ್ಷಣೆ ಕಾರಣಂ ಭಾಭಾವೇ ಸತಿ ಇತಿ ಉಪಚರ್ಯತೆ ಇತಿ ಭಾಭಾವಸ್ತಮಃ ಇತಿ ಇದಂ ಸೂತ್ರಂ ನ ಪುನಃ. ವ್ಯಾಖ್ಯಾನದ ಮಾತನ್ನು ಓದ್ತಾ ಇದ್ದೀನಿ ನಾನು. ನ ಪುನಃ ಮುಖ್ಯತೆಯ ತಮಸಃ ಅಭಾವ ರೂಪತ್ವ ಖ್ಯಾಪನ ಪರಂ. ಅಂದ್ರೆ ತಮಸ್ಸಿಗೆ ತಮಸ್ಸು ಅಭಾವ ಅಂತ ಹೇಳೋದು ಉದ್ದೇಶ ಅಲ್ಲ, ಮುಖ್ಯತೆಯ ತಮಸ್ಸು ಅಭಾವ ರೂಪ ಆಗಿದೆ. ಭಾಭಾವೇ ಸತಿ ತಮಸಃ ಪ್ರತೀತಿರ್ ಜಾಯತೆ ಇತ್ಯತ್ರೈವ ತಾತ್ಪರ್ಯಂ. ಅರ್ಥಾತ್ ಈ ಪಕ್ಷದಲ್ಲಿ ಈ ಶ್ರೀಧರನ ಪಕ್ಷದಲ್ಲಿ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂದ್ರೆ ಅಭಾವ ತಮಸ್ಸಲ್ಲ ಹೊರತು ಏನು ಅಂತಂದ್ರೆ, ಹಾಗಾದ್ರೆ ತಮಸ್ಸನ್ನು ದ್ರವ್ಯ ತಪ್ಪಿಕೊಂಡಿದ್ದಾನೆ ಅಂದ್ರೆ ದ್ರವ್ಯ ತಪ್ಪಿಕೊಂಡಿಲ್ಲ ಅವನು. ಅಂದ್ರೆ ಆಲೋಕಾಭಯವೇ ಸತಿ ತಮಸಃ ಪ್ರತೀತಿರ್ಜಾಯತೆ. ಆದ್ರಿಂದ ಆಲೋಕ ಗ್ರಹಣಾಭಾವ ರೂಪನೇ ತಮಸ್ಸು ಅಂತ ಹೇಳೋದ್ರಲ್ಲಿ ಅವನಿಗೆ ತಾತ್ಪರ್ಯ. ಅಂತೂ ಒಟ್ಟಾರೆ ಏನಾಯ್ತು ಅಂತಂದ್ರೆ ವೈಶೇಷಿಕರಲ್ಲೇ ಒಂದು ಅಭಿಪ್ರಾಯ ಸ್ಪಷ್ಟವಾಗಿದೆ, ಅವರಲ್ಲೇ ಒಂದು ಅಭಿಪ್ರಾಯ ಸ್ಪಷ್ಟವಾಗಿದೆ, ಇದು ಅಭಾವೇ ಸತಿ ತಮಃ ನತು ಅಭಾವ ತಮಃ. ಭಾಭಾವಸ್ತಮಃ ಅನ್ನೋದನ್ನ ಭಾಭಾವೇ ಸತಿ ತಮಃ ಅಂತ ಶ್ರೀಧರನ ಅಭಿಪ್ರಾಯವನ್ನ ವೈಶೇಷಿಕರ ವ್ಯಾಖ್ಯಾನದಲ್ಲೇ ಸ್ಪಷ್ಟವಾಗಿರೋದ್ರಿಂದ ಅವರ ಮಾತನ್ನೇ ಇಟ್ಕೊಂಡ್ರೆ ನಾವು ನಮ್ಮ ಸಿದ್ಧಾಂತ ಸಿದ್ಧವಾಗ್ತದೆ ಅಂತ ಇನ್ನೊಂದು ವ್ಯಾಖ್ಯಾನ. ಇನ್ನು ಹೆಚ್ಚು ಮಾತನಾಡದೇನೆ ಇನ್ನೊಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. ತಾರ್ಕಿಕ ಮತದಲ್ಲೂ ಕೂಡ ನೀಲಂ ತಮಃ ಅಂತ ನೀವು ಹೇಗೆ ಕೂಡಿಸ್ತೀರಿ ನೋಡಿ. ಈಗ ತಮಸ್ಸನ್ನ ದ್ರವ್ಯ ಅಂತ ಹೇಳಿದ್ರೆ ನೀಲಂ ತಮಃ ಅಂತ ಹೇಳೋದು ಕಷ್ಟ. ಯಾಕೆ? ಅಲ್ಲ, ನೀಲಂ ತಮಃ ಅಂತ ಹೇಳಿದ್ರೆ ತಮಸ್ಸು ದ್ರವ್ಯ ಅಂತ ಹೇಳ್ಬೋದು. ತಮಸ್ಸು ಅಭಾವ ಅಂತ ಹೇಳಿದ್ರೆ ನೀಲಂ ತಮಃ ಅನ್ನೋ ಪ್ರತೀತಿ ಏನು? ತಮಸ್ಸು ಅಭಾವ ಅಂತ ಹೇಳಿ ನೀಲಂ ಪ್ರತೀತಿ ಅನ್ನೋದು ಭ್ರಮ ಅಂತ ಹೇಳಿದಿರಿ. ಆದ್ರೆ ಅಭಾವದಲ್ಲಿ ನೀಲ ಕಾಣೋದು ಯಾಕೆ ನೋಡಿ? ಒಂದು ಪದಾರ್ಥದಲ್ಲಿ ಇನ್ನೊಂದು ಗುಣಧರ್ಮ ಕಾಣಿಸೋದ್ರಿಂದ ಸಾದೃಶ್ಯ ಇರಬೇಕು, ಅಧಿಷ್ಠಾನ ಇರಬೇಕು, ಸಾದೃಶ್ಯ ಇರಬೇಕು. ಹಾಗಾದಾಗ ಮಾತ್ರ ಶುಕ್ತಿಯಲ್ಲಿ ರಜತಾದಿಭ್ರಮ ನಮಗೆ ಕಂಡಿದೆ. ಹಾಗೇನೆ ಇಲ್ಲೂ ಕೂಡ ಅಭಾವಕ್ಕೂ ಮತ್ತು ಕತ್ತಲಾಗಿರ್ತಕ್ಕಂಥ ವಸ್ತುಗೂ ಏನು ಸಂಬಂಧ, ಏನು ಸಾದೃಶ್ಯ ಇದೆ ಅಂತ ಹೇಳಬೇಕು. ಇಲ್ಲಿ ಅಭಾವ ಅಧಿಷ್ಠಾನ ಯಾಕಾಯ್ತು ಅಂತ ಹೇಳಬೇಕು. ಅಭಾವದಲ್ಲೇ ಕಪ್ಪಣ್ಣ ಬೇರೆ ಕಡೆ ಇರೋ ಕಪ್ಪಣ್ಣ ಯಾಕೆ ಕಾಣಿಸ್ತಾ ಇದೆ ಅಂತ ಹೇಳ್ಬೇಕು. ಹೀಗೆ ನಿಮ್ಮಲ್ಲೂ ಕಲ್ಪನಾ ಗೌರವದೇ ತಾನೆ. ತೇಜೋಭಾವ ಅಂತ ತಮಸ್ಸು ಅಂತ ಹೇಳಿ ನೀಲಂ ತಮಃ ಅಂತ ಭ್ರಮ ಮಾತ್ರ ಅಂತ ಹೇಳಿಕ್ ಆಗಲ್ಲ. ಆ ಭ್ರಮೆಯನ್ನ ಎಷ್ಟು ವಿಧದಲ್ಲಿ ಕೂಡಿಸ್ಬೇಕೋ ಅಷ್ಟೆಲ್ಲ ಯುಕ್ತಿಗಳನ್ನು ವ್ಯವಸ್ಥೆ ಮಾಡ್ಬೇಕು ನೀವು. ಭ್ರಮ ವ್ಯವಸ್ಥಾಪನೆ ಮಾಡೋದು ಅಷ್ಟೇ ಕಷ್ಟ ಇದೆ. ಹಾಗೆ ನೋಡಿದ್ರೆ ಪ್ರಮಾ ವ್ಯವಸ್ಥಾಪನೆ ಬಹಳ ಸುಲಭ, ಒಂದು ದ್ರವ್ಯ ಅಂತ ಒಪ್ಕೊಂಡ್ರೆ ಮುಗಿದೋಯ್ತಲ್ಲಿಗೆ. ಆದ್ರೆ ಭ್ರಮ ವ್ಯವಸ್ಥಾಪನೆ ಇನ್ನೂ ಕಷ್ಟ. ಯಾಕೆಂದ್ರೆ ಅದಕ್ಕೆ ಅನೇಕ ತರದ ವ್ಯವಸ್ಥೆಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ, ಯುಕ್ತಿಯುಕ್ತವಾಗಿ ಅದನ್ನು ಕೂಡಿಸ್ತಾ ಹೋಗ್ಬೇಕಾಗತ್ತೆ. ಅದರಿಂದ ಭ್ರಮೆಯನ್ನು ಹೇಗೆ ನಮಗೆ ಪ್ರಮಾವನ್ನು ಕೂಡಿಸೋದು ಕಷ್ಟ ಅಂತ ನೀವು ಹೇಳ್ತಿರೋ, ನಿಮ್ಮ ಮತದಲ್ಲಿ ಭ್ರಮೆಯನ್ನು ಕೂಡಿಸೋದು ಅಷ್ಟೇ ಕಷ್ಟ, ಭ್ರಮ ವ್ಯವಸ್ಥಾಪನೆಯು ಅಷ್ಟೇ ಕಷ್ಟ. ಅದನ್ನ ವ್ಯಾಸತೀರ್ಥರು ಹೇಳಿದ್ದಾರೆ. ಹಾಗಾಗಿ ಕಾಣದ ವಸ್ತುವಿನಲ್ಲಿ ಬಣ್ಣ ಕಂಡ್ರೆ ಅಭಾವ ಅನ್ನೋದು ನಿಮಗೆ ಪ್ರತ್ಯಕ್ಷ ಆಗಿದ್ರು ಕೂಡ ಅದಕ್ಕೆ ರೂಪಾದಿಗಳಿಲ್ಲ. ರೂಪ ಇಲ್ಲದಿರುವ ಅಭಾವ ಎನ್ನುವ ವಸ್ತುವಿನಲ್ಲಿ ರೂಪ ಕಾಣಿಸ್ತದೆ ಅನ್ನೋ ವ್ಯವಸ್ಥೆ ಮಾಡೋದು ಎಷ್ಟು ಕಷ್ಟ. ಹಾಗೆ ನಿಂತ ರೈಲಿನಲ್ಲಿ ಚಲನೆ, ಮತ್ತೊಂದು ವಸ್ತುವಿನ ಚಲನೆ ಆದಾಗ ಚಲನೆ ಕಂಡಂತೆ, ಅಂದ್ರೆ ಪಕ್ಕದಲ್ಲಿ ಇನ್ನೊಂದು ರೈಲ್ ಚಲನೆ ಆದಾಗ ಇಲ್ಲಿ ಹೇಗೆ ಚಲನೆ ಕಾಣಿಸ್ತದೋ ಹಾಗೆ ನಾವು ಚಲಿಸ್ತಾ ಇದ್ದೇವೆ ಅಂತ ಅನಿಸೋ ಹಾಗೆ ಕತ್ತಲಲ್ಲಿ ಚಲನೆ ಇದೆ ಅಂತ ಹೇಳ್ಬೇಕು ನೀವು. ಆದ್ರೆ ಚಲಿಸುವ ರೈಲಿನಲ್ಲಿ ಈ ಭ್ರಮೆ ಕೂಡಿಸ್ಬಹುದು. ಆದ್ರೆ ಚಲಿಸದೇ ಇರತಕ್ಕಂತಹ ಅಭಾವದಲ್ಲಿ ಈ ಭ್ರಮೆ ಕೂಡಿಸೋದು ಹೇಗೆ ನೋಡಿ. ಎರಡೂ ರೈಲು ಚಲಿಸುವಂಥವೇ, ಒಂದು ಕಲ್ಪನೆ ಇದೆ ನಮಗೆ, ಈ ರೈಲು ಚಲಿಸ್ತದೆ, ಆ ರೈಲು ಚಲಿಸುತ್ತೆ. ಆದ್ರೆ ಆ ರೈಲನ್ನ ಚಲಿಸೋದನ್ನ ನೋಡಿ ನಾವು ನನ್ನ ರೈಲು ಹೋಗ್ತಾ ಇದೆ ನನಗೆ ಭ್ರಮೆ ಬರೋದು ಸಹಜ, ವ್ಯವಸ್ಥೆ ಮಾಡ್ಬೋದು ಇದನ್ನ. ಆದ್ರೆ ಅಭಾವ ಅನ್ನೋ ವಸ್ತುವಿನಲ್ಲಿ ರೂಪವೇ ಇಲ್ಲ ಅಂತ ಸ್ಪಷ್ಟವಾಗಿರುವಾಗ, ಅಥವಾ ಚಲನೆ ಇಲ್ಲ ಅಂತ ಸ್ಪಷ್ಟವಾಗಿರುವಾಗ ಆ ಭ್ರಮೆ ಬರೋದಾದ್ರೂ ಹೇಗೆ? ಹಾಗಾಗಿ ಇದು ಶಾಸ್ತ್ರೀಯ ಪರಿಕಲ್ಪನೆ ಹೊರತು ಸಾಮಾನ್ಯ ಜನರಿಗೆ ಇಂಥ ಭ್ರಮೆಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇಂತಹ ವ್ಯವಸ್ಥೆಯನ್ನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇನ್ನು ಒಂದು ಅನ್ಯೋನ್ಯಾಶ್ರಯ ಬರ್ತದೆ. ಏನಂದ್ರೆ ಅಭಾವಾನ್ ಸಿದ್ಧ ಆದ್ರೆ ಇದೆಲ್ಲ ನೀವು ಹೇಳೋದು ಸರಿ.
ಅದು ಅಭಾವನ್ ಸಿದ್ಧ ಆಗೋವರೆಗೆ ಈ ವ್ಯವಸ್ಥೆಯನ್ನು ಹೇಳಲಿಕ್ಕಾಗಲ್ಲ. ಎಲ್ಲಿ ಆದ್ರೆ ನಮ್ಮ ಪ್ರಕಾರ ಹೇಳ್ಬೋದು ನಾವು, ಯಾಕೆಂದ್ರೆ ನೀಲಂ ತಮಶ್ಚಲತಿ ಅಂತ ಸಹಜ ಪ್ರತೀತಿಯಿಂದ ಯಾರನ್ನು ಕೇಳಿದ್ರೆ ದ್ರವ್ಯ ಮಾಡೋದು ಸುಲಭ. ಇದನ್ನ ದ್ರವ್ಯ ಅಂತ ಸಿದ್ಧವಾದ್ರೆ ಅದಕ್ಕೆ ಅನೇಕ ಪ್ರಮಾಣಗಳನ್ನು ಕೊಟ್ಟು ದ್ರವ್ಯತ್ವವನ್ನು ಒಪ್ಕೊಂಡು ಬಿಟ್ರೆ ಅಷ್ಟು ಮಾತ್ರಕ್ಕೆ ನಮ್ಮ ಪ್ರತೀತಿ ವ್ಯವಸ್ಥೆ ಮಾಡೋದು ಸುಲಭ. ಆದ್ರಿಂದ ಲಾಘವ ಯುಕ್ತಿಯನ್ನು ಒಂದನ್ನು ಇಟ್ಟುಕೊಂಡು ಹೀಗೆ ತಮಸ್ಸನ್ನ ಅದ್ರವ್ಯ ಅಂತ ಮಾಡ್ತಕ್ಕಂಥ ಅದು ಸಾಹಸ. ಈ ಸಾಹಸವನ್ನು ಮಾಡಬಾರದು ಅಂತ ಇದು ನಮ್ಮ ಸ್ವಾಮಿಗಳು ಬಹಳ ಅನೇಕ, ನಾನು ಹೇಳಿದ ಹಾಗೆ ಅವರು ಎಂದೂ ಕೂಡ ಸಾಮಾನ್ಯವಾಗಿ ಅಂತ ತುಂಬಾ ನಿರುಪಯುಕ್ತ ಪದಾರ್ಥವನ್ನು ಅವರು ಬಹಳ 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 ಅದಕ್ಕೊಂದು ಮೌಲ್ಯ ಬರುವ ಹಾಗೆ ಮಾಡ್ತಾ ಇದ್ರು, ನಮ್ಮನ್ನೆಲ್ಲ ಮಾಡಿದ್ದಾರೆ. ಆದರೆ ಅತ್ಯಂತ ಉಪಯುಕ್ತ ಪದಾರ್ಥವನ್ನ ನಿರುಪಯುಕ್ತ ಮಾಡೋದಿದೆಯಲ್ಲ, ಅದು ಬಹಳ ಸಾಹಸ. ಅದು ಆದ್ರಿಂದ ಆ ಸಾಹಸಕ್ಕೆ ನಾವು ಕೈ ಹಾಕಬಾರ್ದು. ನಮ್ಮ ಗುರುಗಳು ಅದನ್ನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳ್ತಾ, ಉಭಯ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲೂ ಮತ್ತು ಹಿರಿಯ ವಿದ್ವಾಂಸರ ಸನ್ನಿಧಾನದಲ್ಲೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ವಿಷಯವನ್ನ ಈ 4 ಗುರುಗಳು ಅವರ ಅನುಗ್ರಹ ಮಾಡಿ ಕೊಟ್ಟಿರ್ತಕ್ಕಂಥ ಈ ವಿದ್ಯೆಯ 4 ವಾಕ್ಕುಸುಮಗಳನ್ನ ಅವರ ಪಾದಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣೆ. ಆಚಾರ್ಯ ನೀವು ಅನ್ಮ್ಯೂಟ್ ಆಗ್ಬೇಕು, ಶ್ರೀನಿವಾಸ ಮೂರ್ತಿ ಆಚಾರ್ಯ. ಬದ್ರಿ ಆಚಾರ್ಯ ಇದಾನಿಂ ಶ್ರೂಯತೆ ಅನ್ಮ್ಯೂಟ್ ಆಗ್ಬೇಕು ಆಚಾರ್ಯ. ಇದಾನಿಂ ಶ್ರೂಯತೆ 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 ಅವಶ್ಯಂ ಶ್ರೂಯತೆ. ಏಷವಾದः वस्तुतः संस्कृतेन प्रस्तोतव्य आसीत्, कथं न जानामि, कन्नड भाषया प्रस्तोतव्यम्। तस्मात् अहं किञ्चिदिव संस्कृतभाषायां वदामि, अनन्तरं कन्नडभाषायां किञ्चित् वदामि। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। तपस्वाध्याय शुश्रूषा कृष्ण पूजार्थं मुनिं विश्वेशमिष्टदं वन्दे परिव्राट् चक्रवर्तिनम्। अत्र कार्यक्रमे उपस्थिताः सर्वे परमपूज्यानां विश्वेशतीर्थानाम् अन्तेवासिनः एव। तत्र आध्यक्षे विराजमानाः व्यासराजमठाधीशाः तथा पेजावर मठाधीशाः अत्र कार्यक्रमे सन्ति। तान् भक्त्या प्रणम्य उपस्थितान् विदुषः अपि अभिनन्द्य किञ्चिदिव वक्तुम् उपक्रमे। तत्र विद्वद्वराः तत्र भवन्तः नारायणाचार्याः, तथैव विदुषां वराः तत्र भवन्तः श्रीनिवासवर्खेडि महोदयाः विषयान् प्रायशः सामग्रेण उपस्थापितवन्तः। श्रीनिवासवर्खेडि महोदयानाम् एका समस्या आसीत्। नारायणाचार्यैः स्वेन वक्तव्यः विषयः पूर्वपक्षत्वेन स्वीकृत्य सर्वे विषयाः उक्ताः, अहं किं वदामि इति। तथापि तत्र नारायणाचार्याणाम् उपस्थापने यः विषयः पूर्वपक्षत्वेन स्वीकृतः तत्र उक्तानेव विषयान् अधिकृत्य ते एव विषयाः तमसः द्रव्यत्वं कथं स्थापयन्ति इति सम्यक् प्रतिपादनं कृतवन्तः श्रीनिवासवर्खेडि महोदयः। नारायणाचार्यास्तु नयवैशेषिकग्रन्थेषु
तमसः तेजोभावत्व प्रतिपादने यः प्रयासः कृतः तस्य द्रव्यत्व निराकरणे यः प्रयासः कृतः एतत् प्रयासद्वयं सम्यक् विवृतम्। इदानीं मम समस्या अस्ति, अहं किं वदामि इति। तत्र वक्तव्याः विषयाः प्रायेण सर्वे उक्ताः। अहं तु किञ्चिदिव द्रव्यत्व समर्थन विषये अनुकूलाः ये विषयाः सन्ति तान् अत्र उपस्थापयितुं प्रयते। नीलं तमः छाया गच्छति इति अबाधित प्रत्ययाति तर्कताण्डवे एकं वाक्यं। तमसः द्रव्यत्व प्रतिपादने अयं विषयः अत्यन्तम् उपयुक्तः। तमसः नीलत्व प्रतीतिः अयं विषयः पदे पदे उक्तः। इदानीं छाया गच्छति इत्यपि काय प्रतीतिः सर्वेषाम् अस्ति। छाया गच्छति इति प्रतीतिः। छाया तमो वा अतिरिक्तः पदार्थो वा अतिरिक्तं द्रव्यं वा इति विवादः नास्ति। तत्र न्यायदीपे राघवेन्द्रस्वामिनः वदन्ति छायायाः तमस्त्वं सर्वसम्मतम्। तत्र न्यायदीपोक्तवचनानुसारेण छायायाः तमस्त्वे विवादः नास्ति। स च तमः तच्च तमः ಅಂದ್ರೆ छायारूपं तमः यदस्ति तत्र चलति गच्छति इति प्रतीतिरस्ति। सर्वेषां प्रतीतिरस्ति। तस्मात् छायायां क्रिया प्रत्यक्षसिद्धा अस्ति। तत्र कोऽपि बाधः नास्ति। छाया चलति इति या प्रतीतिरस्ति तत्र कोऽपि बाधः नास्ति। बाधं विनापि तस्य क्रिया निराकरणं कथं सम्भवति? बाधं विना क्रिया निराकरणं सर्वथा न सम्भवति। तस्मात् तत्र छायायां क्रिया सर्वसम्मता अस्ति। क्रियायाः निराकरणं सर्वथा न सम्भवति। यस्मात् क्रिया अस्ति छायायां तस्मात् तस्य द्रव्यत्वम् अङ्गीकरणीयमेव इति न्यायदीपे प्रतिपादनं कृतम्। न्यायवैशेषिकाः तमसः अभावत्वसाधने उत्सुकाः सन्ति। तत्र श्रीनिवासवर्खेडि महोदयैः एकः अंशः उक्तः। लाघवम् अवलम्ब्य तमसः अभावत्वप्रतिपादने प्रयासं कुर्वन्ति न्यायवैशेषिकाः इति। सर्वत्र अयं लाघवावलम्बनं न समीचीनम् इत्यपि ते उक्तवन्तः। यदा ते तं विषयम् उक्तवन्तः विशुतत्वनिर्णयटीकायां श्रीमज्जयतीर्थैः उक्तः एकः विषयः मम स्मृतिपथम् आगतः। तत् तत्त्वनिर्णयटीकायां श्रीमज्जयतीर्थ महोदयैः लाघवतर्कः सर्वत्र न आलम्बनीयः, यत्र अनुभवविरोधः भवति तत्र लाघवतर्कः न अवलम्बनीयः इति उक्तं। तत्र उदाहरणमेकम् उक्तं तत्त्वनिर्णयटीकायाम्। एकं भवनं बृहद्भवनम् एकं बृहद्भवनं एकेनैव कर्मकरेण निर्मितम् इति वक्तुं समीचीनं वा? बहुभिः बृहद्भवनं निर्मितम् इति वक्तुं समीचीनं वा? लाघवतर्कानुसरणे एकेनैव इदं बृहद्भवनं निर्मितम् इति वक्तुं शक्यते। अयं लाघवतर्कः अनुभवविरोधी तर्कः। सर्वैः इदम् अयं विषयः दृष्टः यत् बृहद्भवनं बहुभिः कर्मकरैः निर्मितमिति। तस्मात् अत्र लाघवतर्कः न समीचीनः। तस्मात् अनुभव विरोधी लाघवतर्कः नानुसरणीयः इति तत्त्वनिर्णयटीकायामेव श्रीमज्जयतीर्थ श्रीपादैः उक्तमस्ति। तत् मम स्मृतिपथम् आगतमस्ति।
अन्यच्च अत्र तर्कताण्डवे वा अन्यत्र वा बहु अविचारितः एकः विषयः विचारणीयः अस्ति। तमसः द्रव्यत्वं ये अङ्गीकुर्वन्ति ते तस्य उपादानं किमिति वक्तव्यं, तैः तस्य उपादानं किमिति वक्तव्यम्। यस्मात् तमः उत्पद्यते विनश्यति, यस्मात् तमः उत्पद्यते विनश्यति, तस्मात् यदा उत्पद्यते केन उपादानेन तस्य उत्पत्तिरभूत् इति उपादानं वक्तव्यम्। परन्तु अस्माकं ग्रन्थेषु तस्य विषये स्पष्टता नास्ति। प्रायशः परमपूज्याः विद्याश्रीतीर्थ श्रीपादाः अस्मिन् विषये किञ्चित् वदन्ति इति विश्वसिमि, परन्तु ग्रन्थेषु अस्मिन् विषये स्पष्टता नास्ति। तदा तदा उत्पद्यमानस्य तमसः उपादानकारणं किमिति। एवमेव एकेन विदुषा सह अहम् अस्य विषयस्य चर्चाम् अकरवम्। तत्र अयम् अभिप्रायः प्रादुर्भूतः, प्रायेण पंचभूतेषु अन्यतमत् भूताकाशं वर्तते किल, भूताकाशं तदा तदा उत्पद्यमानस्य तमसः उपादानकारणम् इति वक्तुं शक्यते। तत्र कारणं तु भूताकाशस्य नीलरूपमस्ति इति शास्त्रेषु असितं। भूतमपि असितं दिव्यदृष्टिगोचरमेव यत् इति अनुव्याख्याने श्रीमद् आचार्यैः उक्तं। भूतमपि असितं दिव्यदृष्टिगोचरमेव यत् इति। तस्मात् भूताकाशस्य नीलवर्णः स्वीकृतः अस्ति। यस्मात् नीलवर्णः भूताकाशे अस्ति, भूतानि च द्रव्योपादानानि भवन्ति। तस्मात् प्रायेण भूताकाशः तदा तदा उत्पद्यमानस्य तमसः उपादानं भवितुमर्हति इति एकं चिन्तनम्, इदमेकं चिन्तनं न तु सिद्धान्तः, परन्तु विद्वद्भिः अयं विषयः विमर्शनीयः इति कारणेन चर्चासमये आगतं विषयम् अहम् अत्र उपस्थापितवान् अस्मि। अयं विषयः सम्यक् चिन्तनीयः अस्ति इति मम अभिप्रायः। उपादानकारणं किमिति सम्यक् चिन्तनीयः अस्ति इति। नैयायिकास्तु तमसः अभावत्वस्वीकारे, तेजोभावत्वस्वीकारे तत्र समवायकारणं नास्ति। उत्पद्यमानस्य तेजसः तमसः समवायकारणं नास्ति, तस्मात् तस्य द्रव्यत्वं स्वीकर्तुं न शक्यते इति अभिप्रायं वहन्ति। परन्तु घटादिपदार्थानाम् उत्पादने किं समवायकारणम् इति वदन्ति। घटः अन्त्यावयवी, तस्य अवयवः अथवा अवयवाः भवन्ति, ते अवयवाः घटस्य समवायकारणम् इति वदन्ति। तथा अन्येषां पदार्थानामपि तस्य अवयवस्य तदवयवः समवायकारणम् इति द्वणुकपर्यन्तं गच्छन्ति। द्वणुकस्य समवायकारणं परमाणुद्वयमिति वदन्ति। एवं परमाणुपर्यन्तं गत्वा समवायकारणव्यवस्थां कुर्वन्ति। तथैव अत्र तमसः द्रव्यत्वेपि द्रव्यभूतस्य तमसः अवयवः कल्पनीयः भवति। अवयवः कश्चन भवति। एवम् यः अवयवः भवति सः समवायकारणमिति वक्तुं शक्यते। तस्मात् समवायकारणाभावः तमसः द्रव्यत्वनिराकरणे न बीजं भवति इति वक्तुं शक्यते। अन्यः विषयः, ये तमसः तेजोभावत्वं स्वीकुर्वन्ति तत्र एकाभिप्रायः नास्ति। तेजोभावत्वस्वीकारे एकाभिप्रायः नास्ति। तत्र उलूकाः रात्रौ रूपिद्रव्याणि पश्यन्ति, तत्र बाह्यालोकसहकारः नास्ति। बाह्यालोकसहकाराभावेपि उलूकाः
रूपिद्रव्याणि यथा पश्यन्ति तथा तमसा दर्शनं शक्यते इति विचारे उपस्थापिते तत्र कश्चन नैयायिकः इमम् अभिप्रायम् उक्तवान् इति न्यायदीपे अस्ति। नैयायिकस्य अभिप्रायः एवमस्ति इति न्यायदीपे अस्ति। तत्रापि तेजोन्तरस्य सत्त्वात् इति शशधर नाम नैयायिकः एवं वदति। यत्र उलूकाः रात्रौ बाह्यालोकं विना रूपिद्रव्याणि पश्यन्ति तत्रापि तेजोन्तरस्य सत्त्वम् अङ्गीकरोति सः शशधर नाम नैयायिकः। किं तत् तेजोन्तरं? तत्र किं प्रमाणं? किं तत् तेजोन्तरम् इति वक्तुं न शक्यते। अन्धकारे उलूकानाम् अनुकूलतया किञ्चित् तेजः अस्ति इति कल्पयन्ति। का इयं कल्पना? उलूकानाम् अनुकूलतया किञ्चित् तेजः अस्ति, अन्धकारेपि किञ्चित् तेजः अस्ति उलूकानाम् अनुकूलतया इति वदन्ति। का इयं कल्पना? एवं कल्पनां कुर्वन्ति। अन्ये तु नैयायिकाः वैशेषिकाः इमं विषयं न सम्वदन्ते। तत्रैव भिन्नाभिप्रायः। तेजोन्तरम् अस्ति नास्ति तेजोन्तर अभिप्रायः। तत्र न्यायदीपे राघवेन्द्रस्वामिनः वदन्ति यदि उलूकानाम् अनुकूलतया रात्रौ अन्धकारे किञ्चित् तेजोन्तरम् अस्ति तर्हि तेन तेजसा एव रात्रौ तमसः ग्रहणं शक्यते। तमसः द्रव्यत्वेपि शशधरेण कल्पितं यः तेजः तस्य तेजसः साकारेण जनानां रात्रौ तमसः प्रत्यक्षं भवितुमर्हति। तस्मात् उलूकानाम् अनुकूलतया तेजोन्तरकल्पनेनैव तमसः द्रव्यत्वसाधने अनुकूलं सम्पादितं। शशधर नाम्ना नैयायिकेन एवं तमसः द्रव्यत्वसाधने अनुकूलः विषयः उक्तः इति वक्तुं शक्यते। तत्र एकाभिप्रायः नैयायिकानामेव नास्ति। तर्कताण्डवे तमः तेजो विरोधि द्रव्यम् इति पक्षे इति अनुवादः ततः। तथा च नैयायिकानां मध्ये एव तमः तेजो विरोधि द्रव्यमिति अभिप्रायोऽपि कस्यचन अस्ति अथवा केषाञ्चन अस्ति। तत्र उलूकानां विषये तत्र विलक्षणं तेजः अस्ति, उलूकानाम् अनुकूलतया अभिप्रायः अस्ति। केषाञ्चन अभिप्रायः अस्ति, अन्येषाम् अभिप्रायः नास्ति इति नैयायिकानां दर्शने एव तमसः तेजोभावत्वविषये विवादः अस्ति, एकाभिप्रायः नास्ति। अत्र तत्त्ववाददर्शने मध्वाचार्याणां दर्शने तमसः अतिरिक्तद्रव्यत्वम् अङ्गीक्रियते किल, तस्य अतिरिक्तद्रव्यत्वविषये कोऽपि विवादः नास्ति। लाघवतर्कः न सर्वथा समीचीनः इति श्रीनिवासवर्खेडि महोदयैः उक्तं, श्रीमज्जयतीर्थश्रीचरणैः उक्तं लाघवतर्कः सर्वत्र न समीचीनः इति। सो लाघवतर्कं विहाय यदि चिन्त्यते तर्हि तमसः अतिरिक्तद्रव्यत्वमेव भवति, तस्य तेजोभावत्वं न सिद्ध्यति इति वक्तुं शक्यते। तमसः स्पर्शः अस्ति वा न वा इति अन्यः अयं विचारः अस्ति। तमसः स्पर्शः अस्ति वा न वा इति यदा विचारः स्वीक्रियते तमसः स्पर्शः अस्ति इत्येव अभिप्रायः। वेदान्तशास्त्रे तर्कताण्डवग्रन्थे अयं विचारः उक्तः, तमसः स्पर्शः अस्ति इति अयं विचारः उक्तः। उद्भूतस्पर्शो वा अनुद्भूतस्पर्शो वा इति। यत्र तमसः ज्ञाने सति स्पर्शानुभवः न भवति तत्र अनुद्भूतस्पर्शः तमसि अस्ति इति वक्तुं शक्यते। कदाचित् तमसः उद्भूतस्पर्शोऽपि अस्ति इति वक्तुं शक्यते। न सर्वेषामयम् अनुभवः, परन्तु पुराणेषु तमसः काठिन्यमुक्तं। कठिनं तमः सुदर्शनचक्रेण विदारितम् इति पुराणेषु अस्ति। आर्षवचनमिति श्रीनिवासवर्खेडि महोदय उक्तं, सत्यम् आर्षवचनं तत्। आर्षवचनस्य पृष्ठतः अनुभवः भवति इति विश्वसितुं शक्यते।
यस्मात् आर्षवचनस्य पृष्ठतः अनुभवः अस्ति इति वष्टुतिष्ठुं शक्यते तस्मात् तमसि काठिन्यम् अनुभूतम् तत्र अश्वाः पुरोगन्तुम् असमर्थाः अभूवन् तस्मात् श्रीकृष्णः सुदर्शनचक्रेण तमसः छेदनं कृतवान् इति तत्र शास्त्रे आगमेषु पुराणेषु वर्तते इति कारणेन यस्मात् कठिनं द्रव्यं तमः तस्मात् तत्र उद्भूतस्पर्शोऽपि भवितुं शक्यते इत्यपि चिन्तनं कर्तुं शक्यते इति तमसः द्रव्यत्वविषये अनुकूलाः विषयाः बहवः सन्ति। नैयायिकानां तु केवलं लाघवतर्कः अन्यः विषयः तत्र न सम्यक् युज्यते केवलं लाघवतर्कः भवति लाघवतर्कोऽपि अत्र न उपयोगं कर्तुम् अर्हति इति कारणेन तमसः द्रव्यत्वमेव अस्माकं सर्वेषां यः अबाधितः प्रत्ययः अस्ति अबाधितप्रत्ययः एकः शुद्धं प्रमाणमिति कारणेन अबाधितप्रत्ययेन शुद्धप्रमाणेन तमसः द्रव्यत्वं सिद्ध्यति। आगमेपि तमसः द्रव्यत्वम् उक्तमिति आगमप्रमाणेन अपि तमसः द्रव्यत्वं सिद्ध्यति। नैयायिकानां तु तेजोभावः तमः इति यः विषयः अस्ति तत्र तर्कः एकैव प्रमाणं युक्तिरेकैव प्रमाणं तत्र याः याः युक्तयः कथ्यन्ते ताः सर्वा युक्तयः सत्प्रतिपक्षग्रस्ताः सत्प्रतिपक्षप्रतिहताः इति तर्कताण्डवे प्रदर्शितमस्ति। तस्मात् ते ताः युक्तयः न शुद्धाः युक्तयः अभावत्वसाधने द्रव्यत्वसाधने तु यत् प्रमाणं प्रदर्श्यते तत् प्रमाणं शुद्धं प्रमाणं दोषरहितं प्रमाणम् इति कारणेन तमसः द्रव्यत्वमेव सिद्ध्यति इति वक्तुं शक्यते इति द्रव्यत्वपक्षे एव अनुकूलाः विषयाः सन्ति इति मम अभिप्रायः। परन्तु प्रथममेव मया उक्तं किल तत्र तदा तदा उत्पद्यमानस्य तमसः उपादानं कारणं किमिति मया तु काचित् कल्पना उक्ता सिद्धान्ततया न उच्यते सा कल्पना परन्तु एवं विचारं कर्तुं शक्यते विद्वद्भिः अयं विमर्शनीयः इत्येव कारणेन मया अयं विचारः उपस्थापितः। तत्र विद्वांसः स्वस्वाभिप्रायं प्रकटयन्तु इति उक्त्वा अस्माकं गुरूणां प्रथम वार्षिकसमाराधनसमये अयं ज्ञानसत्रकार्यक्रमः प्रचलति। अस्मिन् कार्यक्रमे परमपूज्यानां विश्वेशतीर्थश्रीपादानाम् अत्यन्त आदरणीय शिष्याः विद्याशिष्यतीर्थश्रीपादाः तेषाम् अध्यक्षे अयं कार्यक्रमः प्रचलति। तेषाम् अध्यक्षे किञ्चित् वक्तुं ममापि अवकाशः तत्र व्यवस्थापकैः प्रदत्तः इति परमपूज्यानां विश्वप्रसन्नतीर्थश्रीपादानां कार्तज्ञं समर्प्य अन्येषां व्यवस्थापकानपि मम अभिनन्दनं समर्प्य तत्र भवन्तं श्रीनिवासवर्खेडि महोदयं तथा तत्र भवन्तं नारायणाचार्य महोदयं च अभिनन्द्य मम उपस्थापनं समापयामि। श्रीकृष्णार्पणमस्तु। विचारदृष्ट्या अत्र किञ्चित् प्रस्तोतुं शक्यते वा? शक्यते यदि अध्यक्षाः अनुमतिं कालं दृष्ट्वा यदि अध्यक्षाः अनुमतिं ददति शक्यते। अध्यक्षाणाम् अनुमतिः अनुमतिरस्ति तेषां मुखभावेनैव ज्ञायते अतः किञ्चित् अहम् आचार्यैः एको विषयः अत्र
विषयः उक्तः यत् द्रव्यस्य तमोरूपी द्रव्यस्य किं कारणं भवितुमर्हति इति विचारः कृतः, स विचारः अवश्यं करणीयः। अहम् एतत् अत्र विद्वत् समूहे स्मारयामि। न्यायसुधायां क्वचित् कालस्य किं कारणं, क्षणलवादिरूपस्य कालस्य किं कारणम् इति विचारं कुर्वाणेन भगवता जयतीर्थयतिना एतत् प्रतिपादितं यत् प्रकृतिरेव तत्र मूलं कारणं भवति कालस्यापि, क्षणलवादिरूपस्य कालस्य न तु नित्यकालस्य व्याकृतकालस्य न, अपि तु व्याकृतोऽपि कश्चित् क्षणलवादिरूपः कालो वर्तते इति तत्र प्रतिपादितम्। एवं तथा कृत्वा अत्रापि तस्य कारणत्वस्वीकारे तत् प्रायशः तदेव अनुसन्धाय तत् किमुच्यते उपलक्षणमिति कृत्वा जयतीर्थचरणैः तद् उपलक्षणतया यदुक्तं तद् उपलक्षणमिति कृत्वा अस्यापि तत्त्वस्वीकारे कोऽपि क्लेशो नास्ति इति मे भाति। द्वितीयोऽयं विषयः यत् तत्र वस्तुतस्तु वयं जानीमः यत् अस्माकं बहवो अनुभवाः यथार्थाः भवन्ति इति वयं न जानीमः। ವಸ್ತುತಸ್ತು ಸ್ವಾಮಿ ಇಲ್ಲಿ ಬರತಕ್ಕಂಥ ಕೆಲವು ಪ್ರಮಾಣಗಳನ್ನೇನು ಕೊಟ್ಟಿದ್ದಾರೆ, ರಾಮಾಯಣ ಮತ್ತು ಮಹಾಭಾರತಾದಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಮಸ್ಯೆ ಇರತಕ್ಕಂಥದ್ದು ಉಪಚಾರದ ಮಾತುಗಳು ಬಹಳಷ್ಟು ಮಹಾಭಾರತ ರಾಮಾಯಣಾದಿಗಳಲ್ಲಿ ಬರ್ತದೆ. ಅಂದ್ರೆ ಒಂದು ವಸ್ತುವನ್ನು ವರ್ಣನಾತ್ಮಕವಾಗಿ ಹೇಳುವಾಗ ಅದು ಔಪಚಾರಿಕ ಮಾತಷ್ಟೇ. ಅವುಗಳನ್ನು ಇಷ್ಟು ತತ್ವ ವ್ಯವಸ್ಥಾಪನೆ ಮಾಡುವಾಗ ಅವುಗಳನ್ನು ಎಷ್ಟು ಗಂಭೀರವಾಗಿ ಸ್ವೀಕರಿಸೋ ಅವಶ್ಯಕತೆ ಇದೆಯಾ? ವ್ಯಾಸತೀರ್ಥರು ಅದನ್ನ ಯಾಕೆ ಎಷ್ಟು ಗಂಭೀರವಾಗಿ ತಗೊಂಡಿದ್ದಾರೆ ಅಂತ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ಇದು ಕೇವಲ ಎಷ್ಟೋ ಬಾರಿ ವರ್ಣನೆಗಳಿವೆ. ನಮಗೆ ಆಕಾಶವೇ ನನಗೆ ಎಷ್ಟೋ ಬಾರಿ ನಮ್ಮ ಅನುಭವಗಳಲ್ಲೂ ಕೂಡ ಅನೇಕ ರಾಮಾಯಣ ಮಹಾಭಾರತಾದಿಗಳಲ್ಲಿ ಇಂತಹ ವರ್ಣನೆಗಳಲ್ಲಿ ಅನೇಕ ತರದ ವರ್ಣನೆಗಳು ಬರ್ತದೆ. ಆ ವರ್ಣನೆಗಳನ್ನ ನಾವು ಯಥಾವತ್ತಾಗಿ ಸ್ವೀಕರಿಸೋದಿಲ್ಲ, ಅದು ಔಪಚಾರಿಕ ಪ್ರಯೋಗ ಆಗಿರ್ತದೆ ಅನ್ನೋದು ಸಹಜ. ಇನ್ನೊಂದು, ನಾವು ನೈಯಾಯಿಕರನ್ನು ಒಂದು ಪಕ್ಕ ಇಡೋಣ, ವೈಶೇಷಿಕರು ದ್ರವ್ಯ ಅಂತ ಒಪ್ಪೋದಿಲ್ಲ, ಅದು ಒಂದು ಪಕ್ಷ ಇಟ್ಬಿಡೋಣ. ಆದ್ರೆ ಇಲ್ಲಿ ಎರಡು ವ್ಯವಸ್ಥೆ ನಾವು ನೋಡ್ಬೇಕು ಅಂತ, ಛಾಯೆ ಮತ್ತು ತಮಸ್ಸನ್ನು ಒಂದೇ ಕ್ಯಾಟಗರಿಲಿ ಪರಿಗಣಿಸಿದ್ದಾರೆ. ಛಾಯಾಂ ತಮಶ್ಚ ಏಕಮೇವ ತತ್ವಂ ಇತಿ ಗೃಹೀತ್ವ ಅತ್ರ ವಾದಃ ಕೃತಃ. अस्मिन् वादे अस्माकं कियद् बलमस्ति इति चिन्तनीयं। छाया तावत् केवलं कस्यचित् पदार्थस्य अभावरूपः इति स्पष्टं ज्ञायते अस्माभिः. यतः ಒಂದು ಕಡೆ ಹೀಗೆ ವಸ್ತು ಇಟ್ಕೊಂಡ್ರೆ ಆ ಬೆಳಕಿನ ತಡೆ ಇರೋದ್ರಿಂದ ಈ ಭಾಗದಲ್ಲಿ ಮಾತ್ರ ಕಾಣುತ್ತದೆ. ಅದು ಬೆಳಕಿನ ತಡೆ ಆದಾಗ ಮಾತ್ರ ಕಾಣತಕ್ಕಂಥ ಒಂದು ಚಿತ್ರ, ಪ್ರತಿಬಿಂಬ ರೂಪ, ಅದು ಛಾಯಾ ಅದು. ಆದರೆ ವಸ್ತುತಃ ನಿಬಿಡವ ತಮಸ್ಸು ಅನ್ನೋದು ನಮ್ಗೆ ಬೇಕಾಗುತ್ತೆ. ಯಾಕೆಂತಂದ್ರೆ ಎಷ್ಟೋ ಬಾರಿ ನಮ್ಮಲ್ಲಿ ಅಜ್ಞಾನವನ್ನ ತಮಸ್ಸು ಅಂತ ಹೇಳ್ತಾರೆ, ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಅವರಕವಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಆ ಎಲ್ಲ ಸಂದರ್ಭಗಳಲ್ಲಿ ತಮಸ್ಸು ದ್ರವ್ಯ ಅಂತ ಹೇಳೋದು ಅವಶ್ಯಕತೆ ಇದೆ, ವೈದಾಂತಿಗಳಿಗೆ ಅನಿವಾರ್ಯತೆ ಇದೆ. ಆದ್ರೆ ಹಾಗಾಗಿ ಜೀವನಿಗೆ ಆವರಕ ರೂಪವಾಗಿರ್ತಕ್ಕಂಥ ತಮಸ್ಸನ್ನ ದ್ರವ್ಯ ಅಂತ ಹೇಳುವ ವ್ಯವಸ್ಥೆ ಒಪ್ಕೊಳ್ಳೋಣ ಅದನ್ನ. ಆದ್ರೆ ಛಾಯಾದಿಗಳನ್ನ ಆ ಕ್ಯಾಟಗರಿಲಿ ಸೇರಿಸ್ಬೇಕಾ ಅನ್ನೋ ಪ್ರಶ್ನೆಗೆ ಒಂದು ಉತ್ತರ ಕೊಡ್ಬೇಕಾಗುತ್ತೆ ಸ್ವಾಮಿ. ಹೀಗಾಗಿ ನಾನು 3 ವಿಷಯಗಳಂತ ಮುಂದೆ ಇಟ್ಟಿದ್ದೇನೆ. ಒಂದು, ಕಾರಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನನ್ನ ಸಮ್ಮತಿ ಪರವಾದ ಮಾತು. ಎರಡನೇದ್ದು, ಈ ರಾಮಾಯಣ ಮಹಾಭಾರತ ರಚನೆಗಳನ್ನ ನಾವು ಗಂಭೀರವಾಗಿ ಎಷ್ಟು ತಗೊಳ್ಬೇಕು ಅನ್ನೋದು. ಮೂರನೇದ್ದು, ಈ ಛಾಯಾ ಮತ್ತು ತಮಸ್ಸನ್ನ ಒಂದೇ ಕ್ಯಾಟಗರಿಗೆ ಸೇರಿಸ್ಬೇಕಾ ಅನ್ನೋ ಪ್ರಶ್ನೆ. ಇದನ್ನ ಅಧ್ಯಕ್ಷರು ತಮ್ಮ ಅಥವಾ ವಿದ್ವಾಂಸರು, ಅಲ್ಲಿ ಅನೇಕ ಜನ ವಿದ್ವಾಂಸರಿದ್ದಾರೆ, ಕುದುರೆ ಆಚಾರ್ಯರು, ನಾಗಸಂಪಿಗೆ ಆಚಾರ್ಯರು, ಅನೇಕ ಜನ ಹಿರಿಯ ವಿದ್ವಾಂಸರು, ಬಂಡಿ ಶ್ಯಾಮಾಚಾರ್ಯ ಇದ್ದಾರೆ, ಅವರೆಲ್ಲರೂ ಕೂಡ ಸುಧೀಂದ್ರ ಆಚಾರ್ಯರು, ಆದ್ರೆ ಶಬ್ದ ವ್ಯವಸ್ಥೆ ಆಗ್ತಾ ಇಲ್ಲ. ಅಧ್ಯಕ್ಷ ಭಾಷಣವನ್ನ ಮಾಡಬೇಕು ಎಂಬುದಾಗಿ ನಾನು ವಿನಮ್ರನಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಂತ ಕಲ್ಯಾಣ ಗುಣೈಕರಾಶಿಂ ಅಶೇಷ ದೋಷೋಜ್ಜತಮ ಪ್ರಮೇಯಂ ಮುಮುಕ್ಷುಭಿಃ
मोक्षप्रदं रमेशं प्रणमामि नित्यम् ईशपादाम्बुजासक्तः करुणापूरशीतलः मध्वाख्यो निधिर्नारायणात्मयः प्रदर्शितो येन सम्यक् जयतीर्थं तमाश्रये अर्थकल्पितकल्पोऽयं प्रत्यर्थगजकेसरी व्यासतीर्थगुरुर्भूयात् अस्मदिष्टार्थसिद्धये आपादमूलपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः ಪರಮಪೂಜ್ಯರಾದ ನನ್ನ ವಿದ್ಯಾಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ತಮಸ್ಸು ಕತ್ತಲು ಅದು ದ್ರವ್ಯ ಎಂಬ ವಿಷಯದಲ್ಲಿ ಈ ಗೋಷ್ಠಿ ನಡೆದಿದೆ. ಈ ಸಂದರ್ಭದಲ್ಲಿ ಸಂಗ್ರಹವಾಗಿ 4 ಮಾತುಗಳನ್ನು ಆಡ್ತಾ ಇದ್ದೇನೆ. ಕಾಲದ ನಿರ್ಬಂಧ ಇದ್ದದ್ರಿಂದ ಹೆಚ್ಚು ಚರ್ಚೆ ಮಾಡೋದಕ್ಕೆ ಅವಕಾಶವಿಲ್ಲ. ಈಗಾಗಲೇ 8 ಗಂಟೆ ಆಗಿದೆ. ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸಮಯ ತಗೊಳ್ತದೆ. ತಮಸ್ಸು ದ್ರವ್ಯ ಅಂತ ಹೇಳತಕ್ಕಂಥ ಸಿದ್ಧಾಂತದಲ್ಲಿ ತಮಸ್ಸಿಗೆ ಅವಯವಗಳಿದೆ, ಕತ್ತಲಿಗೂ ಅವಯವಗಳಿದೆ, ಅಂಧಕಾರಕ್ಕೆ ಅವಯವಗಳಿದೆ, ಅವಯವಗಳಿಂದ ಉತ್ಪತ್ತಿಯಾಗತ್ತೆ. ಬೆಳಕು ಹೇಗೆ ತನ್ನ ಅವಯವಗಳಿಂದ ಉತ್ಪತ್ತಿಯಾಗತ್ತೋ ಹಾಗೆ ಅದನ್ನ ತರ್ಕತಾಂಡವದಲ್ಲಿ ಈ ಭಾಗದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ತಮಸ್ಸಿಗೆ ಉಪಾದಾನ ಕಾರಣ ಯಾವುದು, ಯಾವುದರಿಂದ ತಮಸ್ಸಿನ ಸೃಷ್ಟಿ ಉತ್ಪತ್ತಿಯಾಗತ್ತೆ ಅಂದ್ರೆ ಅವಯವಗಳಿಂದ ಸೃಷ್ಟಿಯಾಗುತ್ತೆ. ಆ ಅವಯವಗಳಿಗೆ ತಮಸ್ಸಿಗೆ ಸ್ಪರ್ಶ ಇಲ್ಲ. ತಮಸ್ಸಿಗೆ ಸ್ಪರ್ಶ ಇಲ್ಲ. ಸ್ಪರ್ಶ ಇಲ್ಲದೆ ಇರತಕ್ಕಂಥ ತಮಸ್ಸಿಗೆ ಸ್ಪರ್ಶ ಇಲ್ಲ ಅಂತಂದ್ರೆ ತಮಸ್ಸಿನ ಅವಯವಗಳಿಗೂ ಸ್ಪರ್ಶವಿಲ್ಲ. ಸ್ಪರ್ಶವಿಲ್ಲದೆ ಇರತಕ್ಕಂಥದ್ದು ಉಪಾದಾನ ಕಾರಣ ಆಗೋದಿಲ್ಲ. ಆದ್ದರಿಂದ ತಮಸ್ಸಿನ ಅವಯವಗಳಿಂದ ತಮಸ್ಸಿನ ಸೃಷ್ಟಿ ಹೇಗೆ ಅನ್ನೋ ಪ್ರಶ್ನೆಗೆ ವ್ಯಾಸರಾಯರು ಒಂದು ಉತ್ತರ ಕೊಟ್ಟಿದ್ದಾರೆ. ವಿಚಾರ ಮಾಡೋಕ್ಕೆ ಅವಕಾಶ ಇಲ್ಲದೆ ಇದ್ರೆ ಅಂತ ಅದನ್ನು ಉಲ್ಲೇಖ ಮಾಡ್ತೇನೆ ಅಷ್ಟೇ. ಸ್ಪರ್ಶ ಇದ್ದರೆ ಮಾತ್ರ ಅದು ಉಪಾದಾನ ಕಾರಣವಾಗಬೇಕು ಅಂತೇನಿಲ್ಲ. ಅದು ಮೂರ್ತ ಪದಾರ್ಥ ಆಗ್ಬೇಕು. ಮೂರ್ತ ಪದಾರ್ಥ ಆದ್ರೆ ಸಾಕು. ತಮಸ್ಸು ಮೂರ್ತ ಪದಾರ್ಥ. ಮೂರ್ತ ಅಂತಂದ್ರೆ ಯಾವುದರ ಪರಿಮಾಣ, ಅದರ ಅಳತೆ ಅದು ಒಂದು ಮಿತಿಗೊಳ್ಳಪಟ್ಟದ್ದು ಅದು ಮೂರ್ತ ಪದಾರ್ಥ. ತಮಸ್ಸು ಮೂರ್ತ ಪದಾರ್ಥವಾದದ್ದರಿಂದ ಅದರ ಅವಯವಗಳು ಮೂರ್ತ ಪದಾರ್ಥ, ಅದು ಉಪಾದಾನ ಕಾರಣವಾಗಬಹುದು. ಇದಲ್ಲದೆ ಕೆಲವು ಸ್ವಾರಸ್ಯವಾದ ವಿಷಯಗಳು ಬೇರೆ ಇದೆ. ಏನೇ ಮಾತಾಡಿದ್ರು ಕೂಡ ಕಾಲ ನಿರ್ಬಂಧ ಇದ್ದದ್ರಿಂದ ನಾನು ಅದನ್ನು ಮಾತಾಡೋದಿಲ್ಲ. ಛಾಯೆಯಿಂದ ನೆರಳು ಕತ್ತಲೆ ಎರಡು ಬೇರೆಯೋ ಒಂದೋ ಅಂತ ಒಂದು ಪ್ರಶ್ನೆಯನ್ನ ಅವರು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಈ ಛಾಯೆ ವಿಷಯ ಬಂದಾಗ ಒಂದ್ ಮಾತು ಹೇಳ್ತಾರೆ. ಛಾಯೇತಿ ತಸ್ಯಾಹ ತಮಸ್ತ್ವಸ್ಯ ಸರ್ವಸಮ್ಮತೆ ತತ್ರ ಕ್ರಿಯಾ ಪ್ರತ್ಯಕ್ಷ ಸಿದ್ಧ. ಛಾಯೆ ನೆರಳು ಅನ್ನೋದು ಒಂದು ಕತ್ತಲೆ ಅದು ಕತ್ತಲೆಯೇ ಎಂಬ ವಿಷಯದಲ್ಲಿ ಯಾರಿಗೂ ವಿವಾದವೇ ಇಲ್ಲ. ವಿವಾದವನ್ನು ಮಾಡೋರು ಕಾರಣ ಕೊಡಬೇಕಾಗತ್ತೆ. ಆದ್ದರಿಂದ ಈ ಒಂದು ಮಾತನ್ನ ಆಧಾರವಾಗಿ ಇಟ್ಕೊಂಡು ಅವರ ಮಾತು ಅತ್ಯಂತ ಪ್ರಾಮಾಣಿಕರ ಮಾತನ್ನ ಸದ್ಯಕ್ಕೆ ಹಾಗೆ ಸ್ವೀಕಾರ ಮಾಡೋಣ. ಚರ್ಚೆಯನ್ನ ಆ ವಿಷಯದಲ್ಲಿ ಮಾಡೋದು ಬೇಡ ಅಂತ ಅನಿಸ್ಕೊಳ್ತದೆ. ಇನ್ನು ಈ ತರ್ಕತಾಂಡವದಲ್ಲಿ ಶ್ರುತಿಗಳನ್ನ ಆಗಮದ ವಾಕ್ಯಗಳು, ವಾಲ್ಮೀಕಿ ರಾಮಾಯಣದ ವಾಕ್ಯವಾಗ್ಲಿ ಭಾಗವತದ ವಾಕ್ಯವಾಗ್ಲಿ ಅದೊಂದು ಔಪಚಾರಿಕವಾಗಿ ಹೇಳಿದ್ದು, ಅದಕ್ಕೆ ಯಾಕೆ ಅಷ್ಟು ಮಹತ್ವ ಕೊಡಬೇಕು ಅನ್ನೋ ಮಾತು ಬರತ್ತೆ. ಮಾತನ್ನ ಬರ್ಕೇಳಿಯವ್ರು ಹೇಳಿದ್ರು. ಕತ್ತಲು ಅದು ಅಷ್ಟು ವಿಸ್ತಾರವಾಗಿತ್ತು, ಅದು ಚಲಿಸ್ತಾ ಇತ್ತು. ಇದೆಲ್ಲ ಔಪಚಾರಿಕವಾಗಿ ಆಡೋ ಮಾತದ್ದು. ಅದಕ್ಕೇನು
ಅದನ್ನ ತಾರ್ಕಿಕರೇ ಆ ಮಾತನ್ನು ಹೇಳ್ತಾರೆ ಅದನ್ನು. ಅದಕ್ಕೆ ಈ ಏನೋ ರಾಮಾಯಣದಲ್ಲಿ ಹೇಳಿದೆ ಅನ್ನೋದನ್ನ ನಾವು ಬೇರೆ ರೀತಿ ಅದಕ್ಕೆ ವಿವರಣೆ ಕೊಡಬಹುದು. ಅದಕ್ಕೆ ಯಾಕಷ್ಟು ಮಹತ್ವ ಕೊಡಬೇಕು ಅಂತ ಒಂದು ಪ್ರಶ್ನೆ ಇದೆ. ಆದ್ರೆ ರಾಮಾಯಣದಲ್ಲಿ ಹನುಮಂತ ಸಮುದ್ರವನ್ನು ದಾಟಬೇಕಾದ್ರೆ ಅವನ ನೆರಳನ್ನ ಆ ರಾಕ್ಷಸಿ ಅಲ್ಲಿ ಹಿಡಿದು ಬಿಟ್ಲು ಅಂತಿದೆ. ಅದನ್ನೇ ಅವರು ಉಲ್ಲೇಖ ಮಾಡ್ತಾರೆ, ಆ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಹನುಮಂತ ನೀವು ಅದನ್ನ ಪ್ರಾರಂಭದಲ್ಲಿ ನೋಡಿ ಆ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಛಾಯಾಯಾಮ್ ಸಂಗ್ರಹೀತಾಯಾಮ್ ಚಿಂತೆಯಾಮಾಸ ಮಾರುತಿ ಅಂತ. ಅವನ ನೆರಳನ್ನ ಆ ಕೆಳಗಿದ್ದ ರಾಕ್ಷಸಿ ಸುರಮೆ ಅಲ್ವೇ, ಆ ರಾಕ್ಷಸಿ ಅದನ್ನ ಹಿಡಿದಾಗ ಹನುಮಂತ ಚಲಸಕ್ಕಾಗ್ಲಿಲ್ಲ. ಆಗ ಮಾರುತಿ ಯೋಚನೆ ಮಾಡ್ದ ಅಂತ. ಛಾಯೆ ನೆರಳು, ಆ ಛಾಯೆ ಅದು ಚಲಿಸ್ತು ಅನ್ನೋದನ್ನೆಲ್ಲ ಮಾತನ್ನ ಔಪಚಾರಿಕ ಅಂತ ಹೇಳ್ಬೋದು. ಆದರೆ ಈ ಮಾತಿನ ಔಪಚಾರಿಕ ಅಂತ ಯಾವ ರೀತಿ ಹೇಳೋದು? ನೆರಳನ್ನ ಹಿಡಿದ್ ಬಿಟ್ಲವಳು, ನೆರಳನ್ನ ಹಿಡಿದಿದ್ದರಿಂದ ಮಾರುತಿಗೆ ಚಲನೆ ಆಗ್ಲಿಲ್ಲ ಅಂತ ಅನ್ನೋ ವರ್ಣನೆ ಇದು ಸುಮ್ಮನೆ ಏನೋ ಒಂದು ಕಥೆ ಹೇಳಿದ್ದಷ್ಟೇ ಹೊರತಾಗಿ ನಿಜವಾಗಿ ನಡೆದಿದ್ದಿಲ್ಲ ಅಂತ ಹೇಳ್ಬೇಕಾಗತ್ತೆ. ಆದ್ರಿಂದ ಆ ನೆರಳನ್ನ ಆ ರಾಕ್ಷಸಿ ಹಿಡಿದು ನಿಲ್ಲಿಸಲು ಅಂತ ಅನ್ಬೇಕಾದ್ರೆ ಅದೊಂದು ದ್ರವ್ಯ ಅಂತ ಹೇಳ್ಬೇಕಾಗತ್ತೆ. ಇದು ಅಲ್ಲಿರೋ ಅಂಶ. ಅದನ್ನ ಔಪಚಾರಿಕ ಅಂತ ಹೇಳೋದು ಕಷ್ಟ. ವಾಲ್ಮೀಕಿ ರಾಮಾಯಣವನ್ನ ನಾವು ಮಹರ್ಷಿಗಳು ಅವರ ವಾಲ್ಮೀಕಿಗಳ ಮಾತನ್ನ ಪ್ರಾಮಾಣಿಕ ಅಂತ ಒಪ್ಪೋದ್ರಿಂದ, ಹಾಗೆ ವೇದವ್ಯಾಸರು ಭಾಗವತದಲ್ಲಿ ಕೃಷ್ಣನ ಕಥೆಯನ್ನು ಹೇಳ್ಬೇಕಾದ್ರೆ ಕತ್ತಲನ್ನ ಕತ್ತರಿಸಿದ ಅಂತ ಹೇಳೋ ಮಾತು ಕೂಡ ಏನೋ ಒಂದು ಕಥೆ ಹೇಳ್ತಾ ಇದ್ದಾರೆ, ಸುಮ್ನೆ ಅದಕ್ಕೇನು ಮಹತ್ವ ಇಲ್ಲ ಅಂತ ಅರ್ಥ ತಳ್ಳಕ್ಕಾಗೋದಿಲ್ಲ. ಆದ್ರಿಂದ ನಾವು ಅದನ್ನ ತುಂಬಾ ತೀವ್ರವಾಗಿ ಪರಿಗಣಿಸ್ಬೇಕಾಗತ್ತೆ, ಅದನ್ನ ಸಮರ್ಥನೆ ಮಾಡಬೇಕಾಗತ್ತೆ. ಒಂದ್ ವಿಷಯ ಒಂದು 5 ನಿಮಿಷ ಹೇಳಿ ನಾನು ನಿಲ್ಲಿಸ್ತೇನೆ. ಈ ತಾರ್ಕಿಕರು ತಮಸ್ಸು ಅದು ದ್ರವ್ಯ ಅಂತ ಹೇಳಿದ ಪಕ್ಷದಲ್ಲಿ ಅದರಲ್ಲಿ ನೀಲ ರೂಪ, ಕಪ್ಪು ಬಣ್ಣ ಇದೆ ಅಂತ ಒಪ್ಪಿದ ಪಕ್ಷದಲ್ಲಿ ಯಾವುದೇ ಒಂದು ದ್ರವ್ಯದ ರೂಪ ಇರತಕ್ಕಂತಹ ಒಂದು ದ್ರವ್ಯವನ್ನ ಗ್ರಹಿಸಬೇಕಾದ್ರೆ, ನಾವು ಕಣ್ಣಿಂದ ನೋಡ್ಬೇಕಾದ್ರೆ ಬೆಳಕಬೇಕು. ಎಲ್ಲಾ ಪದಾರ್ಥಗಳು ಎಲ್ಲದಕ್ಕೂ ಬಣ್ಣ ಇದೆ, ಅದನ್ನ ನಾವು ಕಣ್ಣಿಂದ ನೋಡ್ಬೇಕಾದ್ರೆ ಬೆಳಕಿದ್ದಾಗ ನೋಡ್ತೀವಿ, ಇಲ್ಲ ನೋಡಕ್ ಆಗೋದಿಲ್ಲ. ತಮಸ್ಸು ದ್ರವ್ಯ, ಅದಕ್ಕೆ ಕಪ್ಪು ಬಣ್ಣ ಇದೆ ಅಂತ ನೀವು ಹೇಳೋದಾದ್ರೆ ಅದನ್ನ ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ, ಹಾಗಾದ್ರೆ ಅದನ್ನ ನೋಡ್ಬೇಕಾದ್ರೂ ಕೂಡ ಬೆಳಕಬೇಕು ಅಂತ ಹೇಳ್ಬೇಕಾಗತ್ತೆ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾರ ಅವರು. ಆದ್ರಿಂದ ತಮಸ್ಸನ್ನ ದ್ರವ್ಯ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ ಅಂತ ಅವರ ವಾದ. ಅದಕ್ಕೆ ವ್ಯಾಸರಾಯರು ಹೇಳ್ತಾರೆ, ಆಯ್ತು ನಾವು ಉತ್ತರ ಕೊಡ್ತೇವೆ ಇದಕ್ಕೆ, ಆದ್ರೆ ನೀವು ತಮಸ್ಸನ್ನ ತೇಜಸ್ಸಿನ ಅಭಾವ, ಬೆಳಕಿಲ್ಲದೆ ಇರೋದೇ ತಮಸ್ಸು, ಬೆಳಕಿನ ಅಭಾವವೇ ತಮಸ್ಸು ಅಂತ ನೀವು ಹೇಳ್ತೀರಲ್ಲ, ಈ ಪಕ್ಷಕ್ಕೂ ಕೂಡ ಈ ಒಂದು ಸಮಸ್ಯೆ ಇದ್ದೇ ಇದೆ. ನೀಲಂ ತಮಃ ಅಂತ ಬುದ್ಧಿ ಅಂತೂ ಜ್ಞಾನ ಅಂತ ಬರುತ್ತಲ್ಲ, ಈ ಕತ್ತಲು ಕಪ್ಪಗಿದೆ ಅಂತ ಅನ್ನೋ ಜ್ಞಾನ ಬರುತ್ತೆ. ನಿಮ್ಮ ಪ್ರಕಾರ ಕತ್ತಲು ಅಂತಂದ್ರೆ ತೇಜಸ್ಸಿನ ಅಭಾವ. ತೇಜಸ್ಸಿನ ಅಭಾವವನ್ನ ಗ್ರಹಣ ಮಾಡಬೇಕಾದ್ರೂ ಕೂಡ ತೇಜಸ್ಸಿನ ಅಭಾವದಲ್ಲಿ ಇದರಲ್ಲಿ ನೀಲ ರೂಪದ ಜ್ಞಾನ, ತೇಜಸ್ಸಿನ ಅಭಾವದಲ್ಲಿ ನೀಲ ರೂಪದ ಜ್ಞಾನ ಬರ್ತಾ ಇದೆ ನಮ್ಗೆ. ಆ ಜ್ಞಾನ ಬರ್ಬೇಕಾದ್ರೂ ಕೂಡ ನಮಗೆ ಬೆಳಕು ಬೇಕೇ ಬೇಕು. ಯಾಕೆ ಅಂತಂದ್ರೆ ರೂಪದ ಜ್ಞಾನಕ್ಕೆ ಬೆಳಕಬೇಕು. ತಮಸ್ಸು ತೇಜಸ್ಸಿನ ಅಭಾವ ಆಗ್ಲಿ, ಆ ಕಪ್ಪು ಬಣ್ಣವನ್ನಂತೂ ನಾವು ಗ್ರಹಿಸ್ತಾ ಇದ್ದೀವಲ್ಲ ಕಣ್ಣಿಂದ, ರೂಪದ ಸಾಕ್ಷಾತ್ಕಾರ ಆಗ್ಬೇಕಾದ್ರೆ ಅದಕ್ಕೆ ಬೆಳಕಿನ ಅವಶ್ಯಕತೆ ಇದೆ. ನಿಮ್ಮ ಪ್ರಕಾರ ತಮಸ್ಸು ತೇಜೋಭಾವ ಆಗಿದ್ದರೂ ಅದರಲ್ಲಿ ರೂಪಜ್ಞಾನ ಬರ್ತಾ ಇದೆಯಲ್ಲ, ಅದಕ್ಕೆ ಬೆಳಕು ಬೇಕಲ್ವೇ? ಬೆಳಕಿಲ್ದೆ ಹೇಗೆ ರೂಪಜ್ಞಾನ ಬಂತು ಅಂತ ಪ್ರಶ್ನೆ ನಮ್ದು. ನಿಮಗೂ ಬಾಧಕ ಇದ್ದೇ ಇದೆ. ಅದಕ್ಕೆ ಅವ್ರು ಹೇಳಬಹುದು, ನೋಡಿ ನಿಜವಾಗಲೂ ಎಲ್ಲಿ ರೂಪ ಇದೆಯೋ ಅಂದ್ರೆ ರೂಪದ ಜ್ಞಾನ ಯಥಾರ್ಥವಾಗಿದ್ದಾಗ, ಅದು ಪರಮಾತ್ಮಕವಾಗಿದ್ದಾಗ ಮಾತ್ರ, ಪರಮಾತ್ಮಕವಾದ ಯಥಾರ್ಥ ಜ್ಞಾನವಾದ ಒಂದು ರೂಪಜ್ಞಾನ ಇದೆಯಲ್ಲ, ಯಥಾರ್ಥವಾದ ರೂಪಜ್ಞಾನ,
ಅದು ಬರಬೇಕಾದ್ರೆ ಬೆಳಕಿನ ಅವಶ್ಯಕತೆ ಇದೆ. ಇಲ್ಲಿ ರೂಪನೇ ಇಲ್ಲ, ತಮಸ್ಸಿನಲ್ಲಿ ರೂಪ ಇಲ್ಲ, ತೇಜೋಭಾವದಲ್ಲಿ ರೂಪ ಇಲ್ಲ, ಅಲ್ಲಿ ರೂಪಜ್ಞಾನ. ಇದು ಭ್ರಾಂತಿ. ಭ್ರಾಂತಿ ಬರಬೇಕಾದ್ರೆ ತೇಜಸ್ಸಿನ ಅವಶ್ಯಕತೆ ಏನಿದೆ? ಯಥಾರ್ಥ ಜ್ಞಾನ ಎಲ್ಲಿ ರೂಪ ನಿಜವಾಗಲೂ ಇದೆಯೋ ಅದನ್ನ ನೋಡೋದಕ್ಕೆ ಬೆಳಗ್ಬೇಕು. ರೂಪ ಇಲ್ಲದೆ ಇದ್ದಾಗ ಭ್ರಾಂತಿ ಬಂದಾಗ ಆ ಭ್ರಾಂತಿ ಬರೋದಕ್ಕೂ ಕೂಡ ಆ ಬೆಳಕಿನ ಅವಶ್ಯಕತೆ ಏನಿದೆ ಅಂತ ಅವ್ರು ಹೇಳ್ಬಹುದು. ಅದಕ್ಕೆ ವ್ಯಾಸರಾಯರು ಕೊಡೋ ಉತ್ತರ ನೋಡಿ, ಪ್ರಮಾ ಅನ್ನೋದು ಒಂದು ಜ್ಞಾನದ ವಿಶೇಷ, ಭ್ರಮ ಅನ್ನೋದು ಇನ್ನೊಂದು ಜ್ಞಾನ, ಅದೊಂದು ಜ್ಞಾನ ವಿಶೇಷ. ಒಂದು ಜ್ಞಾನ ವಿಶೇಷಕ್ಕೆ ಮಾತ್ರ ಇದು ಕಾರಣ ಅಂತ ನೀವು ಹೇಳ್ತಾ ಇದ್ದೀರಿ. ಪ್ರಮಾರೂಪವಾದ ಜ್ಞಾನ ವಿಶೇಷಕ್ಕೆ ಮಾತ್ರ ಬೆಳಕಬೇಕಾಗತ್ತೆ. ರೂಪದ ಪ್ರಮಾ ಬರ್ಬೇಕಾದ್ರೆ ಬೆಳಕಬೇಕಾಗತ್ತೆ, ರೂಪದ ಭ್ರಮ ಬರಬೇಕಾದ್ರೆ ಬೇಕಾಗಿಲ್ಲ ಅಂತ. ಅದ್ಯಾಕೆ ಆ ರೀತಿ ವಿಂಗಡಣೆ ಮಾಡ್ತೀರಿ? ಈ ರೂಪದ ಜ್ಞಾನ ಯಾವುದೇ ಆಗಲಿ, ಅದು ಭ್ರಮೆಯೋ ಪ್ರಮಾಣೋ ಯಾವುದೇ ಆದ್ರೂ ಕೂಡ ಬೆಳಕಬೇಕು ಅಂತ ಸಾಮಾನ್ಯವಾಗಿ ನೀವು ಅನುಪಲಿಕ್ಕೆ ಏನ್ ಬಾಧಕ? ಒಂದು ಉದಾಹರಣೆ ಕೊಡೋದಾದ್ರೆ ನೋಡಿ, ಬಟ್ಟೆ ಬಿಳಿ, ಹತ್ತಿ ಬಟ್ಟೆ, ಹತ್ತಿಯ ಗುಣ ಬಿಳಿ ಬಣ್ಣ ಅಲ್ವೇ? ಹತ್ತಿಯಿಂದ ನಿರ್ಮಾಣವಾದ ಆ ಬಟ್ಟೆನೂ ಕೂಡ ಅದು ಬಿಳಿನೇ, ವಸ್ತುತಃ ಬಿಳಿ, ಶುಕ್ಲ ಪಟಃ. ಆದ್ರೆ ಅದು ಕಪ್ಪು ಕೊಳಕಾಗಿದ್ದಾಗ ಅದು ಕಪ್ಪು ಅಂತನೋ, ಬಟ್ಟೆ ಕಪ್ಪಾಗಿದೆ, ಬಣ್ಣ ಹಚ್ಚಿದಾಗ ಬಟ್ಟೆ ಕಪ್ಪು ಅಂತನೋ ಜ್ಞಾನ ಬರುತ್ತೆ. ಅದು ಭ್ರಾಂತಿ. ಕತ್ತಲಿದ್ದಾಗ ಇದು ರೂಪದ ಭ್ರಾಂತಿ. ಇದು ಬಿಳಿಯ ಬಟ್ಟೆಯಲ್ಲಿ ಇದು ಕಪ್ಪು ಬಟ್ಟೆ ಅಂತನ್ನೋ ಜ್ಞಾನ ರೂಪದ ಭ್ರಾಂತಿ. ಇದು ಈ ರೂಪದ ಭ್ರಾಂತಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಬೆಳಕು ಬೇಡವಾ ನಿಮಗೆ? ಬೆಳಕಿಲ್ಲದೆ ಇದ್ದಾಗ ಈ ಬಟ್ಟೆ ಕಪ್ಪಾಗಿದೆ ಅಂತ ಅನ್ನೋ ಜ್ಞಾನ ಬರತ್ತಾ? ಭ್ರಾಂತಿ ಬರಬೇಕಾದ್ರೂ ಕೂಡ ಬೆಳಕು ಬೇಕು. ರೂಪದ ಪ್ರಮಾ ಬರಬೇಕಾದ್ರೂ ಬೆಳಕು ಬೇಕು, ರೂಪದ ಭ್ರಾಂತಿ ಬರಬೇಕಾದ್ರೂ ಬೆಳಕು ಬೇಕು. ನೋಡಿ, ಉದಾಹರಣೆ ಇದೆ. ಈ ಉದಾಹರಣೆಗೆ ಅದಕ್ಕೆ ಮುಂದೆ ವರ್ಧಮಾನ ಮೊದಲಾದ ತಾರ್ಕಿಕರು ಉತ್ತರ ಕೊಡಕ್ ಪ್ರಯತ್ನ ಪಡ್ತಾರೆ. ತರ್ಕತಾಂಡವದಲ್ಲಿ ಬಹಳ ಸ್ವಾರಸ್ಯಪೂರ್ಣವಾಗಿ ಅದನ್ನು ವಿಚಾರ ಮಾಡಿದ್ದಾರೆ. ಅದನ್ನ ಇದು ಸ್ವಲ್ಪ ಸಮಯದಲ್ಲಿ ಚರ್ಚೆ ನಡೆಸೋ ವಿಷಯ ಅಲ್ಲ. ಆದ್ರಿಂದ ಅದನ್ನ ಅಷ್ಟೇ ನಿಲ್ಲಿಸ್ತೇನೆ. ಮತ್ತೆ ಒಂದು ಮಾತು ಹೇಳ್ತಾರೆ ನೋಡಿ, ಇವಾಗ ಘಟಕ್ ರೂಪ ಇದೆ. ಆ ರೂಪ ಇರತಕ್ಕಂತ ಘಟವನ್ನ ನಾವು ಗ್ರಹಿಸ್ಬೇಕಾದ್ರೆ, ಅದನ್ನ ನೋಡ್ಬೇಕಾದ್ರೆ ಬೆಳಕು ಬೇಕು. ಬೆಳಕಿಲ್ಲದೆ ಬರೋದಿಲ್ಲ. ಘಟದ ಅಭಾವ, ರೂಪ ಇರತಕ್ಕಂತ ಘಟದ ಅಭಾವ, ಇಲ್ಲಿ ಘಟ ಇಲ್ಲ ಅಂತ ನಾವು ಜ್ಞಾನ ಬರ್ಬೇಕಾಗತ್ತೆ. ಘಟ ಇಲ್ಲ ಅಂತ ಜ್ಞಾನ ಬರ್ಬೇಕಾದ್ರೆ ಬೆಳಕು ಬೇಕಲ್ವೇ? ಬೆಳಕಿಲ್ದೆ ಇಲ್ಲಿ ಘಟ ಇಲ್ಲ ಅಂತ ಅನ್ನೋ ಜ್ಞಾನ ಬರುತ್ತಾ? ಘಟದ ಅಭಾವ, ಘಟದ ಜ್ಞಾನ ಬರಬೇಕಾದ್ರೂ ಬೆಳಕು ಬೇಕು. ಘಟದ ಅಭಾವ ಜ್ಞಾನ ಬರಬೇಕಾದ್ರೂ ಬೆಳಕು ಬೇಕು. ಅಭಾವ ಪ್ರತ್ಯಕ್ಷ ಬರ್ಬೇಕಾದ್ರೆ ಬೆಳಕು ಬೇಕಾಗಿಲ್ಲ ಅಂತ ಯಾರು ನಿಮ್ಗೆ ಹೇಳಿದ್ರು? ಆದ್ದರಿಂದ ತಮಸ್ಸು ಅಂತ ಅನ್ನೋದು ತೇಜೋಭಾವ ಆಗಿದ್ರು ಕೂಡ ಅಲ್ಲೊಂದು ಸ್ವಲ್ಪ ಗಮನಿಸಬೇಕಾದದ್ದು ರೂಪ ಇರುವ ದ್ರವ್ಯದ ಅಭಾವ. ರೂಪ ಇರತಕ್ಕಂಥ ದ್ರವ್ಯದ ಪ್ರತ್ಯಕ್ಷಕ್ಕೆ ಹೇಗೆ ಬೆಳಕಬೇಕು, ರೂಪ ಇರತಕ್ಕಂಥ ದ್ರವ್ಯದ ಅಭಾವ ಪ್ರತ್ಯಕ್ಷಕ್ಕೂ ಬೆಳಕಬೇಕು. ತಮಸ್ಸು ಅಂದ್ರೆ ತೇಜಸ್ಸಿನ ಅಭಾವ. ತೇಜಸ್ಸಿಗೆ ರೂಪ ಇದೆ, ಒಪ್ಪಿದ್ದೀರಿ. ರೂಪ ಇರತಕ್ಕಂಥ ತೇಜಸ್ಸನ್ನ ಗ್ರಹಣ ಮಾಡ್ಬೇಕಾದ್ರೆ ಬೆಳಕು ಇದ್ದೇ ಇರತ್ತಲ್ಲಿ, ಅದೇ ಬೆಳಕು. ಅದರಂತೆ ರೂಪ ಇರತಕ್ಕಂತಹ ತೇಜಸ್ಸಿನ ಅಭಾವ ಪ್ರತ್ಯಕ್ಷ ಬರ್ಬೇಕಾದ್ರೂ ಬೆಳಕು ಬೇಕಾಗತ್ತೆ. ಯಾಕೆ ಬೆಳಕೆ ಇಲ್ಲದೆ ಹ್ಯಾಕ್ ಬಂತು ತೇಜೋಭಾವ ಪ್ರತ್ಯಕ್ಷ? ಹೀಗೆ ವಿಚಾರಗಳನ್ನ ಮಾಡ್ತಾರೆ. ನಾವು ಶ್ರುತಿ ಪುರಾಣಗಳನ್ನ, ಶ್ರುತಿ ಸ್ಮೃತಿಗಳನ್ನು ಉಲ್ಲೇಖ ಮಾಡಿ ತಮಸ್ಸು ತೇಜಸ್ಸಿನ ಅಭಾವ ಅಂತ ಸಮರ್ಥನೆ ಮಾಡ್ತಕ್ಕಂಥದ್ದು ಅದು ಸರಿಯೇ. ಆದರೆ ಇದು ಹೆಸರೇ ತರ್ಕತಾಂಡವ. ವ್ಯಾಸರಾಯರು ತರ್ಕದ ತಾಂಡವ ನೃತ್ಯವನ್ನು ನಡೆಸಿದ್ದಾರೆ ಇಲ್ಲಿ. ಆದ್ದರಿಂದ ಅದರ ಜೊತೆಗೆ ಈ ತರ್ಕದ ಶುದ್ಧಿ, ವ್ಯಾಸರಾಯರು ಯಾವ ತರ್ಕದ ಬಲದಿಂದ ಸಿದ್ಧಾಂತದ ಪ್ರಮೇಯಗಳನ್ನು ಸಮರ್ಥನೆ ಮಾಡಿದ್ದಾರೆ, ಆ ತರ್ಕದ ಶುದ್ಧಿಯನ್ನ ನಾವು ಗಮನಿಸಿದಾಗ ಅವರ ಪ್ರತಿಭೆ, ಅವರ ಜ್ಞಾನ, ಆಳ ಇದೆಲ್ಲ ನಮಗೆ ತಿಳಿದು ಬರ್ತಾ ಇದೆ.
ಆದ್ದರಿಂದ ತರ್ಕತಾಂಡವದಲ್ಲಿ ತಮಸ್ಸನ್ನ ಒಂದು ದ್ರವ್ಯ ಅಂತ ಸಮರ್ಥನೆ ಮಾಡ್ತಕ್ಕಂತಹದ್ದು ವಿಷಯ ಬಹಳ ಸ್ವಾರಸ್ಯಪೂರ್ಣವಾಗಿದೆ. ಸ್ವಲ್ಪ ಸಮಯದ ಅಭಾವದಿಂದ ಎಲ್ಲ ವಿದ್ವಾಂಸರು, ವರಖೇಡಿಯವರು, ನಾರಾಯಣಾಚಾರ್ಯರು ಮತ್ತು ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಆಚಾರ್ಯರು ಎಲ್ಲರೂ ಕೂಡ ಬಹಳ ಶಾಸ್ತ್ರದಲ್ಲಿ ಪ್ರಭುತ್ವ ಇರತಕ್ಕಂಥವರು, ಬಹಳ ವಿಚಾರವನ್ನ ಚೆನ್ನಾಗಿ ಮಾಡಿದ್ದಾರೆ. ಈ ಕಳೆದ ವರ್ಷ ವಿದ್ಯಾಪ್ರಸನ್ನ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಈ ಮಠದಲ್ಲಿ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮಿಗಳು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಬಂದಿದ್ರು. ಬಂದಾಗ ಅವರು ಆಡಿದ ಮಾತು ಇವತ್ತು ಕಿವಿಲಿದೆ. ಅವ್ರು ಹೇಳಿದ್ರು, ನಾನೀಗ ನಮ್ಮ ವ್ಯಾಸತೀರ್ಥ ಗುರುಕುಲದಲ್ಲಿ ಅಧ್ಯಾಪಕರಾಗಿರತಕ್ಕಂಥ ವಿದ್ವಾಂಸರು ಶ್ರೀನಿಧಿ ಆಚಾರ್ಯರು ಅವರಿಗೆ ತರ್ಕತಾಂಡವ ಪಾಠ ಅವ್ರು ಮಾಡ್ತಾ ಇದ್ರು. ಅವಾಗ ತರ್ಕತಾಂಡವ ಪಾಠವನ್ನು ಮಾಡ್ತಾ ಇದ್ರು. ಸ್ವಲ್ಪ ದಿವಸ ಜೊತೆ ಕರ್ಕೊಂಡು ಹೋಗಿ ತರ್ಕತಾಂಡವದಲ್ಲಿ ಪ್ರಾಮಾಣ್ಯವಾದ ಭಾಗವನ್ನು ಅಥವಾ ಇನ್ಯಾವುದೋ ಒಂದು ಭಾಗವನ್ನು ಮಾಡ್ತಾ ಇದ್ರು. ನಾನು ಆ ಭಾಗವನ್ನ ಪಾಠ ಹೇಳಿರ್ಲಿಲ್ಲ ಇದುವರೆಗೂ ಕೂಡ. ತರ್ಕತಾಂಡವನ್ನ ಎಂಥ ಅದ್ಭುತವಾದ ಗ್ರಂಥ ತರ್ಕತಾಂಡವ. ತರ್ಕತಾಂಡವ ಗ್ರಂಥದ ಸ್ವಾರಸ್ಯವನ್ನ ಅದನ್ನ ಅನುಭವಿಸಿ ತಿಳಿಯಬೇಕು ಹೊರತು ಏನಾಗೋದಿಲ್ಲ. ಹಲ್ಲಿಲ್ಲದೆ ಇದ್ದವನು ಕಬ್ಬನ್ನ ನೆಕ್ಕದರೆ ಅದ ಏನು ರಸ ಅನುಭವ ಆಗೋದಿಲ್ಲ. ಹಾಗೆ ಹಲ್ಲಿಲ್ಲದೆ ಇದ್ದವರು ತರ್ಕತಾಂಡವದ ರುಚಿಯನ್ನ ಗ್ರಹಿಸೋಕ್ ಸಾಧ್ಯವಿಲ್ಲ. ಬಹಳ ಅದ್ಭುತವಾದ ಗ್ರಂಥ ಅಂತ ಮನಸಾರೆ ಅವರು ಹೇಳಿದ ಮಾತು ಈಗ ಸ್ಮರಣೆ ಬರ್ತಾ ಇದೆ. ಆ ಮಹಾನುಭಾವರು ನಮಗೆ ವಿದ್ಯಾದಾನವನ್ನು ಮಾಡಿ ಎಷ್ಟು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳೋದಿಕ್ಕೆ ಎಷ್ಟು ಹೇಳಿದ್ರು ಕಡಿಮೆ. ಅವರನ್ನ ಮನಸ ಪುನಃ ಸ್ಮರಣೆ ಮಾಡಿಕೊಂಡು ನಮಸ್ಕಾರ ಮಾಡ್ತಾ, ಅವರ ಪ್ರಿಯ ಶಿಷ್ಯರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅದೇ ಜ್ಞಾನ ಕಾರ್ಯಗಳನ್ನ ಅವರಂತೆಯೇ ಸುಧಾದಿ ಗ್ರಂಥಗಳ ಪಾಠ ಪ್ರವಚನವನ್ನ ನಿರಂತರ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಂತೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಕಾಲದಲ್ಲಿ ಅವರ ಎಲ್ಲಾ ಕಾರ್ಯಕ್ರಮಗಳನ್ನು ಅಷ್ಟೇ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಅವರನ್ನ ಮನಃಪೂರ್ವಕವಾಗಿ ಅಭಿನಂದಿಸಿ ನಾನು ಪುನಃ ಎಲ್ಲ ವಿದ್ವಾಂಸರನ್ನು ಕೂಡ ಅವರೇನು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರನ್ನು ಕೂಡ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ. ಇವತ್ತಿನ ಈ ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇವತ್ತಿನ ಈ ಗೋಷ್ಠಿಯಲ್ಲಿ ಶ್ರೀಶತೀರ್ಥ ಶ್ರೀಪಾದಂಗಳವರು ತರ್ಕತಾಂಡವ ಗ್ರಂಥಗಳನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿರತಕ್ಕಂತಹ ಒಳ್ಳೆಯ ಇವತ್ತು ಈ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ ಅನುಗ್ರಹ ಸಂದೇಶವನ್ನ ನೀಡಿದ್ದಾರೆ. ಅವರಿಗೆ ನಮ್ಮ ಬೇಜಾವರ ಮಠ ಹಾಗೂ ವಿದ್ಯಾಪೀಠ ಪ್ರತಿಷ್ಠಾನ ಆರಾಧನಾ ಎಲ್ಲದರ ಪರವಾಗಿ ಪ್ರಣಾಮ ಪೂರ್ವಕವಾಗಿ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ತಾಂತ್ರಿಕ ಸಮಸ್ಯೆಗಳು ಕೆಲವು ಇವತ್ತಿನ ದಿವಸ ಉಂಟಾಗಿದೆ. ಶ್ರೀಪಾದಂಗಳವರಿಗೆ ಕ್ಷಮೆಯನ್ನು ಕೂಡ ಹಾಗೆ ಅವರು ಕೂಡ ಇವತ್ತು ಉಪಸ್ಥಿತರಿದ್ದಾರೆ. ಕೃತಜ್ಞತೆಗಳು. ನಿರ್ವಾಹಕ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂತಹ ಶ್ರೀನಿವಾಸ ಮೂರ್ತಿ ಆಚಾರ್ಯರು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀನಿವಾಸ ವರಖೇಡಿ ಆಚಾರ್ಯರು ಹಾಗೂ ನಾರಾಯಣಾಚಾರ್ಯರು ಅವರಿಗೆ ಕೂಡ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೇನೆ. ಇವತ್ತಿಗೆ ಇಲ್ಲಿನ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ನಾಳೆ ದಿವಸ ತಾಂತ್ರಿಕ ಸಮಸ್ಯೆಗಳು ಬರದೇ ಇರುವಂತೆ ಬಹಳಷ್ಟು ಪ್ರಯತ್ನವನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ನಾಳೆ ದಿವಸ ಪರಮ ಪೂಜ್ಯ ವಿದ್ಯೇಶ ತೀರ್ಥ ಶ್ರೀಪಾದಂಗಳವರು ಭಂಡಾರಕೇರಿ ಮಠ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ನಿರ್ವಾಹಕ ಅಧ್ಯಕ್ಷರಾಗಿ ಡಾಕ್ಟರ್ ವ್ಯಾಸನಕೆರೆ ಪ್ರಪಂಚನಾಚಾರ್ಯರು ಬರ್ತಾ ಇದ್ದಾರೆ. ಹಾಗೆ ಭಾಗಗ್ರಾಹಿಗಳಾಗಿ ನಾಳೆ ದಿವಸ ಸರಿಯಾಗಿ 6 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ 6 ಗಂಟೆಗೆ ಉಪಸ್ಥಿತರಾಗಬೇಕು ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ನಾನು ವೃತ್ತಿಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇನೆ. ಕೃಷ್ಣ.
ಶ್ರೀರಾಮ